ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬೆಳ್ತಂಗಡಿಯ ಸಕಲ ಭಗವದ್ಭಕ್ತರಾದ ಎಲ್ಲ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ದೃಷ್ಟಿಯಿಂದ ನೀವು ನನಗೆ ಬಂಧುಗಳೇ. ಯಾಕೆಂದರೆ ಹೋದ ವರ್ಷ ಶ್ರೀಮದ್ ಭಾಗವತದಿಂದ ಆರಂಭವಾದ ಬಂಧುತ್ವವನ್ನು ನೆನಪಿಟ್ಟುಕೊಂಡು ಈಗ ಮತ್ತೆ ಭಗವದ್ಗೀತೆಗೆ ಅದನ್ನು ಸೆಳೆದು ತರುವಷ್ಟು ಬಾಂಧವ್ಯ ಬೆಸೆದಿದೆ ಅಂದರೆ ಅದು ಬಂಧುತ್ವ ಅಲ್ಲದೆ ಬಂಧುಗಳಲ್ಲದೆ ಇನ್ನೇನು. ಆ ಬಂಧುತ್ವಕ್ಕೆ ನಮಿಸ್ತೇನೆ. ಚರಣ್ ಅವರಾಗಲಿ, ಶ್ರೀಶಾ ಅಣ್ಣ ಅವರಾಗಲಿ, ನನ್ನನ್ನು ಕೇಳಿದಾಗೆಲ್ಲ ನಾನು ಅವರಿಗೆ ಹೇಳ್ತಿದ್ದದ್ದೇ ಒಂದೇ ಮಾತು, ಯಾಕೆ ಸುಮ್ಮನೆ ನನ್ನನ್ನು ಕರೀತೀರಿ? ಯಾಕೆಂದರೆ ನಾನು ತುಂಬ ಅಶಾಸ್ತ್ರೀಯ ಪರಂಪರೆಯವಳು. ಶಾಸ್ತ್ರೀಯವಾಗಿ ಯಾವುದನ್ನು ಪ್ರಸ್ತುತಪಡಿಸುವವಳಲ್ಲ. ಶಾಸ್ತ್ರೀಯವಾಗಿ ಶಾಸ್ತ್ರವಿಧಿ ಮುತ್ಸೃಜ್ಯ ಅಂತ ಒಂದು ಗುಂಪನ್ನೇ ಕೃಷ್ಣ ಮುಂದೆ ಹೇಳ್ತಾನೆ. ಆ ಥರದ ಒಂದು ಹಂತದ ನಡೆಯವಳು. ಆದರೂ ಕೂಡ ಯಾಕೆ ನನ್ನನ್ನು ನೀವು ಕರೀತೀರಿ ಅಂತ ಗೊತ್ತಿಲ್ಲದೇನೆ ಕರೆದವರಿಗಾಗಿ ಮಾತನಾಡದೆ, ಕರೆದವರ ಸಂತೋಷವನ್ನು ಉದ್ದೇಶಿಸಿ ಮಾತನಾಡದೆ, ನನಗೆ ಆತ್ಮನಿಷ್ಠೆಯಿಂದ ಏನನ್ನಿಸ್ತದೆ ಅದನ್ನಷ್ಟೇ ಮಾತನಾಡುವ ನನ್ನ ಈ ಆರ್ಜವ ಗುಣವನ್ನು ನೀವು ಒಪ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ಅದು ಕೂಡ ಒಂದು ಭಗವತ್ ವ್ಯವಸ್ಥೆ ಅಂತ ನನ್ನ ನಂಬಿಕೆ. ಅದೆಲ್ಲಕ್ಕೂ ಶರಣಾಗಿ ನಾನಿವತ್ತು ಸ್ವಲ್ಪ ಪ್ರಾಸ್ತಾವಿಕವಾಗಿ ಅಷ್ಟೇ ಮಾತನಾಡಬಹುದು. ಯಾಕಂದರೆ 2 ಗಂಟೆಯ ಅವಧಿಯಲ್ಲಿ 1 ಗಂಟೆ ಮಾತ್ರ ಉಳಿದಿದೆ. ಪೂರ್ವಭಾವಿಯಾಗಿ ಕೆಲವು ಸಂಗತಿಗಳನ್ನು ಅಷ್ಟೇ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸ್ವಲ್ಪ ನನ್ನ ಮಾತು ನಿಮಗೆ ಇದುವರೆಗೆ ನಂಬಿ ಬಂದ, ಇದುವರೆಗೆ ನಡೆದು ಬಂದ, ಇದುವರೆಗೆ ಕೇಳಿದ ಮಾತುಗಳಿಗಿಂತ ಭಿನ್ನವಾಗಿ ಕೇಳಿದರೆ ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾ, ನನ್ನ ಈ ಎಲ್ಲ ನಡೆಗೆ, ನುಡಿಗೆ, ನನ್ನ ಈ ಬದುಕಿಗೆ ಎಲ್ಲಕ್ಕೂ ಕಾರಣವಾದ ನನ್ನ ಪರಮಗುರುಗಳಾದ ರಾಘವೇಂದ್ರ ಸ್ವಾಮೀಜಿಯವರನ್ನು, ನನ್ನ ಸಾಕ್ಷಾತ್ ಗುರುಗಳಾದ ಸತ್ಯಕಾಮರನ್ನು, ನನಗೆ ಜನ್ಮ ಕೊಟ್ಟು ತಾನು ಪರೋಕ್ಷವಾಗಿ ದೂರ ನಿಂತು ನನ್ನ ಬೆಳೆಯನ್ನು ನೋಡಿ ನನ್ನನ್ನು ತನ್ನ ಕಣ್ಣುಗಳಿಂದಲೇ ಬೆಳೆಸಿದ ನನ್ನ ಅಪ್ಪ ಬನ್ನಂಜೆ ಗೋವಿಂದಾಚಾರ್ಯರನ್ನು, ಅವರ ಹುಟ್ಟಿಗೆ ಕಾರಣರಾದ ನನ್ನ ಅಜ್ಜ ಪಡುಮುನ್ನೂರು ನಾರಾಯಣಾಚಾರ್ಯರನ್ನು ಎಲ್ಲ ವಂದಿಸಿ ನಾನು ಈ ಮಾತುಗಳನ್ನು ಆರಂಭಿಸ್ತೇನೆ. ಬಹಳ ಜನ ಈಗ ಮೊನ್ನೆ ಒಂದು ಯುದ್ಧದ ಆವೇಶವನ್ನು, ಆರ್ಭಟವನ್ನು ನೋಡಿದ್ರಿ. ತುಂಬ ತಿಳಿದವರು, ಬಲ್ಲವರು, ಆಮೇಲೆ ಸಾಕಷ್ಟು ಸಾಮಾಜಿಕ ಪ್ರಭಾವ ಬೀರುವ ವ್ಯಕ್ತಿಗಳು, ಸಾಮಾಜಿಕವಾಗಿ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಎಷ್ಟೋ ಜನರನ್ನು ನಡೆಸುವಂಥವರು ಎಲ್ಲರೂ ಕೂಡ ಅದೇನು ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಆಗಿ 24 ತಾಸಿನ ಅವಧಿಯಲ್ಲಿ ನಾವು ಪ್ರತಿಕ್ರಿಯಿಸಬೇಕು, ನಾವು ತಕ್ಷಣ ಅವರನ್ನು ಹೊಡೆಯಬೇಕು, ನಾವಿವಾಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಬೇಕು ಅನ್ನುವ ಧಾಟಿಯಲ್ಲೇ ಸುಮಾರು 90% ನಮ್ಮ ದೇಶದಲ್ಲಿ ಮಾತಾಡಿದ್ದಾರೆ. ಎಲ್ಲರಿಗೂ ಈಗ ಹಿಂಸೆ ಬಹಳ ಪ್ರಿಯವಾದ ದಿನ. ನನಗೆ ಬಹಳ ಆಶ್ಚರ್ಯ ಆದದ್ದು, ನಿಮಗೆ ಗೊತ್ತು, ಈಗಿನ ಕನ್ನಡದ ಹೆಸರುವಾಸಿ ನಟ ಯಶ್ ಸ್ವತಃ ತಾನೇ ನಿರ್ಮಾಣಕ್ಕೆ ಕೈ ಹಾಕಿ ಭಾರತದ ಮಟ್ಟದಲ್ಲಿ, ಸ್ಥಳೀಯ ಕನ್ನಡದ ಮಟ್ಟದಲ್ಲ, ಭಾರತೀಯ ಮಟ್ಟದಲ್ಲಿ ರಾಮಾಯಣವನ್ನು ಪ್ರಸ್ತುತಪಡಿಸುವವರಿದ್ದಾರೆ ಸಿನಿಮಾ ಆಗಿ. ಅವರು ಒಬ್ಬರು ಪ್ರೊಡ್ಯೂಸರ್. ರಣಬೀರ್ ಕಪೂರ್ ರಾಮನ ಪಾತ್ರ ಮಾಡ್ತಿದ್ರೆ ಯಶ್ ರಾವಣನ ಪಾತ್ರ ಮಾಡ್ತಾರೆ ಅಂತ ಘೋಷಣೆ ಆಯಿತು.
ಯಶ್ ಅವರಿಗೆ ಕೇಳಲಾಯಿತು ಒಂದು ಸಂದರ್ಶನದಲ್ಲಿ, ನೀವು ಸ್ವತಃ ನಿರ್ಮಾಣ ಮಾಡುವವರು, ನೀವೇ ಹಣ ಹಾಕಿ ನಿಮ್ಮ ಹಣದಿಂದ ಪ್ರಾರಂಭ ಮಾಡುವ ಅಥವಾ ಬೆಳೆಸುವ ಈ ಸಿನಿಮಾದಲ್ಲಿ ನೀವ್ಯಾಕೆ ಶ್ರೀರಾಮನ ಪಾತ್ರ ಮಾಡಲಿಲ್ಲ ಅಂತ. ಯಶ್ ಅವರು ಕೊಟ್ಟ ಉದಾಹರಣೆ ಅಥವಾ ಉತ್ತರ, ರಾಮನ ಪಾತ್ರ ಎಲ್ಲ ಜನರನ್ನು ರಂಜಿಸೋದಾಗಲಿ, ಜನರಲ್ಲಿ ಹೆಚ್ಚು ಪ್ರಸಿದ್ಧ ಆಗಲಿ ಆಗೋದಿಲ್ಲ. ರಾವಣನ ಪಾತ್ರಕ್ಕೇ ಹೆಚ್ಚು ಡಿಮಾಂಡ್, ಜನ ಮೆಚ್ಚೋದು ರಾವಣನನ್ನೇ, ಅದರಿಂದ ನಾನು ರಾವಣನ ಪಾತ್ರ ಒಪ್ಪಿದ್ದೇನೆ ಅಂತ. ಈಗ ಯಾರಿಗೆ ಮುಂಗಾರು ಮಳೆ ಬೇಕು ಹೇಳಿ? ಹಳೆ ಕಾಲದವ್ರು ನೋಡೋ ಸಿನಿಮಾ ಅದು. ಈಗ ನೋಡ್ಬೇಕು ಯಾವುದು? KGF, ಟಾನಿಕ್ ಅಂಥ ಸಿನಿಮಾ ಬಂದ್ರೇ ಜನ ಮುಗಿ ಬೀಳೋದು. ಮನುಷ್ಯನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಿಂಸೆ ಅವನ ಪ್ರಿಯವಾದ ವಿಷಯ. ತುಂಬ ಸೂಕ್ಷ್ಮ ಸಂಗತಿಗಳೆಲ್ಲ ಇವೆ. ನನಗೆ ತುಂಬ ದುಃಖ ಆದ ಸಂಗತಿಗಳನ್ನು ನಿಮಗೆ ಇಷ್ಟ ಆಗದಿದ್ರೂ ನಾನು ಕಷ್ಟವಾದರೂ ಹೇಳ್ತೀನಿ, ಅದು ನನಗೆ ಬಿಟ್ಬಿಡಿ. ಇಷ್ಟ ಇಲ್ಲದ ವಿಷಯಗಳು ನನಗೆ ಬಿಟ್ಬಿಡಿ. ಆದರೆ ಬೀದಿಗಿಳಿದು ಹೋರಾಟ ಮಾಡೋದು ಖಂಡಿತ ಅರಾಜಕ ವ್ಯವಸ್ಥೆ. ನಾವು ಅರಾಜಕೀಯ ವ್ಯವಸ್ಥೆಗೆ ಹೋಗಲೇಬಾರದು. ನಾವು ಒಬ್ಬ ರಾಜನನ್ನು ನಂಬಿದ್ದೇವೆ, ನಮಗೊಂದು ಪ್ರಜಾಪ್ರಭುತ್ವ ಇದೆ. ಒಂದು ವ್ಯವಸ್ಥೆಯ ಒಳಗೆ ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ನಾಯಕನ ಮಾರ್ಗದರ್ಶನವನ್ನು ಕಾಯ್ದು, ನಾಯಕ ಹೊರಟದ್ದನ್ನು ನೋಡಿಕೊಂಡು ಅವನಿಗೇನು ಬೇಕೋ ಅದು ಸಪೋರ್ಟ್ ಮಾಡುವುದು ನಮ್ಮ ಕೆಲಸ ಅಂತ ನಂಬಿದವಳು ನಾನು. ಆದರೆ ಹಿಂಸೆ, ಹೊಡೆದಾಟ, ಹೊಡೆಯುವುದರ ಮೂಲಕವೇ ನಾವು ಪ್ರತಿಕ್ರಿಯೆ ತೋರಿಸ್ತೀವಿ, ಆ ಮೂಲಕವೇ ಗೆಲ್ತೇವೆ ಅನ್ನುವ ಒಂದು ಛಾತಿ, ಒಂದು ಥರದ ಆರ್ಭಟ ಈಗಿನ ದಿನಮಾನಗಳಲ್ಲಿ ಹೆಚ್ಚಿರುವವರೆಲ್ಲರೂ ಮತ್ತು ಈ ಥರದ ಮನೋವೃತ್ತಿ ಉಳ್ಳವರೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಒಂದೇ ಮಾತು ಹೇಳ್ತಾರೆ: ಅರ್ಜುನ ನಪುಂಸಕ, ಅರ್ಜುನ ಪಲಾಯನವಾದಿ, ಅರ್ಜುನ ಒಬ್ಬ ಯುದ್ಧ ಔನ್ನತ್ಯದ ಸ್ಥಿತಿಯಲ್ಲಿರುವಾಗ ತನ್ನ ಶಸ್ತ್ರಾಸ್ತ್ರ ಚೆಲ್ಲಿ ನಿಂತ ಒಬ್ಬ ಹೇಡಿ. ನಾನು ಇಲ್ಲಿಂದಲೇ ಭಿನ್ನ ಆಗ್ತೇನೆ ಒಟ್ಟು ಅಭಿಪ್ರಾಯಗಳಲ್ಲಿ. ಇಡೀ ಯುದ್ಧದ ಶ್ರೀಕೃಷ್ಣ ಮತ್ತು ಅರ್ಜುನರ ಸಾರಥ್ಯವನ್ನು ತೆಗೆದುಕೊಂಡು ನಿಂತ ಕೃಷ್ಣನ ಹಿಂದಿರುವ ಅರ್ಜುನನ ಮನಸ್ಥಿತಿ ಪ್ರಕಟ ಆಗುವ ಪೂರ್ವದಲ್ಲಿ ಅನೇಕ ಘಟನೆಗಳೆಲ್ಲ ಇವೆ. ನಾವು ಅದೆಲ್ಲ ಮರೆತು ಒಂಥರ ಯಾವುದೇ ಒಂದು ಘಟನೆಗೆ ಚಾರಿತ್ರಿಕವಾದ ದೊಡ್ಡ ಸೂತ್ರ ಇದ್ದಾಗ ಆ ಸೂತ್ರದಿಂದ ಪ್ರತ್ಯೇಕಿಸಿ ಒಂದು ಸಂಗತಿಯನ್ನು ನೋಡುವ ಕ್ರಮವೇ ತಪ್ಪು. ಅದಕ್ಕಷ್ಟು ಹಿನ್ನೆಲೆಗಳ ಸಹಿತ ಇದನ್ನು ನೋಡಿದಾಗ ಟ್ಯಾಲಿ ಆಗುತ್ತಾ? ಟ್ಯಾಲಿ ಆದರೆ ಮಾತ್ರ ಅದು ಅದಕ್ಕೆ ಸುಸೂತ್ರವಾದ ಒಂದು ಸಂಬಂಧವನ್ನು ಉಳ್ಳ ಸಂಗತಿ ಅಂತ ಅಧಿಕೃತವಾಗಿ ಹೇಳಬಹುದು. ಆದರೆ ಯಾವುದು ಸೂತ್ರಬದ್ಧತೆಯನ್ನು ಕಳಚಿಸಿ ಬೇರೆ ಮಾಡ್ತದೆ ಅವುಗಳನ್ನೆಲ್ಲ ನಾವು ಹೆಚ್ಚು ಕೂಲಂಕಷವಾಗಿ ವಿಮರ್ಶಾತ್ಮಕವಾಗಿ ಪರಿಶೀಲಿಸಲೇಬೇಕು. ಅರ್ಜುನ ಹೇಡಿ, ಅರ್ಜುನ ನಪುಂಸಕ, ಯುದ್ಧ ಸಂದರ್ಭದಲ್ಲಿ ಕೈ ಚೆಲ್ಲಿ ಕುಳಿತ ಒಬ್ಬ ಪಲಾಯನವಾದಿ ಅಂತ ಹೇಳುವವರಿಗೆಲ್ಲ ನನ್ನ ಮಾತು ಇಷ್ಟವಾಗದಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ, ಒಂದು ಮನಸ್ಥಿತಿ ಮೊದಲು ಸಿದ್ಧವಾದ ಮೇಲೆ ಭಗವದ್ಗೀತೆ ಅರ್ಥ ಆಗುತ್ತೆ. ನೀವು ಪ್ರಥಮದಲ್ಲಿಯೇ ಒಬ್ಬ ಹೇಳಿ, ನನ್ನ ಮೊದಲನೆಯ ಪ್ರಶ್ನೆ, ಬಹಳ ಬಲ್ಲವರೆಲ್ಲ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ, ಕೃಷ್ಣ ಒಬ್ಬ ಹೇಡಿಗೆ, ನಪುಂಸಕನಾದ ಅರ್ಜುನನಿಗೆ, ಪಲಾಯನವಾದಿಯಾದವನಿಗೆ ಭಗವದ್ಗೀತೆ ಹೇಳಿದ್ದು ಅಂತ. ನನ್ನ ಮೊದಲನೆಯ ಪ್ರಶ್ನೆ, ನಿಮಗೆ ಗೊತ್ತಾಗುತ್ತೆ ಇಡೀ ಶ್ರೀಮದ್ ಭಾಗವತವನ್ನು ಅಥವಾ ಮಹಾಭಾರತವನ್ನು ಓದಿದ್ರೆ ಕೃಷ್ಣನ ಜೀವಿತಾವಧಿಯಲ್ಲಿ ಅತ್ಯಂತ ಮೆಚ್ಚಿದ ಏಕಮಾತ್ರ ವ್ಯಕ್ತಿ ಇದ್ರೆ ಅದು ಅರ್ಜುನ, ಇನ್ಯಾರೂ ಇಲ್ಲ ಅವನಿಗೆ ಅಷ್ಟು ಸಮೀಪ. ಎಷ್ಟು ಗೋಪಿಕೆಯರ ಜೊತೆಗಿದ್ದ, ಎಷ್ಟು ಗೋಪಾಲಕರ ಜೊತೆಗಿದ್ದ, ಎಷ್ಟು ಜನ ಹೆಂಡಂದಿರಿದ್ರು, ಸಾಕ್ಷಾತ್ ಸತ್ಯಭಾಮೆಗೆ ರುಕ್ಮಿಣಿಗೆ ಎಂದೂ ಕೂಡ ಇಷ್ಟೋ ಅಸಿ, ಪ್ರಿಯೋ ಅಸಿ, ಭಕ್ತೋ ಅಸಿ ಅಂತ ಎಲ್ಲೂ ಹೇಳಲಿಲ್ಲ ಕೃಷ್ಣ. ಈ ಎಲ್ಲ ಮಾತುಗಳನ್ನು, ಅದು ಕೂಡ ಏನು, ಸತ್ಯಂ ಪ್ರತಿಜಾನೀಹಿ, ಆಣೆ ಇಟ್ಟು ಹೇಳ್ತೇನೆ, ಇಷ್ಟೋ ಅಸಿ, ನನಗೆ ಅತ್ಯಂತ ಇಷ್ಟ ನೀನು, ಪ್ರಿಯೋ ಅಸಿ, ನನಗೆ ಅತ್ಯಂತ ಪ್ರಿಯ ನೀನು ಅಂತ ಘಂಟಾಘೋಷವಾಗಿ ಯಾರಿಗಾದರೂ ಓಪನ್ ಹೇಳಿದ್ದಿದ್ರೆ ಅದು ಕೃಷ್ಣ ಹೇಳಿದ ಅರ್ಜುನನಿಗೆ ಮಾತ್ರ. ಒಬ್ಬ ನಪುಂಸಕನನ್ನ, ಒಬ್ಬ ಹೇಡಿಯನ್ನ, ಒಬ್ಬ ಪಲಾಯನವಾದಿಯನ್ನ ಕೃಷ್ಣ ಪ್ರಿಯೋ ಅಸಿ ಅಂತ ಹೇಳ್ತಾನ? ನಾವು ಕೃಷ್ಣನನ್ನೇ ಬಿಲೋ ಗ್ರೇಡ್ ಮಾಡಿದ ಹಾಗೆ. ಒಬ್ಬ
ಗ್ರೇಟ್ ಮಾಸ್ಟರ್ ವಿಲ್ ನೆವರ್ ಚೂಸ್ ಅ ರಾಂಗ್ ಹಾರ್ಸ್. ಇದು ನೆನ್ಪಿಟ್ಕೊಳ್ಬೇಕು ನಾವು. ಒಬ್ಬ ಒಳ್ಳೆಯ ಮಾಸ್ಟರ್, ನಿಮಗೆ ಇಡೀ ಗೊತ್ತಾಗುತ್ತೆ, ಅವನಿಗೆ ಜಗದ್ಗುರು ಅಂತ ಹೆಸರು ಶ್ರೀಕೃಷ್ಣನಿಗೆ. ಒಬ್ಬ ಜಗದ್ಗುರುವಿಗೆ ಜಗದ್ಗುರು ಅಂತ ಅನ್ಬೇಕಾದ್ರೆ ಅವನ ಶಿಷ್ಯ ಎಂತವ ಅಂತ ನೋಡಲ್ವ ನಾವು? ಇಡೀ ಮಹಾಭಾರತದ ಆದಿಯಿಂದ ಈ ಭಗವದ್ಗೀತೆಯ ಘಟನೆ ಸಂಭವಿಸುವವರೆಗೆ ಅರ್ಜುನನ ಇಡೀ ಬದುಕನ್ನು ಒಮ್ಮೆ ಅವಲೋಕಿಸಿ ನೋಡಿ. ಒಂದೇ ಒಂದು ಕಡೆ ಸೋಲಿನ ಸ್ಪರ್ಶ ಇಲ್ಲದ ಮನುಷ್ಯ. ಸೋಲು ಅನ್ನುವುದು ಗೊತ್ತಿಲ್ಲದೆ ಇರುವುದಕ್ಕೆ ಕಾರಣ ಕೇವಲ ಯೋಧತ್ವ ಅಲ್ಲ, ಅಖಂಡ ಬ್ರಹ್ಮಚರ್ಯ, ನಿರಂತರ ಭಗವಂತನ ತೀರ್ಥಯಾತ್ರೆಗಳನ್ನು ಮಾಡಿದವ, ಸಾಕ್ಷಾತ್ ತಪಸ್ಸಿನ ಮೂಲಕ ಶಿವನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದವ. ಎಂತೆಂಥ ಅಪೂರ್ವ ಕ್ಷಣಗಳನ್ನು ನೀವು ಅರ್ಜುನನ ಬದುಕಿನಲ್ಲಿ ಮಾತ್ರ ನೋಡ್ತೀರಿ. ಬಿಟ್ಟರೆ ಹಾಗೊಂದು ಅಂಥದೇ ನಡೆ ಸಿಕ್ಕುವುದು ನಮಗೆ ಯುಧಿಷ್ಠಿರನಲ್ಲಿ. ಅರ್ಜುನ ಎಂತೆಂಥ ಸಂದರ್ಭಗಳನ್ನೆಲ್ಲ ಎದುರಾಗಿದ್ದಾನೆ ಅಂತಂದರೆ, ಒಂದು ಪಾಶುಪತಾಸ್ತ್ರವನ್ನು ತೆಗೆದುಕೊಳ್ಳುವ ಮೊದಲು ಮಾಡಿದ ತಪಸ್ಸಿನ ಫಲವಾಗಿ ತನಗೆ ಕಿರಾತ ವೇಷದಲ್ಲಿ ಬಂದ ಶಿವ ಗುರುತು ಹತ್ತದೆ. ತಾನು ಕಿರಾತ ಅಂತ ತಿಳಿದು ಹೋರಾಟ ಮಾಡುವಾಗ ಒಳಗಿದ್ದ ಆಂತರ್ಯದ ಭಕ್ತಿ ಮತ್ತು ಪರಾಕಾಷ್ಠೆ, ಜೀವನದಲ್ಲಿ ಒಬ್ಬರಿಗೆ ಒಂದೇ ಒಂದು ಬಾರಿ ಸುಳ್ಳು ಹೇಳದ ಮನುಷ್ಯ ಅಂತ ಅವನ ಬಗ್ಗೆ ಉಲ್ಲೇಖ. ಸತ್ಯ ಪ್ರಾಮಾಣಿಕತೆ ಎಷ್ಟು ಜೀವನದಲ್ಲಿ ಅಳವಡಿಸಿಕೊಂಡವ ಅಂತಂದ್ರೆ, ಅದಕ್ಕೆ ನಾನು ಬಹಳ ಬಾರಿ ಹೇಳುತ್ತೇನೆ, ಒಂದು ಕಣ್ಣು ಮಾತ್ರ ಮತ್ಸ್ಯದ್ದು ಕಾಣುವುದಕ್ಕೆ ಅದರ ಹಿಂದೆ ಇರುವುದು ಒಳಗಿದ್ದ ಸತ್ಯ ಮತ್ತು ಪ್ರಾಮಾಣಿಕತೆ ಕಾರಣ. ಮನುಷ್ಯನಲ್ಲಿ ಸುಳ್ಳು, ಅಪ್ರಾಮಾಣಿಕತೆ, ನಿರ್ದಯೆ, ಅಹಿಂಸೆ ಅಲ್ಲದ ಹಿಂಸೆ, ಈ ಭಾವ ಇದ್ದವನಿಗೆ ಒಂದು ಕಣ್ಣು ಮಾತ್ರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಪಿನ್ ಪಾಯಿಂಟೆಡ್ ಶಾರ್ಪ್ನೆಸ್ ಅನ್ನು ಪಡೆಯುವುದು, ತಾನು ಏಕಮಾತ್ರ ಗತಿಗೆ ತನ್ನನ್ನು ಅರ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದು ತಾನು ಪರಿಶುದ್ಧ ಪ್ರಾಮಾಣಿಕ ಸತ್ಯ ಸ್ಥಿತಿಯಲ್ಲಿದ್ದಾಗ ಮಾತ್ರ. ಇವತ್ತು ಯಾವ ಮಗುವೂ ಇಲ್ಲ, ಯಾವ ಶಾಲೆಯಲ್ಲೂ ಸತ್ಯ ಪ್ರಾಮಾಣಿಕತೆಗೆ ಬೆಲೆಯೇ ಕೊಟ್ಟಿಲ್ಲ. ಯಾವ ಮಗುವಿಗಾದರೂ ಪಕ್ಕನೆ ಸುಳ್ಳು ಹೇಳಿ ಪಾರಾಗುವುದನ್ನು ಮನೆಯ ತಾಯಿ ತಂದೆ ಹೇಳ್ಕೊಡೋದು, ಶಾಲೆಯ ಮಾಸ್ಟರ್ಗಳು ಹೇಳ್ಕೊಡೋದು. ನಿನ್ನೆ ಹೋಮ್ವರ್ಕ್ ಮಾಡಿಲ್ವಾ, ಅಪ್ಪ ಅಮ್ಮ ಏನೋ ಒಂದು ರೀಸನ್ ಅನ್ನು ಹೇಳ್ಕೊಟ್ಟು ಕಳಿಸ್ತಾರೆ. ಮಗು ಸುಳ್ಳು ಹೇಳಿ ನಾಳೆಯ ದಿನ ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅನ್ನೋದನ್ನು ಪಾರಾಗುತ್ತೆ. ಒಂದು ಶಾಲೆಯಲ್ಲಿ ಬೆಸ್ಟ್ ರ್ಯಾಂಕ್ ಬರಲಿಲ್ವಾ ಮಗು, ಆ ಮಗುವಿಗೆ ಟೀಚರ್ ಏನೇನು ಕಾರಣಗಳನ್ನೆಲ್ಲ ಹೇಳಿ ಯಾಕೆ ಬರಲಿಲ್ಲ ಅನ್ನೋದನ್ನು ಸಿದ್ಧ ಮಾಡ್ತಾರೆ. ಆಂತರಂಗಿಕವಾಗಿ ನೀನು ಹೊಡೆಸಿಕೊಂಡರೆ ತೊಂದರೆ ಇಲ್ಲ, ನಿನ್ನನ್ನು ಶಾಲೆಯಲ್ಲಿ ಅವಮಾನ ಮಾಡಿದರೆ ತೊಂದರೆ ಇಲ್ಲ, ನಿನ್ನನ್ನು ಕೊನೆಯ ಬೆಂಚಿನಲ್ಲಿ ಇಡೀ ದಿನ ನಿಲ್ಲಿಸಿದರೆ ತೊಂದರೆ ಇಲ್ಲ. ಸತ್ಯ ಹೇಳು ಅಂತ ಯಾವ ತಾಯಿ ತಂದೆಯೂ ಹೇಳಲ್ಲ, ಯಾವ ಶಾಲೆಯ ಮಾಸ್ಟ್ರು ಹೇಳಲ್ಲ. ಆದ್ದರಿಂದ ಏಕಾಗ್ರ ಚಿತ್ತದ ಮೊನಚಾದ ಅದೊಂದೇ ಗುರಿ ಅನ್ನುವ ಏಕ ಸಾಧನೆ ನಮ್ಮ ಜೀವನದಲ್ಲಿ ಇವತ್ತು ಸುಳ್ಳಾಗಿದೆ. ಅರ್ಜುನನಿಗೆ ಯಾಕದು ಸಾಧ್ಯವಾಗಿತ್ತು ಅಂದರೆ, ಅಂಥ ಪ್ರಾಮಾಣಿಕ, ಅಂಥ ಪರಿಶುದ್ಧ, ಸತ್ಯವಲ್ಲದೆ ಇನ್ನೊಂದು ಆಡಿದವನೇ ಅಲ್ಲ. ಎಲ್ಲಿವರೆಗೆ ಶಿವನನ್ನ ಕಿರಾತಕ ಅಂತ ಎಣಿಸಿ ಹೋರಾಡುವಾಗ ಆಂತರಂಗಿಕವಾದ ಭಕ್ತಿಯ ಆ ಗಾಢ ತನ್ಮಯತೆ ಅವನಿಗೆ ಒಳಗೆ ಹೇಳಿತು ಕಾಣ್ತದೆ, ಇವನು ಯಾರೋ ಬೇರೆ, ಇಲ್ಲದಿದ್ರೆ ನನಗೆ ಹೀಗೆ ಅವನ ಜೊತೆಗೆ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಆಂತರಂಗಿಕ ಮಾತು ಯಾರಿಗೆ ಎಷ್ಟು ಗಾಢ ಇರ್ತದೆ ಅಲ್ಲ, ಅವರು ಅಷ್ಟಷ್ಟು ಭಗವಂತನಿಗೆ ಸಮೀಪರು ಅಂತ. ಆದ್ದರಿಂದ ಅರ್ಜುನ ಆ ಕ್ಷಣಕ್ಕೆ ಮಾಡಿದ್ದು, ತಾನೊಂದು ಮಣ್ಣಿನ ಲಿಂಗ ಸ್ಥಾಪನೆ ಮಾಡಿ ಲಿಂಗ ಪೂಜೆ ಮಾಡುವುದಕ್ಕೆ ಬೇಕಾದ ಒಂದು ಹೂವಿನ ಹಾರವನ್ನು ಆ ಲಿಂಗಕ್ಕೆ ಧರಿಸಿ, ತಾನು ತನ್ನ ಪೂಜಾರ್ಚನೆಯನ್ನು ಕಣ್ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಮಾಡಿ ಕಣ್ಣು ತೆರೆದು ನೋಡುವಾಗ ಹಾರ ಮಣ್ಣಿನ ಲಿಂಗದಲ್ಲಿ ಇಲ್ಲ. ಎಲ್ಲಿ ಹೋಯಿತು ಲಿಂಗ ಅಂತ ಆಚೆ ಈಚೆ ನೋಡುವಾಗ ಕಿರಾತನ ಕುತ್ತಿಗೆಯಲ್ಲಿ ಹಾರ ಇದೆ. ಹುಡುಗನಿಗೆ ಗೊತ್ತಾಯಿತು, ಯಾವ ಲಿಂಗ ಭಾವದಿಂದ ನಾನು ಪೂಜಿಸ್ತಾ ಇದ್ದೇನೆ ಅದೇ ಶಿವ ಇಲ್ಲಿ ಕಿರಾತನಾಗಿದ್ದಾನೆ ಅಂತ. ಒಂದು ಮಾತು ಬರುತ್ತೆ, ಕಿರಾತನ ಆಶೀರ್ವಾದ ಪಡೀತಾನೆ ಶಿವನದ್ದು. ಆಗ ಅರ್ಜುನ ಹೇಳ್ತಾನೆ, ಜೀವನದಲ್ಲಿ ದೇವರ ದರ್ಶನ ಅನೇಕರಿಗೆ ಸಿಕ್ಕಬಹುದು, ಪಾದಸ್ಪರ್ಶದ ವಿಶೇಷ ಅನುಭವ ನನಗಾಯಿತು ಅಂತ. ಇಂಥ ಅನುಭವಗಳನ್ನುಳ್ಳ ಒಬ್ಬ ಮಹಾನುಭಾವ ಒಂದು ಕಡೆ, ಅಂದರೆ ಆಂತರಂಗಿಕವಾಗಿ ದೇವನಿಗೆ ಅತ್ಯಂತ ಸಮೀಪದವ. ಎರಡನೆಯದ್ದು ಯೋಧತ್ವದ ದೃಷ್ಟಿಯಿಂದ ಎಲ್ಲಿ ಸೋತಿದ್ದಾನೆ ಒಮ್ಮೆ ಪುಟ ತಿರುವಿ ಹಾಕಿ ನೋಡಿ, ಯಾವುದರಲ್ಲಿ ಸೋತಿದ್ದಾನೆ, ಯಾವುದೇ ಒಂದು ಯುದ್ಧದಲ್ಲಿ.
ಅಂಥ ನಿವಾತ ಕವಚರನ್ನ 300 ಕೋಟಿ ಸಂಖ್ಯೆಯಲ್ಲಿ ಏಕಮಾತ್ರ ವ್ಯಕ್ತಿ ಹೋರಾಟ ಮಾಡಿ ಬಂದವನು ಇಂದ್ರಲೋಕದಲ್ಲಿ, ಇಂದ್ರನಿಗೆ ಗುರುದಕ್ಷಿಣೆಯಾಗಿ. ಅದು ಮಾತ್ರ ಅಲ್ಲ, ಕೇವಲ ಒಬ್ಬ ನಪುಂಸಕನ ವೇಷದಲ್ಲಿ ತಾವು ಅಜ್ಞಾತ ಇನ್ನು ಅರ್ಜುನ ಅಂತ ಪ್ರಕಟಿಸಿಕೊಳ್ಳಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ತಾನು ಒಬ್ಬನೇ ಹೋರಾಡಿದ್ದು. ಉಳಿದವರು 4 ಜನ ಆಚೆಗೆ ಹೋಗಿದ್ದಾರೆ, ನೀವು ಗಮನಿಸಬೇಕು, ವಿರಾಟನ ಜೊತೆಗೆ ಹೋಗಿದ್ದಾರೆ. ಇವನು ಒಬ್ಬನೇ ಹೋರಾಡಿದ್ದು ಉತ್ತರ ಕುಮಾರನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಸಾಕ್ಷಾತ್ ಒಬ್ಬನೇ ಅಷ್ಟೂ ಜನ ಕೌರವರು ನೆನ್ಪಿಟ್ಕೊಳ್ಬೇಕು. ಯಾವ ಭೀಷ್ಮ ದ್ರೋಣ ಈಗ ವೀಕ್ನೆಸ್ ಅಂತ ನಾವು ಭಾವಿಸ್ತೇವೆ, ಆ ಭೀಷ್ಮ ದ್ರೋಣಾದಿಗಳನ್ನ, ಶಕುನಿ, ದುಶ್ಯಾಸನ, ಕರ್ಣ, ದುರ್ಯೋಧನಾದಿಗಳನ್ನು ಅಷ್ಟೂ ಜನರನ್ನು ಒಬ್ಬನೇ ಸೋಲಿಸಿದ ಕೃಷ್ಣ ಇಲ್ಲ. ಮತ್ತೆ ನಾವಿವತ್ತು ಮಹಾಭಾರತದ ವಿರಾಟ್ ಪರ್ವವನ್ನ ಭಕ್ತರು ಪಾರಾಯಣ ಮಾಡುವುದಾದ್ರೆ ವಿರಾಟ್ ಪರ್ವ ಪಾರಾಯಣ ಮಾಡಿ ಅಂತ ಹೇಳೋದು, ಸುಂದರಕಾಂಡವನ್ನ ಪಾರಾಯಣ ಮಾಡಿ ಅಂತ ರಾಮಾಯಣದಲ್ಲಿ ಹೇಳೋದು. 2 ಕಡೆನೂ ಭಗವಂತ ಇಲ್ಲ. ಭಗವಂತ ಇಲ್ಲದ ಆ ಅಧ್ಯಾಯಗಳನ್ನೇ ಯಾಕೆ ಅಂದ್ರೆ ನಮಗೆ ಭಗವಂತ ಭಕ್ತನ ಜೊತೆಗಿದ್ದಾನೆ ಅನ್ನುವ ಸಂದೇಶ. ಅಂತ ಭಕ್ತನ ಪರಾಕಾಷ್ಠೆಯ ವಿಜಯ ಗೋಗ್ರಹಣ ಸಂದರ್ಭ. ಯಾರಿಗೆ ಗೆಲ್ಲೋಕ್ಕಾಗಿದೆ ಹೇಳಿ? ಹೋಗಯ್ಯ, ನಿನ್ನ ದೊಡ್ಡ ದೊಡ್ಡ ಮಾತುಗಳು ಈಗ ಬೇಡ, ಎದುರಿಗೆ ಬಂದು ಸಂಮೋಹನಾಸ್ತ್ರ ಪ್ರಯೋಗ ಮಾಡಿ ನಿಮ್ಮ ಬಟ್ಟೆ ಕಳಚಿ ಹೋದನಲ್ಲ, ಆಯುಧಗಳನ್ನು ಎತ್ತಿಕೊಂಡು ಹೋಗಿದ್ದನಲ್ಲ, ಒಂದೊಮ್ಮೆ ಅವನು ಮನಸ್ಸು ಮಾಡಿದ್ದರೆ, ಅವನು ಅಪ್ರಾಮಾಣಿಕನಾಗಿದ್ದರೆ, ನಿರ್ದಯನಾಗಿದ್ದರೆ ಆ ಸಂಮೋಹನಾಸ್ತ್ರದ ಸಂದರ್ಭದಲ್ಲಿ ನಿಮ್ಮನಷ್ಟು ಜನರನ್ನು ಕೊಲ್ಲಬಹುದಿತ್ತು. ಕೊಲ್ಲಲಿಲ್ಲ. ಅವನು ಸತ್ಯವಂತ, ಅವನು ಧೀರ, ಅವನು ಪ್ರಾಮಾಣಿಕ, ನಿನ್ನ ಬೊಗಳೆ ಮುಚ್ಚು ಅಂತಾನೆ ಭೀಷ್ಮ ಕರ್ಣನಿಗೆ. ಅಂಥ ಯೋಧ ಜೀವನದ ಅವಧಿಯಲ್ಲಿ ಎಲ್ಲ ಸಂಗತಿಗಳನ್ನ ಇನ್ನಿಲ್ಲದಂತೆ ಗೆದ್ದವ. ಸಾಕ್ಷಾತ್ ಒಂದು ಸಂದರ್ಭ ಯುದ್ಧಕ್ಕೆ ಪೂರ್ವಭಾವಿಯಾಗಿ ಇನ್ನು ಹೊರಡುವಾಗ ಅಕ್ಷೋಹಿಣಿ ಸೇನೆ ಎಲ್ಲ ಸಿದ್ಧವಾಗಿದೆ, ಇನ್ನೇನು ತಾನು ಹೊರಡಬೇಕು. ಯುದ್ಧ ಬೇಡ ಅಂದವ ಅರ್ಜುನ ಅಲ್ಲ, ಯುಧಿಷ್ಠಿರ ಯುದ್ಧ ಬೇಡ ಅನ್ನುವಾಗ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಯಾರಿದ್ದಾರೆ, ಯಾವ ಪರಾಕ್ರಮ ಇದೆ? ಇರುವುದು ಹೇಳಿ ಕೇಳಿ 7 ಅಕ್ಷೋಹಿಣಿ, ಮಹಾಬಲಿಷ್ಠರು ಯಾರೂ ಇಲ್ಲಪ್ಪ. ಎದುರು ನೋಡು, 11 ಅಕ್ಷೋಹಿಣಿ ಸೇನೆ ಇದೆ. ಆ ಅಕ್ಷೋಹಿಣಿ ಸೇನೆಯ ಮುಂದೆ ಹೋರಾಟ ಮಾಡಿ ನಾವೆಲ್ಲಿ ಗೆಲ್ತೇವೆ? ಸೋಲುವುದಂತೂ ಖಚಿತ. ಯಾಕೆ ಸುಮ್ಮನೆ ಯುದ್ಧ? ಹೀಗಾಗಲೇ ಒಂದು ಹಂತದಲ್ಲೇ ನಾವು ಹೀಗೆ ಮಾತನಾಡಿಕೊಳ್ತಾ ಕಾಲ ಕಳೆದದ್ದು 13 ವರ್ಷಗಳಾಗಿದೆ. ಹೀಗೆ ಮತ್ತೆ ಯುದ್ಧದ ಮಾತಾಡಿ ಸೋಲುವುದಕ್ಕಿಂತ ಮರಳಿ ಹೋಗೋಣ. ವನವಾಸ ಹೇಗೂ ಅಭ್ಯಾಸ ಇದೆ. ಸೋಲಿನ ನಂತರ ವನವಾಸ ಯಾಕೆ? ಈಗ ಯುದ್ಧವನ್ನೇ ಕೈಬಿಟ್ಟು ವನವಾಸಕ್ಕೆ ಹೋದರಾಯಿತು ಅಂತ ಹೇಳಿದವ ಯುಧಿಷ್ಠಿರ. ಆಗ ಏನು ಅಣ್ಣ, ಯಾವ ಸೋಲಿನ ಬಗ್ಗೆ ಮಾತನಾಡುತ್ತಿ? ಯಾರು ಸೋಲುವವರು? ನಾವೇ? ನಿನಗೆ ಒಂದು ಮಾತು ಗೊತ್ತಿಲ್ಲವೇ ಅಣ್ಣ? ಎಲ್ಲಿ ಸತ್ಯ ಇದೆ, ಎಲ್ಲಿ ಧರ್ಮ ಇದೆ, ಎಲ್ಲಿ ದಯೆ ಇದೆ, ಈ 3 ಇದ್ದಲ್ಲಿ ಸೋಲಿಲ್ಲ ಅನ್ನುವ ಮಾತನ್ನು ನೀನು ಕೇಳಿಲ್ಲವೇನು? ನಮ್ಮ ಬಳಿ ಸತ್ಯ ಇದೆ. ನಾವು ಇದುವರೆಗೂ ಸತ್ಯ ಬಿಟ್ಟು ಕೊಟ್ಟವರಲ್ಲ, ಧರ್ಮ ಬಿಟ್ಟು ಕೊಟ್ಟವರಲ್ಲ, ದಯೆ ಬಿಟ್ಟು ಕೊಟ್ಟವರಲ್ಲ. ನಮಗೆ ಗೆಲುವು ನಿಶ್ಚಿತ ಅಣ್ಣ. ಎಲ್ಲಕ್ಕಿಂತ ಜೊತೆಗೆ ಸಾರಥಿಯಾಗಿ ಇರುವವನು ಯಾರು? ಶ್ರೀಕೃಷ್ಣ. ನಾವು ಸೋಲುವುದಕ್ಕೆ ಹೇಗೆ ಸಾಧ್ಯ? ಯತಃ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತತಃ ಜಯ ಅಂತ ಅಲ್ಲಿ ಯುಧಿಷ್ಠಿರನಿಗೆ ಬುದ್ಧಿವಾದ ಮಾಡಿ ರಥ ಏರಿದವ ಈ ಅರ್ಜುನ. ಏನಾಯಿತು? ಅವನು ಷಂಡ ಆದದ್ರಿಂದ ಸೋತದ್ದ, ಅವನು ಪಲಾಯನವಾದಿ ನಪುಂಸಕ ಆದದ್ರಿಂದ ಶರಗಳನ್ನ ಕೆಳಗೆ ಹಾಕಿ ನನಗಾಗಲ್ಲ ಅಂತ ಕೂತದ್ದ. ಯಾಕೆ ಈ ಒಂದೇ ಥರದ ಮನೋಭಾವದಿಂದ ನೋಡೋದು ನಾವು ಎಲ್ಲ ಸಂಗತಿಗಳನ್ನು? ಜಗತ್ತಿನಲ್ಲಿ ಎಷ್ಟು ಸಾಧ್ಯತೆಗಳಿವೆ. ಪಕ್ಕಾ ಫುಲ್ ಓದಿರ್ತಾನೆ ಒಬ್ಬ ಹುಡುಗ, ಅವನ ಟೀಚರ್ಗೆ ಫುಲ್ ಭರವಸೆ ಇರುತ್ತೆ, ಪೂರ್ಣ ಭರವಸೆ. ಆ ಹುಡುಗ ಈ ಸರಿ 99% ತಗೋತಾನೆ ಅಂತ. ಆ ಹುಡುಗನು ಅಷ್ಟೇ ನಿಷ್ಠೆಯ ಹುಡುಗ, ಚೆನ್ನಾಗಿ ಓದಿರ್ತಾನೆ. ತಂದೆ ತಾಯಿಗೆ ಪೂರ್ತಿಯಾದ ಆತ್ಮವಿಶ್ವಾಸ ಇದೆ, ನಮ್ಮ ಮಗ ಈ ಸರಿ ನಮ್ಮ ಕುಟುಂಬಕ್ಕೆ ಹೆಸರು ತರ್ತಾನೆ. ಅಂತಿಂಥ ಓದು ಪರಿಶ್ರಮ ಮಾಡಿಲ್ಲ. ಬುದ್ಧಿಮತ್ತೆಯ ದೃಷ್ಟಿಯಿಂದ ದೇವತಾನುಗ್ರಹ ಚೆನ್ನಾದ ಬುದ್ಧಿಮತ್ತೆ ಇದೆ. ಅವನ
ತಯಾರಿಯ ದೃಷ್ಟಿಯಿಂದ ನಾಳೆಯ ಪರೀಕ್ಷೆಗೆ ಅವನು ಸಂಪೂರ್ಣ ಸಿದ್ಧ. ಬೆಳಿಗ್ಗೆ ಹೋಗ್ತಾನೆ, ಹಾಲ್ ಟಿಕೆಟ್ ತಗೊಂಡು ಆ ತರಗತಿಯಲ್ಲಿ ಕೂತ್ಕೊಂಡಿದ್ದಾನೆ ತನ್ನ ನಂಬರಿನ ಡೆಸ್ಕಿನ ಮೇಲೆ. ಅವನಿಗೆ ಬಂದು ಶಾಲೆಯ ಆ ನಿರ್ದಿಷ್ಟ ತರಗತಿಯನ್ನು ಸೂಪರ್ವೈಸ್ ಮಾಡುವ ಟೀಚರ್ ಪೇಪರ್ ಕೊಡ್ತಾರೆ. ಅವನಾಗಲೂ ಸಿದ್ಧನಿದ್ದಾನೆ. ಅವನಿಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಕೊಟ್ಟಾಕ್ಷಣ ಏನೋ ಒಂದು ಗಲಿಬಿಲಿ, ಇದುವರೆಗೆ ಇಲ್ಲದ ಒಂದು ಮರೆವು, ತಾನು ಬರೆಯಲಾರೆ ಅನ್ನುವ ಕೈ ಕಾಲು ನಡುಗುವ ಒಂದು ಸ್ಥಿತಿ, ಮೂರ್ಛೆ ಹೋಗಿ ಬೀಳ್ತೇನೇನೋ ನನಗೀಗಾಗಲಿಕ್ಕಿಲ್ಲ ಅನ್ನುವಂತಹ ಒಳಗಿನ ನಡುಕ. ಎಷ್ಟು ಮಕ್ಕಳಿಗಾಗುವುದಿಲ್ಲ ಹೇಳಿ? ನಪುಂಸಕರ, ಷಂಡರ. ಇದರ ಹಿಂದೆ ಬೇರೊಂದು ಕಾರಣ ಇದೆ ಅಂತ ನಿಮಗನ್ಸಲ್ವಾ? ಮಲಯ ಮಾರುತ ಅಂತ ಒಂದು ಸಿನಿಮಾ ಬಂತು. ಬಹಳ ದೊಡ್ಡ ಸಂಗೀತಗಾರ, ಅದು ನಿಜವಾಗಿ ನಡೆದ ಘಟನೆ. ಕೇರಳದಲ್ಲಿ ಅತ್ಯದ್ಭುತ ಸಂಗೀತಗಾರ. ಅವನಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪಡೆದಂತಹ ಅದ್ಭುತ ಕಲಾವಿದರು. ಹಾಡ್ಲಿಕ್ಕೆ ಕೂತ್ರೆ ಜನ ಸಾಗರ ಕೇಳೋದಿಕ್ಕೆ. ಅವ್ರು ಬರ್ತಾರ, ಸುದ್ದಿ ಸಾಕು, ಜನ ಓಡ್ ಹೋಗ್ತಿದ್ರು, ಮುಗಿ ಬೀಳ್ತಿದ್ರು. ಅಂಥ ಸಂಗೀತಗಾರರು ಒಂದು ದಿನ ಹಾಡುವುದಕ್ಕೆ ಕೂತಿದ್ದಾರೆ. ನಿತ್ಯದ ಹಾಗೆ ಎಲ್ಲವೂ ಸಿದ್ಧವಾಗಿದೆ. ಸಾಥಿ ಕೊಡುವ ಸಹ ಕಲಾವಿದರು ಸಿದ್ಧರಾಗಿದ್ದಾರೆ. ಒಳ್ಳೆಯ ಧ್ವನಿವರ್ಧಕ ಇದೆ. ಇವನು ಶ್ರುತಿ ತೆಗಿತಾನೆ, ಧ್ವನಿ ಇಲ್ಲ. ಹೋಯಿತೆಲ್ಲಿಗೆ ಗೊತ್ತಿಲ್ಲ. ಏನು ಮಾಡಿದರೂ ಧ್ವನಿ ಇಲ್ಲ. 6-8 ತಿಂಗಳು ಗುರುವಾಯೂರಪ್ಪನಿಗೆ ತಾನು ನಿರಂತರ ಉಪಾಸನೆ ಮಾಡಿ ನನ್ನ ಧ್ವನಿ ಎಲ್ಲಿ ಹೋಯಿತು ಅಂತ ಅವರನ್ನು ಕೇಳಿ ಪಡೆದ ಕಥೆ ನಿಜ ಜೀವನದಲ್ಲಿ ಒಬ್ಬ ಸಂಗೀತಗಾರನಲ್ಲಿ ನಡೆದದ್ದು. ಇದು ಷಂಡತನವ? ಇದು ನಪುಂಸಕತನವ? ಬೇರೊಂದು ಕಾರಣ ಇದೆ ಅಂತ ಅನ್ಸೋದಿಲ್ವಾ? ಕೆಲವು ವ್ಯಕ್ತಿಗಳನ್ನು ಹೀಗೆ ಆಯ್ಕೆ ಮಾಡಲಾಗ್ತದೆ. ಒಂದು ಪರೀಕ್ಷೆಗೆ ಆಯ್ಕೆ ಮಾಡಲಾಗ್ತದೆ. ಯಾರು ದಿ ಬೆಸ್ಟ್ ಇದ್ದಾರಲ್ಲ ಅವರನ್ನೇ ಆಯ್ಕೆ ಮಾಡ್ತಾನೆ ಭಗವಂತ. ದಿ ಬೆಸ್ಟ್ ಅಂತ ಅವನಿಗೆ ಒಂದು ಅಹಂಕಾರದ ಭಾಗವಾಗಿ ಅವನ ಆಂತರಂಗಿಕವಾಗಿ ಸತ್ಯ, ಧರ್ಮ, ಪ್ರಾಮಾಣಿಕತೆ, ನಿರ್ದಯ ಇಲ್ಲದ ಅಹಿಂಸೆ ಎಲ್ಲವನ್ನೂ ನಿಷ್ಠೆಯಿಂದ ಪಾಲಿಸ್ತಿದ್ದಾಗ ಕೂಡ ನಾನು ಅನ್ನುವ ಭಾವಕಳಚದ ಒಂದು ಲೋಪ ಉಳಿದಿರ್ತದೆ. ಇಡೀ ರಿಫೈನ್ ಆಗಿದೆ. ಹುಟ್ಟುತ್ತಾ ನಾವೆಲ್ಲ ಇನ್ನೂ ರಾ ಮೆಟೀರಿಯಲ್ಸ್. ಬೆಳೀತಾ ನಮ್ಮ ಬದುಕಿನ ಪರಿಶ್ರಮದಿಂದ ನಾವೇನೋ ಆಗ್ತೇವೆ. ಯು ಬಿಕಮ್ ಸಮಥಿಂಗ್. ನಾವು ಹುಟ್ಟುತ್ತಾ ಏನೋ ಆಗುವುದು ಹೊರತು ಹುಟ್ಟುತ್ತಾನೆ ನಾವು ರೆಡಿಮೇಡ್ ಅಲ್ಲ. ಈ ಆಗುವ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ನಲ್ಲಿ ಕೆಲವೊಮ್ಮೆ ಎಲ್ಲ ಪರಿಶುದ್ಧ ಇದೆ, ಎಲ್ಲ ಬೆಸ್ಟ್ ಇದೆ, ಟಾಪ್ ಅಂತ ಹೇಳುವ ಮಾರ್ಕ್ಸ್ ಹಾಕಬಹುದು. ಭಗವಂತನಿಗೆ ಅನ್ನಿಸ್ತದೆ ಇದಕ್ಕೊಂದು ಅಹಂಕಾರದ ಭಾಗ ಹೋದರೆ ಇದು ತುಂಬ ಚೆನ್ನಾಗಿರುತ್ತೆ, ಇದರ ಅಹಂಕಾರ ಕಳಿಬೇಕು ಅಂತ ಒಂದು ಸಾರಿ ಭಗವಂತ ನಿರ್ಣಯ ಮಾಡ್ತಾನೆ. ಇದು ಇನ್ಯಾರಿಂದಲೂ ಅಲ್ಲ. ಪಂಚಾನಿ ಏತಾನಿ ಕಾರಣಾನಿ ಎಲ್ಲ ಸರ್ವಕರ್ಮೇಭ್ಯ, ಕೃಷ್ಣನದ್ದೇ ಮಾತು. 5 ಕಾರಣಗಳಪ್ಪ ಕರ್ಮಕ್ಕೆ. ಮಾಡುವ ಕೆಲಸ ಒಂದು, ಮಾಡ್ತೇನೆ ಅಂತ ಹೊರಟ ಕರ್ತೃ 2ನೆಯದ್ದು, ಮಾಡುವ ಸ್ಥಳ 3ನೆಯದ್ದು, ಉಪಕರಣಗಳು 4ನೆಯದ್ದು, 5ನೆಯದ್ದು ಅದೃಷ್ಟ ಅಂದ್ರೆ ಕೃಷ್ಣ. ಈ 5ನೆಯದ್ದು ಕೈ ಕೊಟ್ರೆ ನಿಮ್ಮ 4, ನೀವು 4 ಪರಿಶ್ರಮ ನಿಮ್ಮಿಂದಲೇ ಆಗುವುದು. ಆದರೆ ಈ 4 ಸಿದ್ಧ ಇದ್ರೂ ಕೂಡ 5ನೆಯದ್ದು ಸಂಭವಿಸುವುದಿಲ್ಲ. ಒಮ್ಮೆ ಪುನರವಲೋಕನ ಮಾಡಿ ನೋಡಿ ಜೀವನದಲ್ಲಿ. ಒಬ್ಬ ಶಾಸಕ ಇರ್ತಾನೋ, ಇನ್ಯಾರೋ ಇರ್ತಾನೋ, ಲೀಡರ್ ಇರ್ತಾನೋ, ಕೆರೆ ಕಟ್ತೇನೆ ಅಂತ ಹೊರಡ್ತಾನೆ. ಕೆರೆ ಕಟ್ಟುವುದಕ್ಕೆ ಬೇಕಾದ ಫಂಡ್ ರೆಡಿ ಆಗಿರುತ್ತೆ, ಉಪಕರಣಗಳು, ಅದಕ್ಕೆ ಬೇಕಾದ JCB ಇನ್ನಿತರ ಸಲಕರಣೆಗಳ ಸಹಿತ ಅವನು ಬರ್ತಾನೆ. ಮಾಡುವ ಕರ್ತೃ ಇದ್ದಾನೆ, ಮಾಡಬೇಕು ಅನ್ನುವ ಕೆರೆಯ ಯೋಜನೆಯ ಕನಸು ಇದೆ, ಕರ್ಮ. ಮಾಡುವ ಸ್ಥಳ ಗೊತ್ತಿದೆ, ಸಿದ್ಧನಾಗಿ ಬಂದಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗುತ್ತೆ ಅಂತ ಇಟ್ಕೊಳ್ಳಿ. ಯಾವ ಕೆರೆ ಮಾಡ್ತಾನೆ ಅವನು? ಅದೃಷ್ಟ ಅನ್ನುವ 5ನೆಯದನ್ನು ಗೊತ್ತಿಲ್ಲದೆ ಇರುವವರು ಪಲಾಯನ ಅನ್ನುವುದನ್ನು ಮಾತಾಡ್ತಾರೆ. ಮತ್ತು ಈ ಅದೃಷ್ಟವನ್ನು ಪರೀಕ್ಷೆ ಮಾಡುವಾಗ ಭಗವಂತ ಆಯ್ಕೆ ಮಾಡುವುದು ತನಗೆ ಅತ್ಯಂತ ಇಷ್ಟವಾದ ಅಂದ್ರೆ ಈ ಜೀವನದ ಅವಧಿಯಲ್ಲಿ ಇನ್ನು ಯಾವ ಹೈಟನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ ಆ ಹೈಟನ್ನು ಮುಟ್ಟಿ ಇವಾಲ್ವ್ ಆದ ಜೀವವನ್ನೇ ಆಯ್ಕೆ ಮಾಡೋದು. ಈ ಲಾಸ್ಟ್ ಹೊಡೆತನ ತಗೊಳ್ಳುತ್ತಾ ಇಲ್ವಾ ಅಂತ. ಇದಕ್ಕೆ ನನ್ನಲ್ಲಿ ಏನು ಆಧಾರ? ನೀವು ಸ್ವಲ್ಪ ಪೂರ್ವಾವಲೋಕನ ಮಾಡಿ. ಕೃಷ್ಣ ಯುದ್ಧ ಆರಂಭ ಮಾಡುವ ಮೊದಲು ದುರ್ಗಾಸ್ತುತಿ ಮಾಡು ಅಂದ. ಯಾರಿಗೂ ಹೇಳಲಿಲ್ಲ ಕೃಷ್ಣ, ಅರ್ಜುನನಿಗೆ ಮಾತ್ರ ಹೇಳಿದ್ದು. ದುರ್ಗಾಸ್ತುತಿ ಆರಂಭ ಮಾಡಿ ರಥ ಏರು. ಯಾಕೆ ಹೇಳಿದ? ದುರ್ಗೆ ಯಾವಾಗ ಬರೋದು? ನಮ್ಮ ಅಹಂಕಾರ
ಮೇರೆ ಮೀರಿ ರಾಕ್ಷಸರಾದಾಗ ಆ ರಾಕ್ಷಸರ ವಧೆಗೆಲ್ಲ ಬರುವುದು ಹೆಣ್ಣಿನ ಅವತಾರದ ದೇವರು. ಅದು ಕಾಳಿ ಇರಬಹುದು, ದುರ್ಗೆ ಇರಬಹುದು, ಕಾತ್ಯಾಯನಿ ಇರಬಹುದು, ನವದುರ್ಗೆಯರಿರಬಹುದು. ನಾವು ಯಾವ ಎಲ್ಲ ದೇವತೆ ನಾವು ಯಚಿಸ್ತೀವಲ್ಲ, ಆ ನವದುರ್ಗೆಯರೆಲ್ಲರೂ ಬಂದದ್ದು ಶುಂಭ ನಿಶುಂಭರನ್ನು ಅಥವಾ ಮಹಿಷಾಸುರನನ್ನು ಅಥವಾ ರಕ್ತಾಸುರರನ್ನು ಇಂಥವರನ್ನೇ ಕೊಲ್ಲಕ್ಕೆ ಬಂದಿರೋದು. ಬೇರೆ ಕಾರಣಕ್ಕೆ ಅವರು ಬಂದಿಲ್ಲ, ನೆನಪಿಟ್ಕೊಳ್ಳಿ. ನಾವು ಯಾಕೆ ನವ ದುರ್ಗೆಯರನ್ನು ಆರಾಧಿಸಬೇಕು ಅಂದರೆ ನಮ್ಮ ಒಳಗಿನ ಅಸುರರು ಸಾಯಲಿ ಅಂತ. ಕೃಷ್ಣ ಒಬ್ಬ ಗ್ರೇಟ್ ಮಾಸ್ಟರ್. ಥ್ರೂ ಔಟ್ ಕೃಷ್ಣ ಅರ್ಜುನನ ಮೇಲೆ ಕಣ್ಣಿಟ್ಟಿದ್ದ. ನಿಮಗೆ ಇದನ್ನು ಶ್ರೀಮದ್ ಭಾಗವತ, ವಿಷ್ಣು ಪುರಾಣ, ಏಕಕಾಲಕ್ಕೆ ಮಹಾಭಾರತ, ಹರಿವಂಶ 4ರ ಓದನ್ನು ಮಾಡಿದರೆ ನಿಮಗೆ ಅನೇಕ ಆಧಾರಗಳು ಸಿಗ್ತವೆ. ಅರ್ಜುನನಿಗೆ ಗೊತ್ತಿಲ್ಲ ಇವನು ನನ್ನ ಗುರು ಅಂತ, ಆದರೆ ಕೃಷ್ಣನಿಗೆ ಗೊತ್ತಿತ್ತು ಇವನು ನನ್ನ ಶಿಷ್ಯ ಅಂತ. ಆ ಶಿಷ್ಯನ ಮೇಲೆ ಕಣ್ಣಿಟ್ಟ ಮೇಲೆ ತನಗೆ ಬೇಕಾದ ಕೆಲಸಗಳನ್ನು ಥ್ರೂಔಟ್ ಮಾಡ್ಕೊಂಡು ಬಂದಿದ್ದಾನೆ. ಎಲ್ಲಿಂದ ಆರಂಭಿಸಿದ್ದಾನೆ ಅಂತ ನೀವು ಕೇಳಬಹುದು. ನೀವು ಸ್ವಲ್ಪ ಯೋಚನೆ ಮಾಡಿ. ದ್ರೌಪದಿ ಸ್ವಯಂವರದಲ್ಲಿ ಕೃಷ್ಣನಿಗೇನು ಕೆಲಸ ಇತ್ತು? ದ್ರೌಪದಿ ಸ್ವಯಂವರದಲ್ಲಿ ಬಲರಾಮನ ಜೊತೆಗೆ ಕೃಷ್ಣ ಹೋಗಿ ಕೂತ್ಕೊಂಡು ಅವನು ಬೇರೆ ಮಾತಾಡಬಹುದಿತ್ತು. ಅಲ್ಲಿ ನೋಡು, ಅದೆಲ್ಲ ಕೂತಿದಾರಲ್ಲ ಅವರೆಲ್ಲ ದುರ್ಯೋಧನಾದಿಗಳು, ನೋಡಲ್ಲಿ ಕರ್ಣ, ನೋಡಲ್ಲಿ ಅವರೆಲ್ಲ ಬಂದಿದ್ದಾರೆ, ನೋಡಲ್ಲಿ ಮತ್ಸ್ಯ ಇದೆ, ಬೇರೆ ಬೇರೆ ರಾಜರು ಬಂದಿದ್ದಾರೆ. ಇವರ ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಕೃಷ್ಣ ಕೂತ್ಕೊಂಡು ಮಾತಾಡೋದು ಬಲರಾಮನ ಹತ್ರ. ಅಲ್ಲಿ ಇದ್ದಾನಲ್ಲ ಅವನು ಅರ್ಜುನ. ಬ್ರಾಹ್ಮಣ ವೇಷದ ಒಟುವಿನ ವೇಷಗಳಲ್ಲೆಲ್ಲ ಇದ್ದಾರೆ ಅವರು. ಅವನು ಅರ್ಜುನ ಅಲ್ಲಪ್ಪ, ಅವರಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಬ್ರಾಹ್ಮಣರು ಇದ್ದಾರೆ ಅಂತ ಇವ ಬಲರಾಮ ಅಂದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನಾನು ಕೃಷ್ಣ ಎನ್ನುವುದು ಖಚಿತವಾಗಿ ಸತ್ಯ ಅಂತ ನೀನು ಒಪ್ಪುತ್ತೀಯಾದರೆ ನನ್ನಷ್ಟೇ ಸತ್ಯ ಅಲ್ಲಿ ಕಾಣಿಸುವ ಅರ್ಜುನ ಕೂಡ. ಯಾಕಪ್ಪ ಅರ್ಜುನನ ಮೇಲೆ ಕಣ್ಣು? ಮತ್ಸ್ಯದ ಏಕ ಕಣ್ಣನ್ನ ಗುರಿ ಮಾಡಿ ಮತ್ಸ್ಯ ಭೇದನ ಸಾಧ್ಯವಾಗುವುದಕ್ಕೆ ಅಲ್ಲೇ ಕೂತು ತನ್ನ ದೃಷ್ಟಿಯ ಮೂಲಕ ಶಕ್ತಿ ಸಂಚಲನ ಮಾಡಿಸಿದವ ಕೃಷ್ಣ ಅನ್ನುವಲ್ಲಿಂದ ಆ ಶಿಷ್ಯನ ಆಯ್ಕೆ ಆರಂಭ ಆಗಿದೆ. ಅಲ್ಲದಿದ್ದರೆ ನೀವು ಥ್ರೂ ಔಟ್ ಓದಿ ನೋಡಿ. ಒಬ್ಬ ಕೃಷ್ಣ ದ್ವಾರಕೆಯಿಂದ ಹೊರಟ್ರೆ ನನಗೆ ಪಾಂಡವರನ್ನು ನೋಡಕ್ಕೆ ಹೋಗ್ತೀನಿ, ನಾನು ನಮ್ಮ ಸೋದರತ್ತೆಯನ್ನು ನೋಡಕ್ಕೆ ಹೋಗ್ತೀನಿ ಹೇಳಲ್ಲ. ಅಥವಾ ಅವನು ಇಂದ್ರಪ್ರಸ್ಥಕ್ಕೆ ಹೋದರೆ ನನಗೆ ಅವರೆಲ್ಲರನ್ನು ನೋಡ್ತೀನಿ ಅಂತ ಯಾರ ಹೆಸರು ಹೇಳಲ್ಲ. ನನಗೆ ಅರ್ಜುನನ ಹತ್ರ ಹೋಗ್ತೀನಿ, ನಾನೀಗ ಬಹಳ ಹೊತ್ತು ಅರ್ಜುನನ ಜೊತೆಗೆ ಕಳೀಬೇಕು, ನನಗೆ ಅರ್ಜುನನನ್ನ ತುಂಬ ಹೊತ್ತು ಏಕಾಂತಲ್ಲಿ ಕೂತು ಮಾತಾಡಿಸೋದಿದೆ, ನಾನು ಬಹಳ ದಿವಸ ಆಯಿತು ಅರ್ಜುನನನ್ನು ನೋಡದೆ. ಹಪಿಸ್ತಾನೆ, ನಿರಂತರವಾಗಿ ಹಂಬಲಿಸ್ತಾನೆ. ದೊಡ್ಡ ಗುರು ಒಬ್ಬ ತನ್ನ ಶಿಷ್ಯನನ್ನ ದೂರದಲ್ಲಿದ್ದವನನ್ನು ಆಯ್ಕೆ ಮಾಡಿ ಬಿಟ್ರೆ ಅವನಿಗಾಗಿ ಹಂಬಲಿಸ್ತಾನೆ, ಅವನಿಗಾಗಿ ಪರಿತಪಿಸ್ತಾನೆ, ಅವನಿಗೆ ಗೊತ್ತೇ ಇಲ್ಲದೆ ಅನುಗ್ರಹಿಸ್ತಿರ್ತಾನೆ. ಕೊನೆಗೊಂದು ದಿನ ಅವನನ್ನ ಪೂರ್ತಿ ಸಿದ್ಧ ಮಾಡುವುದಕ್ಕೆ ಬೇಕಾದ ಬಹಳ ದೊಡ್ಡ ಹ್ಯಾಮರ್ನ ಹೊಡೆತ ಕೊಡ್ತಾನೆ. ಇವನು ಪ್ರಾರಂಭ ಮಾಡಿರೋದು ನೋಡಿ, ಇಷ್ಟೂ ದಿವಸ ಅನುಗ್ರಹಿಸಿದ್ದಾನೆ, ಪ್ರೀತಿಸಿದ್ದಾನೆ, ನಿರಂತರವಾಗಿ ತನ್ನ ಶಿಷ್ಯ ಅಂತ ಗೊತ್ತಿದ್ದು ಅದನ್ನು ವ್ಯಕ್ತಪಡಿಸದೆ ಕಾದಿದ್ದಾನೆ. ಥ್ರೂ ಔಟ್ ಅರ್ಜುನನ ಮೇಲೆ ಪ್ರೀತಿಯಿಂದ ಹಂಬಲಿಸಿ ಹೋಗಿದ್ದಾನೆ. ಎಲ್ಲಿಯೂ ಅರ್ಜುನನಿಗೆ ಹೇಳಲಿಲ್ಲ ಇದು ಈಗ ಸಂಭವಿಸದಿದ್ರೆ ಇನ್ನು ಸಂಭವಿಸಲ್ಲ ಅನ್ನುವ ಕಟ್ಟ ಕಡೆಯ ಹಂತ ಬಂದ ದಿವಸ ಹೊಡೆದಿದ್ದಾನೆ. ದುರ್ಗಾಸ್ತುತಿ ಮಾಡಿದ ನಂತರದ ಅರ್ಜುನ, ದುರ್ಗಾಸ್ತುತಿ ಮಾಡುವ ಮೊದಲಿದ್ದ ಅರ್ಜುನನಿಗೆ ವ್ಯತ್ಯಾಸ ನೀವು ಸ್ವಲ್ಪ ಮಹಾಭಾರತ ನೋಡಿ ಗೊತ್ತಾಗತ್ತೆ. ದುರ್ಗಾಸ್ತುತಿ ಮಾಡುವ ಮೊದಲು ಯುಧಿಷ್ಠಿರನಿಗೆ ಧೈರ್ಯ ಹೇಳಿದ ಅರ್ಜುನ ದುರ್ಗಾಸ್ತುತಿ ಹೇಳಿದ ನಂತರ ಬದಲಾಗ್ತದೆ. ಯಾಕೆ? ಆದಿ ಕಾಲಿಯವತರಣದಿಂದ ನಿನ್ನ ತವ ಪ್ರಥಮ ಅಗ್ನಿ ಸ್ಪರ್ಶ, ಜೀವ ಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ. ಸತ್ಯಕಾಮರು ಒಮ್ಮೆ ಕಾಳಿ ಎಂಟರಾದಳು ಅಂತಂದ್ರೆ ಆದಿ ಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ, ಅದು ಸಾಮಾನ್ಯ ಸ್ಪರ್ಶ ಅಲ್ಲ, ಅದು ಬೆಂಕಿ ಮುಟ್ಟೋದು. ಹಾಗಾದಾಗ ಜೀವಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ. ಒಳಗೆ ಆಗ ಇಡೀ ಕುಂಡಲಿನಿ ಜಾಗೃತ ಆಗುವ ಸ್ಥಿತಿ ಬಂದರೆ ಅದು ಏಕಕಾಲಕ್ಕೆ ಅತ್ಯಂತ ಆನಂದದಾಯಕ, ಅಷ್ಟೇ ಭೀತಿ. ಅದಕ್ಕೆ ಏನು ರೋಮಹರ್ಷ, ಅದು ರೋಮಹರ್ಷ ಭೀತಿಯನ್ನು ಹುಟ್ಟಿಸ್ತಿದೆ, ಆನಂದವನ್ನು ಉಂಟು ಮಾಡ್ತಿದೆ. ಅಂಥ ಸ್ಥಿತಿ ಬರುತ್ತೆ. ಇದೆಲ್ಲಕ್ಕೂ ನೀವು ಪುನರವಲೋಕನ ಮಾಡಿದರೆ
ಸರಿಯಾಗಿ ಅಧ್ಯಾತ್ಮ ಪಥದ ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಆದ ಶಿಷ್ಯನಿಗೆ ಗುರುವಿನ ಸಮ್ಮುಖದಲ್ಲಿ ಏನಾದರೂ ಆ ಥರದ ಕುಂಡಲಿನಿ ಜಾಗೃತಾವಸ್ಥೆಯೋ ಭಗವಂತ ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ ಆಗುವ ಒಂದು ಪರಿಣಾಮವು ಉಂಟಾದರೆ ಮೊತ್ತ ಮೊದಲು ಆ ಜೀವ ನಡುಗಲಿಕ್ಕೆ ಶುರುವಾಗುತ್ತೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಮತ್ತೆ ಅಷ್ಟು ಮಾತ್ರ ಆಗೋದಿಲ್ಲ, ಮುಖಂಚ ಪರಿಶುಷ್ಯತಿ, ಬಾಯಿ ಒಣಗತ್ತೆ. ಸಂಸ್ರತೆ ಹಸ್ತಾತ್ ಗಾಂಡೀವಂ, ಗಾಂಡೀವ ಕೈಯಲ್ಲಿ ನಿಲ್ಲದಂತೆ ನಡುಗುತ್ತೆ. ನ ಶಕ್ನೋಮಿ ಅವಸ್ಥಾತು, ನಿಲ್ಲಕ್ಕೆ ಸಾಧ್ಯ ಇಲ್ಲ, ಕುಸಿತೇನೆ. ಯಾರಿಗೆ ಬರೋದಿದು? ಒಂದು ವೇಳೆ ಅವನು ನೀವೇ ಹೇಳಿದ ಹಾಗೆ ನಪುಂಸಕ, ಪಲಾಯನವಾದಿ, ಹಿಂಸೆಯನ್ನು ಇಷ್ಟಪಡದೆ ಅಹಿಂಸೆಯ ಮಾರ್ಗ ಹೇಳಿದ ಗಾಂಧಿಯ ಹಾಗೆ, ಒಬ್ಬ ದಡ್ಡ, ಭಾರತವನ್ನು ಹಾಳು ಮಾಡಿದ ಗಾಂಧಿಯ ಹಾಗೆ ಮನಸ್ಥಿತಿ ಅವಾಂತ ನೀವೆಲ್ಲ ಬೈಯುವ ಹಾಗೆ ಅರ್ಜುನ ಇರುವುದಾದ್ರೆ ಅವನ ಒಂದೇ ಒಂದು ಶ್ಲೋಕ ತೋರಿಸಿ, ನಾವು ಸೋಲ್ತೀವಿ ಯಾಕೆ ಯುದ್ಧ ಮಾಡೋದು ಅನ್ಬೇಕಿತ್ತು. ಅವ ಯುಧಿಷ್ಠಿರ ಅಂದಿದ್ದ, ನಾವು ಸೋಲ್ತೀವಿ ಯಾಕೆ ಯುದ್ಧ ಮಾಡೋದು. ಒಂದೇ ಒಂದು ಕಡೆ ಕೃಷ್ಣನ ಮುಂದೆ ನಿಂತಹ ಅರ್ಜುನ ನಾವು ಸೋಲ್ತೀವಿ ಅಂದಿಲ್ಲ. ಅವ ಅಂದದ್ದು, ನಾನು ಇಷ್ಟು ಜನರನ್ನು ಕೊಂದು ಯಾಕೆ ರಕ್ತದ ಊಟ ಮಾಡಲಿ ಅಂತ. ಕೊಲ್ತೇನೆ, ಸಾಯ್ತಾರೆ ಅಂತ ಗೊತ್ತಿದ್ದು ಹೇಳಿದ್ದು. ಸೋಲ್ತೇನೆ, ನಾನು ಸೋಲ್ತೇನೆ, ಆದ್ರಿಂದ ಯುದ್ಧ ಬೇಡ ಅಂದ್ರೆ ನೀವು ಹೇಳೋದು ಸರಿ. ನಪುಂಸಕ ಅವನು, ಪಲಾಯನವಾದಿ. ಸೋಲಲ್ಲ, ಅವನಿಗೆ ಗೊತ್ತಿದೆ ನಾನು ಗೆಲ್ತೇನೆ. ನಾನು ಒಂದು ವೇಳೆ ಗೆದ್ದರೆ ರುಧಿರ, ನಾನು ಉಣ್ಣುವುದು ರಕ್ತ, ನಾನು ಸಿಂಹಾಸನ ಅನುಭವಿಸುವುದಲ್ಲ. ಇದಕ್ಕಿಂತ ಶ್ರೇಯ ಭೈಕ್ಷ್ಯಂ, ಇದಕ್ಕಿಂತ ಶ್ರೇಯಸ್ಕರವಾದುದು ಭಿಕ್ಷೆ ಬೇಡುವುದು ಅಂದ. ಯಾವ ನಪುಂಸಕ ನಾನು ಎಲ್ಲರನ್ನ ಕೊಲ್ತೇನೆ, ಸೋಲ್ತಾರೆ ಅಂತ ಗೊತ್ತಿದೆ ಅಂತ ಹೇಳ್ತಾನೆ? ಯಾವ ಹೇಡಿಗೆ ಈ ಥರ ಧೀರ ಮಾತುಗಳು ಸಾಧ್ಯ? ನನಗೆ ಗೆಲ್ತೇನೆ ಗೊತ್ತಿದೆ, ಆದರೆ ನನಗೆ ಯುದ್ಧ ಬೇಡ ಅನ್ನೋದಿದೆಯಲ್ಲ, ಅದು ನಾನು ಹೇಳ್ತಾ ಇರೋದು. ಎಲ್ಲ ಓದಿದ್ದಾನೆ, ಎಲ್ಲ ಸಿದ್ಧತೆ ಆಗಿದೆ, ನಾಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡುವ ಹುಡುಗ ಬರೆಯಕ್ಕಾಗಲ್ಲ, ಏನೋ ಒಂದು ಪರೀಕ್ಷೆ. ಈ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದವನು ಮತ್ತಾರೂ ಅಲ್ಲ. ದುರ್ಗಾಸ್ತುತಿಯನ್ನು ಹೇಳು ಅಂತ ಹೇಳಿದ್ದು ಮೊದಲನೆಯದ್ದು. ಎರಡನೆಯದ್ದು, ಸ್ಥೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ ಕೇಳಿಕೊಂಡ ಅರ್ಜುನ ಕೃಷ್ಣನನ್ನು. ತಕೊಂಡೋಗಿ ಎಲ್ಲಾದ್ರೂ ನಿಲ್ಲಿಸಬಹುದಿತ್ತಲ್ಲ, ಪಕ್ಕಾ ಭೀಷ್ಮ ದ್ರೋಣಾದಿಗಳ ಮುಂದೆ ನಿಲ್ಲಿಸಿದ. ಏನು ಕಾರಣ? ಎರಡು ಕಾರಣ ಇತ್ತು. ಒಂದು, ಇವನ ಒಳಗಿರುವ ದುರ್ಬಲ ಭಾಗವನ್ನು ಹೊಡೆಯೋದು. ಇವನಲ್ಲಿ ಯಾವುದು ವೀಕ್ನೆಸ್ ಇತ್ತು ಭಗವಂತನಿಗೆ ಗೊತ್ತಿತ್ತು. ಈ ವೀಕ್ನೆಸ್ ಹೊಡೆದ ನಂತರ ಒಬ್ಬ ಹುಟ್ಟುತ್ತಾನಲ್ಲ, ಅವನು ದ್ವಿಜತ್ವ ಪಡೆದ ಅರ್ಜುನ. ಅದು ಬೇಕಿತ್ತು ಶ್ರೀಕೃಷ್ಣನಿಗೆ. ಒಳಗೊಂದು ಪೊಳ್ಳುತ ನನಗೆ ನನ್ನ ಗುರುಗಳ ಮಾತೇ ನೆನಪಾಗ್ತದೆ. ಯಾಕೆ ಪಪ್ಪ ನನಗೆ ಈ ಪರಿ ಹೊಡಿತೀರಿ? ನಿಮ್ಮ ಹೊಡೆತ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಾನು ಏನು ಅಪರಾಧ ಮಾಡಿದ್ದೀನಿ ಅಂತ ಈ ಥರ ನನ್ನ ಮೇಲೆ ನಿಮ್ಮ ಪ್ರಯೋಗ? ನನ್ನ ಗುರುಗಳು ಹೇಳ್ತಿದ್ರು, ದುರ್ಬಲ ಕೋಶದ ಒಳಗೊಂದು ವಜ್ರದಂಥ ಕೂಸಿದೆ ಮಗಳೇ, ಕೋಶ ಹರಿಯುವ ಕೆಲಸ ಮಾಡ್ತಿದ್ದೇನೆ. ಅರ್ಜುನನ ದುರ್ಬಲ ಕೋಶ ಹರಿದಾಗ ಒಳಗೊಬ್ಬ ಪವರ್ಫುಲ್ ಇದ್ದ ನೋಡಿ, ಅವನನ್ನು ಎಬ್ಬಿಸಬೇಕಿತ್ತು ಕೃಷ್ಣನಿಗೆ. ಅದು ಎಲ್ಲ ದೊಡ್ಡ ಮಾಸ್ಟರ್ ಮಾಡುವ ಕೆಲಸ. ರಿಯಲ್ ಮಾಸ್ಟರ್ ಮಾಡುವ ಅತ್ಯಂತ ದೊಡ್ಡ ಕಾರುಣ್ಯ ಯಾವುದು ಅಂದರೆ, ಶಿಷ್ಯನ ಇಡೀ ಕಟ್ಟಿಕೊಂಡ ಘನಘೋರ ಅಹಂಕಾರದ ಆ ಕಟ್ಟಡವನ್ನು, ಕೋಟೆಯನ್ನು ಪುಡಿ ಪುಡಿ ಮಾಡಿ ಕೆಡಹುವುದು. ಕೆಡಹುದ ಮೇಲೆ ಅಲ್ಲೊಬ್ಬ ಹುಟ್ಟುತ್ತಾನೆ ನೋಡಿ, ಅವನು ಮಹಾಬಲಿಷ್ಠ. ಅವನಿಗೆ ಮತ್ತೆ ದುರ್ಬಲದ, ಭೀತಿಯ, ಇನ್ಯಾವುದೋ ಯಾವುದೇ ಕೆಟ್ಟ ನೀವು ಭಾಷೆಯಲ್ಲಿ ಬಳಸುವ ಕನಿಷ್ಠ ಅವಸ್ಥೆಯೇ ಇರೋದಿಲ್ಲ. ಅಂಥ ಸ್ಥಿತಿಗೆ ಸಿದ್ಧ ಮಾಡೋದಿದೆಯಲ್ಲ, ಅದು ಕೃಷ್ಣ ಮಾಡಿದ. ಅದಕ್ಕೇನೆ ನನಗೆ ಇಡೀ ಮಹಾಭಾರತದಲ್ಲಿ ಭಗವದ್ಗೀತೆ ಒಂದು ಮಾಸ್ಟರ್ ಪ್ಲ್ಯಾನ್. ಅದು ಉಪದೇಶ ಮಾತ್ರವಲ್ಲ. ಒಬ್ಬ ಮಾಸ್ಟರ್ ಶಿಷ್ಯನ ಬಗ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಾನೆ, ಹೇಗೆ ಕರ್ಕೊಂಡು ಹೋಗ್ತಾನೆ. ಒಂದು ನಾನು ನಿಮಗೆ ಹೇಳಿದೆ, ಇವನ ದೌರ್ಬಲ್ಯವನ್ನು ಹೊಡೆಯಲಿಕ್ಕೆ ಇವನನ್ನು ತಗೊಂಡು ಹೋಗಿ ಜಯದ್ರಥನ ಮುಂದೆಯೋ ಕರ್ಣನ ಮುಂದೆಯೋ ನಿಲ್ಲಿಸಿದ್ದರೆ ಇಷ್ಟು ಬಲಿಷ್ಠವಾಗಿ ಹೊಡೆಯಕ್ಕೆ ಸಾಧ್ಯ ಇರಲಿಲ್ಲ ಆ ದೌರ್ಬಲ್ಯವನ್ನು. ಅದು ಭೀಷ್ಮ ದ್ರೋಣಾದಿಗಳ ಮುಂದೆಯೇ ನಿಲ್ಲಿಸಬೇಕು. ಯಾಕೆ ಗೊತ್ತಾ? ಎರಡನೆಯ ಕಾರಣ ಅದು ತುಂಬ ಬ್ಯೂಟಿಫುಲ್.
ಸಾಕ್ಷಾತ್ ಭೀಷ್ಮರೇ ಒಂದು ಕಡೆ ಹೇಳುತ್ತಾರೆ, ಕೃಷ್ಣ, ನಾನು ಸತ್ತದ್ದು ಶಿಖಂಡಿಯಿಂದ ಅಲ್ಲ, ದ್ರೋಣ ಮೊದಲಾದವರು ಸತ್ತದ್ದು ಕೂಡ ಯಾವುದೋ ಧೃಷ್ಟದ್ಯುಮ್ನ ಮತ್ತೊಬ್ಬ ವೀರರಿಂದ ಅಲ್ಲ. ಅವತ್ತು ನೀನು ಯುದ್ಧ ಪ್ರಾರಂಭದ ಮುನ್ನ 2 ಸೇನೆಗಳ ಮಧ್ಯೆ ತಂದು ರಥ ನಿಲ್ಲಿಸಿ ನಮ್ಮ ಕಡೆಗೊಮ್ಮೆ ಕಣ್ಣಿನ ನೋಟ ಬೀರಿದೆಯಲ್ಲ, ಆ ನೋಟ ಬೀರಿದಾಗಲೇ ನಾವು ಸತ್ತಾಗಿತ್ತು ಕೃಷ್ಣ. ಒಂದು ಪ್ರಯತ್ನದಲ್ಲಿ 2 ಕೆಲಸ ಮಾಡಿಯಾಗಿತ್ತು ಕೃಷ್ಣ. ಒಂದು, ಇಡೀ ಕೌರವ ಸೇನೆಯ ಯಾರನ್ನೆಲ್ಲ ಕೊಲ್ಲಬೇಕಲ್ಲ ಅವರನ್ನು ಕಣ್ಣ ನೋಟದಲ್ಲಿ ಕೊಂದಾಗಿತ್ತು. ದೊಡ್ಡವರು ಕಣ್ಣ ನೋಟದಲ್ಲಿ ಕೊಲ್ಲಬಲ್ಲರು, ಕಣ್ಣ ನೋಟದಲ್ಲಿ ತಮ್ಮ ಶಕ್ತಿಯನ್ನು ದಾಟಿಸಿ ಬೆಳೆಸಬಲ್ಲರು, ತಾವು ಹಾದು ಹೋದರೆ ಉದ್ಧಾರ ಆಗುವ ಹಾಗೆ ತಮ್ಮ ಗಾಳಿಯ ಪ್ರಭಾವ ಮಾಡಬಲ್ಲರು, ಸುಮ್ಮನೆ ಮುಟ್ಟಿದರೆ ತನ್ನೊಳಗಿದ್ದನ್ನು ಅದಕ್ಕೆ ದಾಟಿಸಬಲ್ಲರು. ಎಲ್ಲ ಸಾಧ್ಯತೆ ಇದೆ. ಶ್ರೀಕೃಷ್ಣ ಬರೇ ನೋಡಿದ್ದನ್ನು ಅರ್ಥ ಮಾಡಿಕೊಂಡದ್ದು ಭೀಷ್ಮರು ಮಾತ್ರ. ಭೀಷ್ಮರಿಗೆ ಗೊತ್ತಾಯಿತು, ನಮ್ಮ ಸಾವು ಬರೆದಾಯಿತು ಈ ಪುಣ್ಯಾತ್ಮ ಅಂತ. ಅದು ಒಂದು. ಎರಡನೆಯದು, ಈ ದೌರ್ಬಲ್ಯದ ಈ ಮಗುವಿಗೆ, ತುಂಬ ಪ್ರಿಯವಾದ ಮಗು ಕೃಷ್ಣನಿಗೆ, ಈ ಮಗುವಿನ ದೌರ್ಬಲ್ಯವನ್ನು ಹರಿಯಬೇಕಾದ್ರೆ ಅದು ಅತ್ಯಂತ ಪ್ರೀತಿಸುವವರ ಮುಂದೆ ಹೋಗಿ ನಿಲ್ಲಿಸಬೇಕು. ಅದು ಯಾರು? ಭೀಷ್ಮ ದ್ರೋಣಾದಿಗಳೇ, ಇನ್ಯಾರೂ ಅಲ್ಲ. ಇಲ್ಲಿ ಇನ್ನೊಂದು ಕೆಲಸ ಇದೆ. ನಿಮಗೆ ಉದ್ಯೋಗ ಪರ್ವವನ್ನು ಓದಿದರೆ ಭೀಷ್ಮರು ಒಂದು 10 ಬಾರಿ ಹೇಳ್ತಾರೆ ಧೃತರಾಷ್ಟ್ರನ ಹತ್ರ, ನಿನ್ನ ಮಗನ ದುಷ್ಟ ವ್ಯಾಮೋಹದ ಕಾರಣವಾಗಿ, ನಿನ್ನ ಮಗನ ಅತಿಯಾದ ಆ ಒಂದು ಭೂಮಿ ಪವರ್ ಮತ್ತೊಂದು ಆಸೆಯ ಕಾರಣವಾಗಿ ನೀನು ಯುದ್ಧಕ್ಕೆ ನಮ್ಮನ್ನು ಸಿದ್ಧ ಮಾಡಿದ್ದಿ, ದುರದೃಷ್ಟ. ನಮಗತ್ಯಂತ ಪ್ರಿಯರಾದ ಪಾಂಡವರ ಜೊತೆ ನಾವು ಹೋರಾಡಬೇಕು. ಇದನ್ನು ಭೀಷ್ಮರು ಒಂದು 5-6 ಬಾರಿ ಧೃತರಾಷ್ಟ್ರನಿಗೆ ಹೇಳ್ತಾರೆ, ಒಂದು 5-6 ಬಾರಿ ದ್ರೋಣರು ಹೇಳ್ತಾರೆ. ನಾನು ನನಗತ್ಯಂತ ಪ್ರಿಯನಾದ ಶಿಷ್ಯರ ಮುಂದೆ ಕಾದಾಡುವ ಸ್ಥಿತಿ ತಂದು ಕೊಟ್ಟದಲ್ಲ, ಒಂದು ಸಂಧಾನ ಯಾಕೆ ಮಾಡಿಕೊಳ್ಳುವುದಿಲ್ಲ? ಪರಶುರಾಮರು ಭೀಷ್ಮರು ಯುದ್ಧ ಮಾಡಿದ ಸಂದರ್ಭ ಇದೆ, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಭೀಷ್ಮ ಮತ್ತು ಪರಶುರಾಮರು ಯುದ್ಧ ಮಾಡುವಾಗ ಪ್ರಪ್ರಥಮ ಎಲ್ಲರೂ ಹೇಳುವುದು, ಗುರು ಶಿಷ್ಯರು ಕಾದಾಡುವ ಪರಿಸ್ಥಿತಿ ಬರಬಾರದು. ಅದಕ್ಕೆ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅಂತ ಪ್ರಾರ್ಥನೆ. ಅದು ಗುರು ಶಿಷ್ಯರು ಮಾಡಿಕೊಳ್ಳುವ ಪ್ರಾರ್ಥನೆ. ನಾವಿಬ್ಬರು ಕೂಡಿ ಊಟ ಮಾಡೋಣ, ನಮ್ಮಿಬ್ಬರನ್ನು ಕೂಡಿ ರಕ್ಷಿಸಲಿ, ನಾವಿಬ್ಬರು ಕೂಡಿ ವೀರ್ಯವಂತರಾಗೋಣ, ನಾವು ಎಂದೂ ಪರಸ್ಪರ ದ್ವೇಷಿಸದಂತೆ ಆಗಲಿ ಅಂತ ಗುರು ಶಿಷ್ಯರು ನಿರಂತರ ಪ್ರಾರ್ಥನೆ ಮಾಡ್ತಾರೆ. ದ್ರೋಣ ಭೀಷ್ಮರಿಗೆ ತಮ್ಮ ಶಿಷ್ಯರ ಜೊತೆಗೆ ಅಥವಾ ತನ್ನ ಮೊಮ್ಮಕ್ಕಳ ಜೊತೆಗೆ ಹೋರಾಡಬೇಕಾಯ್ತಲ್ಲ ಅಂತ ಹಿರಿಯ 2 ಜೀವಗಳು ನಿರಂತರ ಒದ್ದಾಡ್ತಿವೆ. ಅದರ ಪ್ರತಿಫಲನ ಮೊಮ್ಮಗನ ಮೇಲೆ ಆಗಲ್ವಾ? ಡೆಫಿನೆಟ್ಲಿ ಆಗುತ್ತೆ. ಒಬ್ಬ ಅಜ್ಜ ಒಂದು ಮೊಮ್ಮಗುವಿನ ಬೆಳವಣಿಗೆಯನ್ನು, ಒಂದು ಮೊಮ್ಮಗುವಿನ ಕುರಿತಾಗಿ ಒಳಗೆ ತೀವ್ರವಾಗಿ ದುಃಖಿಸಿದರೆ ಆ ಮೊಮ್ಮಗುವಿಗೆ ಅದು ಆಗಿಯೇ ಆಗುತ್ತೆ. ಆತ್ಮಾವೈ ಪುತ್ರನಾಮಸಿ, ಇದೆಲ್ಲವೂ ಉಪನಿಷತ್ತಿನ ಮಾತಿನ ಅರ್ಥದ ಮೇಲೆ ನಾವು ನೀವು ಬದುಕಿನಲ್ಲಿ ನೋಡಿದರೆ ನಿಮಗೆ ಗೊತ್ತು, ತಂದೆಗಿಂತ ಜೀವ ಹಂಬಲಿಸುವುದು ಮೊಮ್ಮಗನ ಬಗ್ಗೆ ಅಜ್ಜನಿಗೆ. ಅದು ಡೈರೆಕ್ಟ್ ಕನೆಕ್ಷನ್. ಅಪ್ಪನಲ್ಲಿ ಮಗ ಹುಟ್ಟುವಾಗ ಅಜ್ಜನ ಅಂಶವೇ ಬರುವುದು ಅಂತ ನಂಬಿಕೆ ಕೂಡ. ಅದಕ್ಕೆ ಅಜ್ಜನ ಹೆಸರು. ಇಬ್ಬರು ಅಲ್ಲಿ ಒದ್ದಾಡ್ತಿದ್ದಾರೆ, ಒಬ್ಬ ಅಜ್ಜ, ಒಬ್ಬ ಸಾಕ್ಷಾತ್ ಪಾಠ ಹೇಳಿದ ಗುರು. ಪಾಠ ಹೇಳಿದ ಗುರು ಒದ್ದಾಡಿದರೆ ಶಿಷ್ಯನಲ್ಲಿ ವೇದನೆ ಆಗೋದಿಲ್ವಾ? ಈ ಪರಿಣಾಮ ಕೂಡ ಆಗಿದೆ ಈ ಅರ್ಜುನನಲ್ಲಿ. ಇದು ಯಾವುದೂ ನೋಡದೆ ನಾವು ಮಾತಾಡ್ತಿದ್ದೇವೆ. ಇದೆಲ್ಲ ಆಗಬೇಕಿತ್ತು ಅನ್ನೋದು ಮಾಸ್ಟರ್ ಮೈಂಡ್, ಮಾಸ್ಟರ್ ಪ್ಲಾನ್, ಅದು ಕೃಷ್ಣ. ಅವನಿಗೆ ಗೊತ್ತಿತ್ತು ಇದು ಈ ಮೊಮೆಂಟೇ, ಇದಲ್ಲದಿದ್ರೆ ಇನ್ನು ಮುಂದೆ ಪಾಠ ಕೆಲಸಕ್ಕಾಗಲ್ಲ ಈ ಹುಡುಗನಿಗೆ. ನಂದು ಡೆಸ್ಟಿನಿ ಇನ್ನು ಹೆಚ್ಚು ದಿನ ಇಲ್ಲ. ಕೃಷ್ಣನಿಗೆ ಎಲ್ಲವೂ ಪ್ಲ್ಯಾಂಡ್ ಪ್ರೋಗ್ರಾಮ್. ಅವನು ಇಷ್ಟು ದಿವಸಕ್ಕೆ ಮುಗಿಸ್ಬೇಕು ಅಂತ ಬಂದವ. ಈ ಪ್ಲ್ಯಾಂಡ್ ಪ್ರೋಗ್ರಾಮ್ನಲ್ಲಿ ಅವನಿಗೆ ಇದೊಂದು ಕೆಲಸ ಇದೆ ಅಂತ ಗೊತ್ತು. ಆ ಕಾರಣಕ್ಕೆ ಕೃಷ್ಣ ಅರ್ಜುನನನ್ನು ಆಯ್ಕೆ ಮಾಡಿ ಅವನು ಬೀಳುವ ಹಾಗೆ ಮಾಡಿದ್ದಾನೆ ಹೊರತು ಅರ್ಜುನ ಒಬ್ಬ ನಪುಂಸಕನಾಗಿ ಹೇಡಿಯಾಗಿ ಬಿದ್ದದ್ದಲ್ಲ. ಇದು ಮೊದಲನೆಯ ಎಚ್ಚರ ನಮಗಿರಬೇಕು. ಇನ್ನು ಬಹಳ ಜನರಿಗೆ ಇದು ಗೊತ್ತಿದೆ, ಆದರೂ ನನಗೆ ನನ್ನಲ್ಲಿಯೇ ಹುಟ್ಟಿಕೊಂಡ
ಅನೇಕ ಹೊಸ ಸಂಗತಿಗಳು ಅನ್ನಿಸುವ, ನಾನು ಯಾರು ಹೇಳಿದ್ದನ್ನು ಕೇಳದೇ ಇರುವ, ಹೀಗೆ ಯಾಕೆ ಹೇಳಿಲ್ಲ ಅನ್ನುವ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಯುದ್ಧ ಆರಂಭ ಆಗುವುದು ಭೀಷ್ಮರ ಸೇನಾಧಿಪತ್ಯದಲ್ಲಿ. ಆರಂಭ ಆದ ದಿವಸ ಅರ್ಜುನ ಹೇಳಿದ್ದು, ಇನ್ನೂ ಯುದ್ಧ ಶುರುವಾಗುವ ಪೂರ್ವದಲ್ಲಿ ನನ್ನನ್ನು ಎರಡೂ ಸೇನೆಯ ಮಧ್ಯೆ ನಿಲ್ಲಿಸು ಅಂತ. ಆದರೆ ನಮಗೆ ಮಹಾಭಾರತದಲ್ಲಿ ಯುದ್ಧದ ಆರಂಭ ಆಗುವುದರ ಯಾವ ಲಕ್ಷಣ ಈ ಭಗವದ್ಗೀತೆ ಪ್ರಾರಂಭ ಆಗಬೇಕಿತ್ತು ಹಾಗೆ ನಮಗೆ ಅದು ಪ್ರಸ್ತುತ ಆಗುವುದಿಲ್ಲ. ನಮಗೆ ಅವರು ಅದನ್ನು ಪ್ರಸ್ತುತಪಡಿಸುವುದು ಭೀಷ್ಮ ಶರಶಯ್ಯೆಯಲ್ಲಿ ಮಲಗಿದ್ದಾರೆ. ಅಂದರೆ ಭೀಷ್ಮರ ಸೇನಾಧಿಪತ್ಯ 10 ದಿನದ ಯುದ್ಧ ಮುಗಿದಿದೆ. ಮುಗಿದು ಶರಶಯ್ಯೆಯಲ್ಲಿ ಭೀಷ್ಮರು ಮಲಗಿದ್ದಾಗ ಇದನ್ನು ರಿಪೋರ್ಟ್ ಮಾಡಲಿಕ್ಕೆ ಬಂದವ ಸಂಜಯ. ಇಡೀ ಭಗವದ್ಗೀತೆ ನಮಗೆ ಇವತ್ತು ಉಳಿದಿದ್ರೆ ಸಂಜಯನಿಂದ ಉಳಿದಿರೋದು, ವೇದವ್ಯಾಸರಿಂದ ಅಲ್ಲ. ನೀವು ನೋಡಿ, ಎಲ್ಲ ಇಡೀ ಅಲ್ಲಿ ವೈಶಂಪಾಯನರಿಂದ ಅಲ್ಲ. ವೈಶಂಪಾಯನರು ಜನಮೇಜಯನಿಗೆ ಕಥೆ ಹೇಳುವಲ್ಲಿಂದ, ತಕ್ಷಕನ ಸಂಹಾರಕ್ಕೆ ಯಜ್ಞ ಪ್ರಾರಂಭ ಆದಂದಿನಿಂದ ಅಲ್ಲಿ ಮಹಾಭಾರತ ಆರಂಭ ಆಗುವುದು. ಅಲ್ಲಿ ಕೂಡ ಹಾಗೆ ಪಾಂಡವರು ಮುಗಿದು, ಅವರ ಮಗ ಪರೀಕ್ಷಿತ ಮುಗಿದು, ಅವರ ಮೊಮ್ಮಗ ಪರೀಕ್ಷಿತ ಮುಗಿದು, ಪರೀಕ್ಷಿತನ ಮಗ ಜನಮೇಜಯ ಬಂದ ನಂತರದಲ್ಲಿ. ಅಂದರೆ ಅಲ್ಲಿಯೂ ಕೂಡ ನಾನು ಶ್ರೀಮದ್ ಭಾಗವತದಲ್ಲೂ ಈ ಟೆಕ್ನಿಕ್ಕನ್ನು ಹೇಳಿದ್ದೆ. ಪಾಸ್ಟ್ ಟೆನ್ಸ್ ಅನ್ನು ಯಾವುದೋ ಒಂದು ಫ್ಯೂಚರ್ ಜನರೇಷನ್ ಪ್ರೆಸೆಂಟ್ ಮಾಡಿ ಕೇಳುವಾಗ ನಮಗೆ ಅದು ಭವಿಷ್ಯದ ಈ ಜನಾಂಗಕ್ಕೆ ವರ್ತಮಾನ ಆಗುವುದು. ಇದು ಶ್ರೀಮದ್ ಭಾಗವತದ ಟೆಕ್ನಿಕ್, ಇದು ಮಹಾಭಾರತದ ಟೆಕ್ನಿಕ್, ಇದು ವಾಲ್ಮೀಕಿಗಳ ಟೆಕ್ನಿಕ್. ರಾಮಾಯಣದಲ್ಲಿ ಲವಕುಶರಿಗೆ ಇಡೀ ರಾಮಾಯಣ ಮುಗಿದ ಮೇಲೆ ಕಥೆ ಹೇಳುವಲ್ಲಿಂದ ರಾಮಾಯಣ ಆರಂಭ ಆಗುವುದು. ಆಗಲೇ ಮುಗಿದು ಹೋದ ಕಥೆಯನ್ನು ಕೇಳುವುದು ಸ್ವತಃ ರಾಮಚಂದ್ರ. ಅವನ ವರ್ತಮಾನ, ಅವನ ಭೂತವನ್ನು ಅವನವನ ವರ್ತಮಾನದ ಹಾಗೆ ತನ್ನ ಭವಿಷ್ಯದ ಜನಾಂಗದವರಿಂದ ಕೇಳುವುದು. ಇದು ಮಹಾ ಋಷಿಗಳೆಲ್ಲ ಮಾಡುವ ತ್ರಿಕಾಲ ಸಮ್ಮಿಲನ ಅಂತ ನಾನು ಆವತ್ತು ಕೂಡ ನಿಮಗೆ ಹೇಳಿದೆ. ತ್ರಿಕಾಲವನ್ನು ಸಮ್ಮಿಲನ ಮಾಡಲಿಕ್ಕೆ ಬಂದವರಿಗೆ ಮಾತ್ರ ಸಾರ್ವಕಾಲಿಕವಾಗಿ ಯಾವತ್ತೂ ಉಳಿಲಿಕ್ಕೆ ಬರ್ತದೆ. ಅದಕ್ಕೆ ನಮ್ಮ ಕಥೆ ಕವಿತೆಗಳು ಮುಗಿದು ಹೋಗ್ತವೆ. ನಾವು ಬರೆದ ಕಾವ್ಯಗಳು ಇವತ್ತು 4 ದಿನ ಪೇಪರ್ನಲ್ಲಿ ಹೆಸರು ಮಾತ್ರ. ನಾವು ಶಾಶ್ವತ ಉಳಿಯಲ್ಲ. ಯಾರು ಭೂತಕಾಲವನ್ನ ಆಗಿನ ಜನರೇಷನ್ಗೆ ವರ್ತಮಾನ ಮಾಡಿಕೊಟ್ಟು ಈಗಿನ ಭವಿಷ್ಯದವರಿಗೂ ವರ್ತಮಾನ ಅನ್ನಿಸ್ತಾರಲ್ಲ, ಅವರು ತ್ರಿಕಾಲಜ್ಞಾನಿಗಳು. ಭಗವದ್ಗೀತೆ ಯಾರಿಗೆ ಗೊತ್ತಿಲ್ಲ? ಭಗವದ್ಗೀತೆಯ ಕಂಟೆಂಟ್ ಗೊತ್ತಿಲ್ಲದಿರ್ಬೋದು, ಒಟ್ಟು ಸಾರಾಂಶ ಯಾರಿಗೆ ಗೊತ್ತಿಲ್ಲ. ಅವನು ಬಿದ್ದನಂತೆ, ಅವನಿಗೆ ಬುದ್ಧಿವಾದ ಮಾಡಿದನಂತೆ, ಆಮೇಲೆ ಅರ್ಜುನ ಎದ್ದನಂತೆ, ಯುದ್ಧ ಮಾಡಿದನಂತೆ, ನಮಗೆ ಗೊತ್ತಿರುವ ಕಥೆ. ನಮಗೆ ಮಹಾಭಾರತದಲ್ಲಿ ಪಾಂಡವರು ಗೆಲ್ತಾರೆ ಮತ್ತು ಕೌರವಾದಿಗಳು ಸೋಲ್ತಾರೆ ಅನ್ನುವ ಸಾರಾಂಶ ಎಲ್ಲರಿಗೂ ಗೊತ್ತಿದೆ. ಆದರೂ ಹೀಗೆ ಮಾಡಿ ಮುಂದೇನಾಯ್ತು ಅಂತ ಕೇಳ್ತೀವಲ್ಲ, ಯಾಕೆ? ದ್ರೌಪದಿಯನ್ನ ಈಗ ಎಳ್ಕೊಂಡು ಬರ್ತಾನೆ ದುಶ್ಯಾಸನ ಅಂದಾಗ ಈಗ ದ್ರೌಪದಿಯನ್ನು ಎಳ್ಕೊಂಡ್ ಬರ್ತಾನೆ ಅನ್ನುವ ಹಾಗೆ, ಇದೇ ಈಗ ಸಂಭವಿಸುವುದು ಅನ್ನುವ ಹಾಗೆ ಕಣ್ಣಲ್ಲಿ ನೀರಿನ ಧಾರೆ ಹರಿಸಿಕೊಂಡು ನೋಡ್ತೇವಲ್ಲ, ಏನದು? ನಾನು ಇದನ್ನು ಹೇಳಲಿಕ್ಕೆ ಹೊರಟಿರೋದು, ನಿನ್ನೆಯ ನಡೆದು ಹೋದ ಬಹಳ ದೊಡ್ಡ ಘಟನೆ ಒಂದು ನಾಳಿನ ಜನಾಂಗಕ್ಕೆ ಈ ಕ್ಷಣದ ವರ್ತಮಾನವಾದರೆ ಮಾತ್ರ ಅದು ಸಾರ್ವತ್ರಿಕ ಸತ್ಯದ ಕಾವ್ಯ ಅಥವಾ ಅದು ಐತಿಹಾಸಿಕ ಘಟನೆ. ಹಾಗಾಗಿ ಮಹಾಭಾರತ ನನ್ನ ಪ್ರಕಾರ ಪುರಾಣ ಅಲ್ಲ. ಮಹಾಭಾರತ ಒಂದು ಐತಿಹಾಸಿಕ ಘಟನೆ, ಸಾಕ್ಷಾತ್ ಅಜ್ಜ ತನ್ನ ಮೊಮ್ಮಕ್ಕಳ ಕುರಿತು ಬರೆದದ್ದು. ಹಾಗಾಗಿ ಪಾರ್ಶಾಲಿಟಿ ಮಾಡಿದ್ದಾರೆ ವೇದವ್ಯಾಸರು. ದುರ್ಯೋಧನನನ್ನು ಬಹಳ ಕಡಿಮೆ ಮಾಡಿದ್ದಾರೆ, ಕೃಷ್ಣನನ್ನು ಮತ್ತು ಪಾಂಡವಾದಿಗಳನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾವು ಮಾತಾಡೋ ಹಾಗಿಲ್ಲ. ಅಜ್ಜ, ಇಬ್ಬರಿಗೂ ಅಜ್ಜ. ಇಂಪಾರ್ಷಿಯಲ್ ಆಗಿ ಬರೆದಿದ್ದಾರೆ. ನಮ್ಮಲ್ಲಿ ಎಡಪಂಥೀಯರಿಗೆ ಅಲ್ಲೊಂದು ಹೇಳಲಿಕ್ಕೆ ಏನಿಲ್ಲ, ವಾಲ್ಮೀಕಿಗಳಿಗಾದ್ರೆ ಹೇಳ್ಬೋದು. ನೋಡಿ, ರಾವಣನನ್ನು ಬಹಳ ಕೆಟ್ಟದಾಗಿ ಚಿತ್ರಿಸಿದ್ದಾರೆ, ರಾಮನನ್ನು ತನಗೆ ಬೇಕಾದ ಹಾಗೆ ಚಿತ್ರಿಸಿದ್ದಾರೆ ಅಂತ ಬಡಾಯಿ ಕುಚ್ಕೊಳ್ಳೋಕೆ ಅಲ್ಲೊಂದು ಸ್ವಲ್ಪ ಆಧಾರ ಸಿಗುತ್ತೆ. ಯಾಕೆ? ಅವರು ನ್ಯೂಟ್ರಲ್ ಪರ್ಸನ್, ಎಲ್ಲಿ ಹೇಳಕ್ಕಾಗಲ್ಲ. ಒಬ್ಬ ಅಜ್ಜ, ಯಾಕ್ರಿ ತಮ್ಮ ಅಜ್ಜ ಯಾಕೆ ಮೊಮ್ಮಕ್ಕಳಲ್ಲಿ ಭೇದ ಮಾಡ್ತಾನೆ ಅಂತ ಕೇಳಿಬಿಟ್ರೆ ಉತ್ತರವಿಲ್ಲ. ವೇದವ್ಯಾಸರು ಇತಿಹಾಸದಲ್ಲಿ ಒಬ್ಬ ಅಜ್ಜ ಎಷ್ಟು ಪ್ರಾಮಾಣಿಕವಾಗಿ ವಸ್ತುನಿಷ್ಠವಾಗಿ ತ್ರಯಸ್ಥ ಭಾವದಿಂದ ತನ್ನ ಮುಂದಿನ ಜನಾಂಗವನ್ನು ನೋಡಬೇಕು ಮತ್ತು ದಾಖಲಿಸಬೇಕು ಅನ್ನುವುದನ್ನು ಇತಿಹಾಸದ ದಾಖಲೆಯ ಮಾದರಿಯಾಗಿ ಬಿಟ್ಟು ಹೋದವರು. ಅವರ ಐತಿಹಾಸಿಕ ದಾಖಲೆಕಾರರು. ಅವರು ಬರೆದ ಇತಿಹಾಸ ಬ್ರಹ್ಮ ಸೃಷ್ಟಿ ಮಾಡಿದ ಮನು ಎನ್ನುವ ಮನುಷ್ಯನಿಂದ ತೊಡಗಿ
ಈ ಕಾಲದ ಚಂದ್ರಗುಪ್ತ ಮೌರ್ಯನವರೆಗೆ ಇತಿಹಾಸ ಬರೆದ ಆ ಇತಿಹಾಸ ಪ್ರಜ್ಞೆಯುಳ್ಳ ದಾಖಲಾತಿ. ಸಾಮಾನ್ಯ ಪುರಾಣ ಅಂತಲೋ ಸಾಮಾನ್ಯ ಕಾವ್ಯ ಭಾಗ ಅಂತಲೋ ದಯವಿಟ್ಟು ಅಷ್ಟಕ್ಕೆ ನಿಲ್ಲದೇ ಇದ್ದರೆ ಒಳ್ಳೆಯದು. ವೈಯಕ್ತಿಕವಾಗಿ ನನ್ನ ನಂಬಿಕೆ ಅಂತೂ ಅವರೆಲ್ಲ ನಡೆದಾಡಿದ ಮನುಷ್ಯರು. ಶ್ರೀಕೃಷ್ಣ ಸಾಕ್ಷಾತ್ ನಡೆದಾಡಿದ ವ್ಯಕ್ತಿ, ಅವತಾರ. ಅದನ್ನು ಕಥೆ ಕಲ್ಪನೆ ಹುಟ್ಟಿಯೇ ಇರಲಿಲ್ಲ, ಅಂಥದ್ದು ಇರಲೇ ಇಲ್ಲ ಅನ್ನುವವರು ದಯವಿಟ್ಟು ಅವರ ಎದೆಯನ್ನೊಮ್ಮೆ ಮುಟ್ಟಿ ನೋಡಿಕೊಳ್ಳಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಒಳಗೊಬ್ಬ ಕೃಷ್ಣ ಅನುಭವ ಇದ್ದವನಿಗೆ ಗೊತ್ತಾಗುತ್ತೆ, ಅವ ಬಂದದ್ದು ಹೌದು, ಅವ ನಡೆದದ್ದು ಹೌದು, ಅವನು ಉದ್ಧರಿಸಿದ್ದು ಹೌದು. ಅರ್ಜುನ ಬೇರಾರು ಅಲ್ಲ ಸ್ವಾಮಿ, ನಾನು ನೀವುಗಳೇ, ನಾವೆಲ್ಲ ನರರು. ನಾವು ಎಂತೆಂಥ ಉನ್ನತ ಅವಸ್ಥೆಯಲ್ಲಿ ಕೆಳಕ್ಕೆ ಬಿದ್ದಿದ್ದೇವೆ. ಅಪರೂಪಕ್ಕೆ ಕೆಲವರನ್ನು ಕೃಷ್ಣಾನುಗ್ರಹ ಆಗಿ ಎದ್ದಿದ್ದೇವೆ, ಎತ್ತರಿಸಿದ್ದಾನೆ. ಉಳಿದವರು ಆಗಲೇ ಹೇಳಿದ್ರಲ್ಲ, ಎಷ್ಟೋ ಕೋಟಿಗೆ ಒಬ್ಬ ನನ್ನ ಹತ್ರ ಬರ್ತಾನೆ ಅಂತ ಕೃಷ್ಣನೇ ಸ್ಟ್ಯಾಟಿಸ್ಟಿಕ್ಸ್ ಇಡ್ತಾನೆ. ಹಾಗಾಗಿ ಅಪರೂಪಕ್ಕೆ ಅರ್ಜುನನಂಥವರು ನರರಾದವರು ಉದ್ಧಾರ ಆಗ್ತಾರೆ. ನಾವೂ ಕೂಡ ಶರಣಾಗತರಾದ ನರರಾದರೆ ಬದುಕಿನ ಅತ್ಯಂತ ಈಗ ಇಲ್ಲದಿದ್ದರೆ ಇನ್ನಿಲ್ಲ ಅನ್ನುವಂತಹ ಬಹಳ ಉನ್ನತ ಸಂದರ್ಭ. ಅಂಥ ಹೊತ್ತಲ್ಲಿ ನಮಗೊಂದು ಇಂಥ ದುರ್ಬಲ ಅವಸ್ಥೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಪರೂಪಕ್ಕೆ ಅರ್ಜುನನ ಹಾಗೆ ನನ್ನ ಕೈಯಲ್ಲಾಗಲ್ಲ, ನಾನು ಕುಸಿಯುತ್ತಿದ್ದೇನೆ, ನನಗೆ ನಡುಕ ಬಂದಿದೆ, ನನ್ನ ಬಾಯಿ ಒಣಗಿದೆ, ನಾನು ನಿಲ್ಲಲಿಕ್ಕೆ ಆಗದೆ ನಾನು ಬಿದ್ದಿದ್ದೇನೆ ಅಂತ ಶರಣಾಗತನಾಗ್ತಾನೆ. ಯಾರು ಶರಣಾಗತರಾಗ್ತಾರಲ್ಲ ಅವರು ಮಾತ್ರ ನರೇಂದ್ರರಾಗ್ತಾರೆ. ಅದು ಸೂಚನೆ. ನಾನು ನಿಮ್ಗೆ ಅದನ್ನೇ ಹೇಳಲಿಕ್ಕೆ ಹೊರಟದ್ದು. ತುಂಬ ಬೆಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಒಂದು ವೇಳೆ ಆ ಟೇಬಲ್ನಲ್ಲಿ ಕೂತ್ಕೊಂಡಾಗ ಬರೆಯಲಿಕ್ಕೆ ಆಗದೇ ಇದ್ದರೆ, ನಾನೀಗ ಹೋಗಿ ಮಾಸ್ಟ್ರಿಗೆ ಹೇಳ್ತೀನಿ, ನಂಗೆ ಬರೆಯೋಕ್ಕಾಗಲ್ಲ, ಕೈ ನಡುಕ್ತಿದೆ, ಏನೂ ನೆನಪಾಗ್ತಿಲ್ಲ, ಕಾಲೆಲ್ಲ ನಿಲ್ಲಿಕ್ಕಾಗದೆ ಬೆವತು ಒದ್ದೆ ಆಗಿದ್ದೀನಿ, ಸರ್ ನನ್ನನ್ನು ಕ್ಷಮಿಸಿ ಅಂತ ಯಾವ ಮಗು ಹೇಳೋ ಧೈರ್ಯ ಮಾಡುತ್ತೆ ಹೇಳಿ? ಅಹಂಕಾರ ಅಷ್ಟು ಈಸಿ ಬಿಡಲ್ಲ. ಏನಾದರೂ ಬರೀ ಅಪ್ಪ ಅಮ್ಮ ಏನಂದಾರು ಅಂತ ಒಳಗಿದ್ದ ಅನ್ನತ್ತೆ. ಅಯ್ಯೋ ಹೌದಲ್ಲ, ಅಪ್ಪ ಅಮ್ಮ ಆಯಿತು, ಎದುರುಗಿರೋ ಮಾಸ್ಟ್ರು ನೆನಪಾಗ್ತಾರೆ, ಮಾಸ್ಟ್ರು ಏನಂದಾರು, ಪ್ರಿನ್ಸಿಪಾಲ್ ಏನಂದಾರು, 4 ಜನ ನನ್ನನ್ನು ನಂಬಿದ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ತಮಾಷೆ ಮಾಡ್ಯಾರು, ಎಲ್ಲ ಅಹಂಕಾರದ ಒಳಗೆ ಕುದ್ದು ಹೇಳದೇ ಇರೋದು ಒಳ್ಳೇದು, ಏನಾದರೂ ಬರೆಯೋಣ ಅಂತ ನಾವು ಸೋತರೂ ಬರೆಯುವ ಪ್ರಯತ್ನ ಮಾಡ್ತೇವೆ. ಯಾರು ಸೋತಾಗ ಕೈ ಚೆಲ್ಲಿ ದ್ರೌಪದಿಯ ಹಾಗೆ ನೀನಲ್ಲದೆ ನನಗೆ ಯಾರೂ ಗೊತ್ತಿಲ್ಲ ಅಂತ ಕೂಗಿಕೊಳ್ತಾರಲ್ಲ ಅವರನ್ನು ಎತ್ತರಿಸ್ತಾನೆ. ಅದು ಅರ್ಜುನ ಮಾಡಿದ್ದು. ಸೋತು ಬಿದ್ದು ನಾನು ನಿನ್ನ ವಶ, ನೀನಲ್ಲದೆ ನನಗೆ ಯುದ್ಧ ಗೊತ್ತಿಲ್ಲ. ಈಗ ಗೊತ್ತಿಲ್ವ ಅರ್ಜುನನಿಗೆ? ಏನು ಬುದ್ಧಿಗೇಡಿಯ? ವಯಸ್ಸಿನಿಂದಲೂ ಅಪ್ಪ ಹೇಳುವ ಹಾಗೆ ತುಂಬ ವಯಸ್ಸಾದವರು ಆಗಲೇ ಅವರು. ಅಪ್ಪನ ಪ್ರಕಾರ ಯುದ್ಧ ಆಗುವಾಗ 70 ಅರ್ಜುನನಿಗೆ. ಹಾಗಾಗಿ ಬಾಲಿಶವಾಗಿ ಎದುರಿಗೆ ನಿಂತ ಯೋಧರೆಲ್ಲ ನಿಂತಿರುವಾಗ ಜನ ಏನು ಅಂತಾರೆ, ನಾನೀಗ ಯುದ್ಧ ಮಾಡಲ್ಲ ಅಂದರೆ ಎಷ್ಟು ಜನರ ಮುಂದೆ ಇದು ಅವಮಾನ. ನನ್ನನ್ನು ನಂಬಿದ ಪಾಂಡವರ ಕಥೆ ಏನು, ಇದೆಲ್ಲ ಯೋಚಿಸುವ ಕೆಲಸ ಅಥವಾ ಯೋಚಿಸುವ ಶಕ್ತಿ ಏನು ಅರ್ಜುನನಿಗೆ ಇರಲಿಲ್ವಾ? ಸ್ವಾಮಿ, ಇಲ್ಲೇ ಡಿಫರ್ ಆಗೋದು, ಇಲ್ಲೇ ಅರ್ಜುನ ಭಿನ್ನನಾಗೋದು. ಅರ್ಜುನನಿಗೆ ಆಮೇಲೆ ಇದು ಅಲ್ಲದೆ ಇನ್ನೊಂದು ಸಾಧ್ಯತೆಯೇ ಇಲ್ಲವಾದ್ದರಿಂದಲೇ ಅದು ಇನ್ಯಾರ ಮುಂದೋ ಸಂಭವಿಸಲಿಲ್ಲ, ಶ್ರೀಕೃಷ್ಣನ ಮುಂದೆ ಸಂಭವಿಸಿದೆ. ಇಂಥ ಕಥೆಯನ್ನ ಭೀಷ್ಮರು ಶರಶಯ್ಯೆಯಲ್ಲಿ ಬಿದ್ದ 10 ದಿನಗಳ ಬಳಿಕ ಸಂಜಯ ಬಂದು ಧೃತರಾಷ್ಟ್ರನ ಹತ್ರ ವರದಿ ಒಪ್ಪಿಸ್ತಾನೆ, ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದಾರೆ ಅಂತ. ಆಗ ಅವನು ಕೇಳ್ತಾನೆ, ಅರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಆಗ ಪ್ರಾರಂಭ ಧೃತರಾಷ್ಟ್ರನ ಮಾತು. ಹಾಗಾದರೆ ಮಾಮಕಾಹ ಪಾಂಡವಾಶ್ಚೈವ ಕಿಮ್ಮ ಕುರ್ವತ, ಏನು ಮಾಡಿದ್ರು ಅಂತ ಕೇಳುವ ಪ್ರಶ್ನೆ ಆರಂಭ ಆಗುವುದು ಭೀಷ್ಮರದ್ದು ಅಲ್ಲಿ, ಧೃತರಾಷ್ಟ್ರನದ್ದು ಅಲ್ಲಿ. ಆಗ ಇಡೀ ಕಥೆಯನ್ನ ಅರ್ಜುನ ಹೇಗೆ 2 ಸೇನೆಯ ಮಧ್ಯೆ ಬಂದ, ಆಗ ಅರ್ಜುನನಿಗೆ ಕೃಷ್ಣ ಏನು ಹೇಳಿದ, ಎಲ್ಲ ಆರಂಭ ಆಗುವುದು ಆ ಸಂದರ್ಭದಲ್ಲಿ. 10 ದಿನಗಳು ಮುಗಿದಿವೆ. 10 ದಿನಗಳ ಹಿಂದಿನ ಕಥೆಯನ್ನ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ. ಆಗಲೇ ಭಗವದ್ಗೀತೆ ಅಥವಾ ಗೀತೋಪದೇಶ ಮತ್ತು ಗೀತೆಯ ಒಳಗಾದ ವಿಶ್ವರೂಪ ದರ್ಶನದ ದೇವ ಸಾಕ್ಷಾತ್ಕಾರ ಮುಗಿದು 10 ದಿನಗಳಾಗಿವೆ.
ಧೃತರಾಷ್ಟ್ರನಿಗೆ ಅದು ಪಾಸ್ಟ್ ಟೆನ್ಸ್, ಸಂಜಯನಿಗೆ ಅದು ಪಾಸ್ಟ್ ಟೆನ್ಸ್. ಆ ಕಥೆಯನ್ನು ಹೇಳುವ ವೈಶಂಪಾಯನರಿಗಂತೂ ಎಷ್ಟೋ ವರ್ಷದ ಹಳೆಯ ಕಥೆ. ಕೇಳುವ ಜನಮೇಜಯ ಆ ಒಂದು ಅರ್ಜುನನಿಗಿಂತ ಎಷ್ಟೋ ಮುಂದಿನ ಜನಾಂಗ. ಈಗ ನೀವು ನಾವು ಇದುವರೆಗೆ ಭಗವದ್ಗೀತೆಯೇ ಕೇಳಲಿಲ್ವೇನೋ ಅನ್ನುವ ಹಾಗೆ, ಈಗಲೇ ಏನೋ ವೀಣಾವರಿಂದಲೇ ಏನೋ ಈಗ ತಿಳಿಯುತ್ತದೇನೋ ಅನ್ನುವ ಹಾಗೆ ಕೂತಿದ್ದೇವಲ್ಲ. ಇದು ಅತ್ಯಂತ ಬಹಳ ಪ್ರಾಚೀನ ಕಾಲದಲ್ಲಿ, ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣ ತನ್ನನ್ನು ಪ್ರಕಟಪಡಿಸಿದ ಗೀತೋಪದೇಶವನ್ನು ಆ ಭೂತಕಾಲ ಮರೆತು ನಮ್ಮ ಭವಿಷ್ಯದ ಎಲ್ಲ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರವಿದೆ. ಇದು ಕೇವಲ ನರನ ಉದ್ಧಾರ, ನರನ ಭವಿಷ್ಯವಲ್ಲ, ನನ್ನ ನಿಮ್ಮ ನಾವೆಲ್ಲರೂ ಇದರಿಂದ ನಡೆಯುತ್ತೇವೆ ಅನ್ನುವ ಭವಿಷ್ಯದ ಭರವಸೆಯ ಜೊತೆಗೆ ವರ್ತಮಾನ ಮಾಡಿ ನೋಡ್ತೇವೆ ನೋಡಿ. ಅದು ಭಗವದ್ಗೀತೆಯ ತ್ರಿಕಾಲ ಸಮ್ಮಿಲನ. ಅದು ಎಲ್ಲಕ್ಕೂ ಸಂಭವಿಸುವುದಿಲ್ಲ, ಅದು ಕೆಲವಕ್ಕೆ ಸಂಭವಿಸ್ತದೆ. ಅಂಥ ಒಂದು ದೇವನಿಂದ ಮಾತ್ರ, ಅದೇ ದೇವನೇ ಹೇಳಿದ ಏಕಮಾತ್ರ ಉಪದೇಶ, ಅದು ಸಾಕ್ಷಾತ್ ಒಬ್ಬ ಮನುಷ್ಯನಿಗೆ ಭೂಲೋಕದಲ್ಲಿ ದೇವರು ಉಪದೇಶ ಮಾಡಿದ ಬೇರೆ ಕಥೆಗಳು ದೇವಲೋಕದಲ್ಲಿ ನಡೆದದ್ದು ಸಿಗಬಹುದು ನಮಗೆ. ಆದರೆ ದೇವಲೋಕದಲ್ಲದೆ ಮನುಷ್ಯ ಲೋಕದಲ್ಲಿ ಕೂಡಿಸಿ ಒಬ್ಬ ಮನುಷ್ಯನಿಗೆ, ನನ್ನ ನಿಮ್ಮ ಹಾಗೆ ಓಡಾಡುವ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ಭಗವಂತ ಹೇಳಿದ ಇಡೀ ಒಂದು ಘಟನೆ ಇದೆಯಲ್ಲ, ಅದು ಕಾಲಾತೀತವಾಗಿ ಬಿಡ್ತದೆ. ಅದು ಭೂತವಲ್ಲ, ಅದು ಭವಿಷ್ಯವಲ್ಲ, ಅದು ವರ್ತಮಾನವಲ್ಲ. ತ್ರಿಕಾಲವನ್ನು ದಾಟುವ ಕಾಲಾತೀತ ಅವಸ್ಥೆ. ಇನ್ನು 5,000 ವರ್ಷಗಳ ನಂತರವೂ ನಮ್ಮ ಜನಾಂಗ ಅದನ್ನು ಕೇಳುತ್ತೆ. ಅದು ಅದರ ಸ್ಥಿತಿ. ಅಂಥದ್ದನ್ನು ಹೇಳುವುದಕ್ಕೆ ಸಂಜಯನೇ ಯಾಕೆ? ವೇದವ್ಯಾಸರು ಪ್ರಥಮದಲ್ಲಿ ಹೋಗಿ ಕೇಳಿದ್ದು ಧೃತರಾಷ್ಟ್ರನಿಗೆ, ನೀನು ನಿನ್ನ ವಂಶದ ಇಡೀ ಒಂದು ಕದನವನ್ನು ನೋಡಬೇಕು ಅಂತಿದ್ದೀಯಾ, ನಿನಗೆ ನಾನು ಕಣ್ಣು ಕೊಡ್ತೇನೆ ಅಂತ, ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸ್ತೇನೆ. ಒಂದು ದೃಷ್ಟಿಯಿಂದ ಎಷ್ಟಂದ್ರೂ ವೇದವ್ಯಾಸರ ಮಗ ಅಲ್ಲ ಧೃತರಾಷ್ಟ್ರ. ನಿಮಗೆ ಅನೇಕ ಒಳ್ಳೆಯ ಗುಣಗಳು ಅವನಲ್ಲಿ ಕಾಣ್ತವೆ. ಅವನಲ್ಲಿ ಇದ್ದ ಏಕಮಾತ್ರ ದೋಷ ಅಂತ ಹೇಳಬಹುದಾದದ್ದು, ಮಗನ ಮುಂದೆ ಅವನು ದೊಡ್ಡ ಝೀರೋ, ಅಷ್ಟು ಮೋಹ. ತುಂಬ ಜನ ಸಾತ್ವಿಕ ತಂದೆಯಂದ್ರಿದ್ದಾರೆ, ಅವರ ಹೆಜ್ಜೆ ಹೆಜ್ಜೆಯಲ್ಲಿ ಸಮಾಜ ಅವರನ್ನು ಅನುಸರಿಸುವ ಹಾಗಿರ್ತಾರೆ. ಮಗನ ಮುಂದೆ ಅವರು ದೊಡ್ಡ ಸೊನ್ನೆ ಆಗಿರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದೊಂದು ವೀಕ್ನೆಸ್. ಎಷ್ಟು ಅಂದರೆ ಪಾಪ ಈ ಪುಣ್ಯಾತ್ಮ ಧೃತರಾಷ್ಟ್ರ ವಿದುರನನ್ನೇ ಕರೆಸೋದು ಎಲ್ಲ ಸಂದರ್ಭದಲ್ಲೂ. ವಿದುರನನ್ನು ಕರೀರಿ, ಅಷ್ಟು ಗೊತ್ತು. ವಿದುರ ಒಳ್ಳೆಯವ, ಅವನೇ ಬುದ್ಧಿ ಹೇಳುವವ, ಅವನಷ್ಟು ಒಳ್ಳೆಯವರು, ಅವನಷ್ಟು ಧರ್ಮನಿಷ್ಠರು ಯಾರೂ ಇಲ್ಲ. ಅವನು ಹೇಳಿದರೆ ಅದು ಧರ್ಮವೇ, ಎಲ್ಲ ಗೊತ್ತು ಧೃತರಾಷ್ಟ್ರನಿಗೆ. ಆದರೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಧೃತರಾಷ್ಟ್ರ, ನೀನು ಹೇಳೋದೆಲ್ಲ ಇಷ್ಟ ಆಗ್ತದೆ, ನೀನು ಹೇಳಿದಂತೆ ನಡೆದರೆ ನನಗೆ ಶೋಭೆ, ನಮ್ಮ ಕುಟುಂಬಕ್ಕೆ ಶೋಭೆ ಅಂತಲೂ ಗೊತ್ತಿರ್ತದೆ. ಏನು ಮಾಡೋದು? ಸಂಜಯನ ಹತ್ರವೇ ಈ ಮಾತು ಹೇಳ್ತಾನೆ. ಏನು ಮಾಡೋದು ಗೊತ್ತಿಲ್ಲ ಸಂಜಯ. ಆ ದುರ್ಯೋಧನ ಎದುರಿಗೆ ಬಂದು ನಿಂತರೆ ಏನೂ ಮಾತಾಡೋಕ್ಕಾಗಲ್ಲ. ಎಂಥ ವೀಕ್ನೆಸ್ ಒಬ್ಬ ಮನುಷ್ಯನಿಗೆ. ಅಂಥ ಧೃತರಾಷ್ಟ್ರ ಒಂದೇ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ದಿವ್ಯ ದೃಷ್ಟಿಯನ್ನು ಕೇಳಿರ್ತಾನೆ, ಅದನ್ನು ಯಾರೂ ಉಲ್ಲೇಖ ಮಾಡೋದಿಲ್ಲ. ದುರ್ಯೋಧನ ಧೃತರಾಷ್ಟ್ರನನ್ನು ಬಂಧಿಸಬೇಕು ಅಂತ ಆಸ್ಥಾನದಲ್ಲಿ ಪ್ರಯತ್ನ ಪಡ್ತಾನೆ, ನಿಮಗೆ ಗೊತ್ತು, ಸಂಧಾನಕ್ಕೆ ಬಂದಾಗ. ಆಗ ನನ್ನನ್ನು ಬಂಧಿಸುತ್ತೀಯಾ, ಬಾ ನನ್ನನ್ನು ಬಂಧಿಸು ಅಂತ ಇವ ಆಕಾರ ಬೆಳೆಸ್ತಾನೆ, ತನ್ನ ವಿಶ್ವರೂಪ ದರ್ಶನ ಮಾಡ್ತಾನೆ. ಈ ವಿಶ್ವರೂಪ ದರ್ಶನ ಮಾಡುವಾಗ ಅಲ್ಲಿ ಇರುವವರೆಲ್ಲರೂ ಆ ಬೆಳಕಿನ ರಾಶಿಯ ತೇಜೋಪುಂಜಕ್ಕೆ, ಕಣ್ಣು ಕುಕ್ಕುವ ಪ್ರಖರತೆಗೆ ತೆರೆದು ನೋಡಲಾಗದ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿದರು. 4 ಸಾಲಿನಲ್ಲಿ ವಿಶ್ವರೂಪ ಮುಗಿಯುತ್ತೆ. ಅಲ್ಲಿ ಎಲ್ಲರೂ ಕಣ್ಣು ಮುಚ್ಚಿದರು. ನೋಡಿದವರು ಭೀಷ್ಮ, ದ್ರೋಣ, ವಿದುರ, ಸಂಜಯ. ಆಗ ನೋಡಿ ಬಹಳ ಇಂಟ್ರೆಸ್ಟಿಂಗ್. ಆಗ ಧೃತರಾಷ್ಟ್ರ ಹೇಳ್ತಾನೆ, ಕಣ್ಣಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ, ಏನು ಶಬ್ದ ಆಗಿಲ್ಲ, ಅಲ್ಲಿ ಶಬ್ದದಿಂದ ಗೊತ್ತಾದದ್ದಲ್ಲ ಅವನಿಗೆ, ಅವನ ಅಂತರಂಗ ಹೇಳ್ತದೆ ಶ್ರೀಕೃಷ್ಣ ಏನೋ ವಿಶೇಷ ವಿಸ್ಮಯವನ್ನು ಉಂಟು ಮಾಡಿದ್ದಾನೆ ಅಂತ. ಆಗ ಅವನು ಕೇಳಿಕೊಳ್ತಾನೆ ಕೃಷ್ಣನ ಹತ್ರ, ಕೃಷ್ಣ, ಯಾವುದೋ ಒಂದು ವಿಸ್ಮಯವಾದದ್ದನ್ನು ನೀನು ಪ್ರಸ್ತುತಪಡಿಸುತ್ತಿದ್ದೀ ಅಂತ ನನ್ನ ಅಂತರಂಗ ಹೇಳ್ತಿದೆ. ನನ್ನದೊಂದೇ ಒಂದು ಪ್ರಾರ್ಥನೆ, ಒಂದೇ ಒಂದು ಬಾರಿ ನನಗೆ ನಿನ್ನ
ಅನುಗ್ರಹದಿಂದ ದೃಷ್ಟಿಯನ್ನು ಅನುಗ್ರಹಿಸು. ಮತ್ತೆ ಬೇಡ, ಒಮ್ಮೆ ನಾನು ನೀನು ಏನಾಗಿದ್ದಿ ನೋಡ್ತೇನೆ, ಆ ಬಳಿಕ ಮತ್ತೆ ಮರಳಿ ಅಂಧತ್ವ ಕೊಡು, ನನಗೆ ಮತ್ತೆ ಕಣ್ಣು ಬೇಕು ಅಂತ ನಾನು ಅಪೇಕ್ಷೆ ಪಡಲ್ಲ. ಒಮ್ಮೆ ಕಣ್ಣನ್ನು ಅನುಗ್ರಹಿಸು ಅಂತ ಆ ಕ್ಷಣಕ್ಕೆ ಕಣ್ಣು ಕೇಳಿದ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಲಾಗಿ, ಎಂಥ ಪುಣ್ಯವಂತ ನೋಡಿ, ಜೀವನದಲ್ಲೇ ಕಣ್ಣು ಬಿಟ್ಟವನಲ್ಲ, ಏನನ್ನೂ ನೋಡಿದವನಲ್ಲ, ಪ್ರಥಮದಲ್ಲಿ ಕಣ್ಣು ಬಿಟ್ಟಾಗ ನೋಡಿದ್ದು ಕೃಷ್ಣನನ್ನು. ಅದು ಎಂಥ ಕೃಷ್ಣನನ್ನು? ವಿಶ್ವರೂಪದ ಕೃಷ್ಣನನ್ನು. ವಿವರಣೆ ಇಲ್ಲ. ಆಗ ಧೃತರಾಷ್ಟ್ರನ ಕಣ್ಣುಗಳಲ್ಲಿ ಹರಿಯುತ್ತಿರುವ ಆನಂದದ ಅಶ್ರುಧಾರೆಯನ್ನು ಭೀಷ್ಮದ್ರೋಣ ಸಂಜಯಾದಿಗಳು ನೋಡಿದರು ಅಂತಷ್ಟೇ ಮುಗಿಸ್ತಾರೆ ವೇದವ್ಯಾಸರು. ಅಂಥ ಪುಣ್ಯಾತ್ಮ. ಅವನನ್ನು ಸಾಕ್ಷಾತ್ ವೇದವ್ಯಾಸರು ತಂದೆ, ನಿನಗೆ ಯುದ್ಧ ನೋಡಬೇಕು ಅಂತ ಅಪೇಕ್ಷೆ ಇದೆಯಾ? ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ಕೇಳಿದಾಗ, ನನಗೆ ಯುದ್ಧ ನೋಡುವ ಅಪೇಕ್ಷೆ ಇಲ್ಲ, ಅದರ ವರದಿ ಕೇಳಿದರೆ ಸಾಕು ಅಂತಾನೆ. ಗೊತ್ತಿತ್ತು ಅವನಿಗೆ ಕಣ್ಣು ಮುಂದೆ ಎಲ್ಲ ಸಾವು ನೋಡಬೇಕು ಅಂತ. ಸಾಕ್ಷಾತ್ ತನ್ನ ಇಡೀ ಕುಟುಂಬ ಸಾಯ್ತದೆ ಅಂತ ಅವನಿಗೆ ಗೊತ್ತಿತ್ತು. ನನಗೆ ಅಷ್ಟೂ ಜನರು ಸಾಯುವುದನ್ನು ನೋಡುವುದು ಬೇಕಾಗಿಲ್ಲ, ವರದಿ ಕೇಳಿದರೆ ಸಾಕು. ಆ್ಯಸ್ ಎ ಒಬ್ಬ ಕಿಂಗ್, ಒಬ್ಬ ರಾಜನಾಗಿ ವರದಿ ಕೇಳಿದರೆ ಸಾಕು ಅಂತ ಪ್ರಾಮಾಣಿಕವಾಗಿ ವೇದವ್ಯಾಸರ ಹತ್ರ ಕಣ್ಣು ಬೇಡ ಅಂದಾಗ, ವೇದವ್ಯಾಸರು ಕಣ್ಣನ್ನು ತನ್ನಂತೆ ಇರುವ ಮಾರ್ಕಂಡೇಯರನ್ನು, ಲೋಮಶರನ್ನು, ಅಥವಾ ಅಲ್ಲಿ ಬೇಕಾದಷ್ಟು ಪರಶುರಾಮರೂ ಸಹಿತ ಬಂದು ಹೋಗಿದ್ದಾರೆ, ಅಂಥ ಅನೇಕ ಋಷಿಮುನಿಗಳಿದ್ರು, ಅವರಿಗೆ ಕಣ್ಣು ಕೊಟ್ಟೋ ಅಥವಾ ಅವರ ಮೂಲಕವೋ ನೀವು ಇವನಿಗೆ ವರದಿ ಮಾಡಿ ಅನ್ನದೆ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟು ಸಂಜಯನ ಮುಖಾಂತರ ಇಡೀ ಭಗವದ್ಗೀತೆಯನ್ನು ದಾಖಲಿಸಿದರಲ್ಲ, ಏನು ಕಾರಣ? ನಾಳೆ ನೋಡೋಣ. ನಮಸ್ಕಾರ. ಗೋಪಿಕೆಯರ ಜೊತೆಗಿದ್ದ, ಎಷ್ಟು ಗೋಪಾಲಕರ ಜೊತೆಗಿದ್ದ, ಎಷ್ಟು ಜನ ಹೆಂಡಂದಿರಿದ್ರು. ಸಾಕ್ಷಾತ್ ಸತ್ಯಭಾಮೆಗೆ, ರುಕ್ಮಿಣಿಗೆ ಎಂದೂ ಕೂಡ ಇಷ್ಟೋ ಅಸಿ, ಪ್ರಿಯೋ ಅಸಿ, ಭಕ್ತೋ ಅಸಿ ಅಂತ ಎಲ್ಲೂ ಹೇಳಲಿಲ್ಲ ಕೃಷ್ಣ. ಕೃಷ್ಣ ಈ ಎಲ್ಲ ಮಾತುಗಳನ್ನು, ಅದು ಕೂಡ ಏನು, ಸತ್ಯಂ ಪ್ರತಿಜಾನೀಹಿ, ಆಣೆ ಇಟ್ಟು ಹೇಳ್ತೇನೆ, ಇಷ್ಟೋ ಅಸಿ, ನನಗೆ ಅತ್ಯಂತ ಇಷ್ಟ ನೀನು, ಪ್ರಿಯೋ ಅಸಿ, ನನಗೆ ಅತ್ಯಂತ ಪ್ರಿಯ ನೀನು ಅಂತ ಘಂಟಾಘೋಷವಾಗಿ ಯಾರಿಗಾದರೂ ಓಪನ್ ಹೇಳಿದ್ದಿದ್ರೆ ಅದು ಕೃಷ್ಣ ಹೇಳಿದ ಅರ್ಜುನನಿಗೆ ಮಾತ್ರ. ಒಬ್ಬ ನಪುಂಸಕನನ್ನ, ಒಬ್ಬ ಹೇಡಿಯನ್ನ, ಒಬ್ಬ ಪಲಾಯನವಾದಿಯನ್ನ ಕೃಷ್ಣ ಪ್ರಿಯೋ ಅಸಿ ಅಂತ ಹೇಳ್ತಾನ? ನಾವು ಕೃಷ್ಣನನ್ನೇ ಬಿಲೋ ಗ್ರೇಡ್ ಮಾಡಿದ ಹಾಗೆ. ಒಬ್ಬ ಗ್ರೇಟ್ ಮಾಸ್ಟರ್ ವಿಲ್ ನೆವರ್ ಚೂಸ್ ಅ ರಾಂಗ್ ಹಾರ್ಸ್. ಇದು ನೆನ್ಪಿಟ್ಕೊಳ್ಬೇಕು ನಾವು. ಒಬ್ಬ ಒಳ್ಳೆಯ ಮಾಸ್ಟರ್, ನಿಮಗೆ ಇಡೀ ಗೊತ್ತಾಗುತ್ತೆ, ಅವನಿಗೆ ಜಗದ್ಗುರು ಅಂತ ಹೆಸರು ಶ್ರೀಕೃಷ್ಣನಿಗೆ. ಒಬ್ಬ ಜಗದ್ಗುರುವಿಗೆ ಜಗದ್ಗುರು ಅಂತ ಅನ್ಬೇಕಾದ್ರೆ ಅವನ ಶಿಷ್ಯ ಎಂತವ ಅಂತ ನೋಡಲ್ವ ನಾವು? ಇಡೀ ಮಹಾಭಾರತದ ಆದಿಯಿಂದ ಈ ಭಗವದ್ಗೀತೆಯ ಘಟನೆ ಸಂಭವಿಸುವವರೆಗೆ ಅರ್ಜುನನ ಇಡೀ ಬದುಕನ್ನು ಒಮ್ಮೆ ಅವಲೋಕಿಸಿ ನೋಡಿ. ಒಂದೇ ಒಂದು ಕಡೆ ಸೋಲಿನ ಸ್ಪರ್ಶ ಇಲ್ಲದ ಮನುಷ್ಯ. ಸೋಲು ಅನ್ನುವುದು ಗೊತ್ತಿಲ್ಲದೆ ಇರುವುದಕ್ಕೆ ಕಾರಣ ಕೇವಲ ಯೋಧತ್ವ ಅಲ್ಲ, ಅಖಂಡ ಬ್ರಹ್ಮಚರ್ಯ, ನಿರಂತರ ಭಗವಂತನ ತೀರ್ಥಯಾತ್ರೆಗಳನ್ನು ಮಾಡಿದವ, ಸಾಕ್ಷಾತ್ ತಪಸ್ಸಿನ ಮೂಲಕ ಶಿವನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದವ. ಎಂತೆಂಥ ಅಪೂರ್ವ ಕ್ಷಣಗಳನ್ನು ನೀವು ಅರ್ಜುನನ ಬದುಕಿನಲ್ಲಿ ಮಾತ್ರ ನೋಡ್ತೀರಿ. ಬಿಟ್ಟರೆ ಹಾಗೊಂದು ಅಂಥದೇ ನಡೆ ಸಿಕ್ಕುವುದು ನಮಗೆ ಯುಧಿಷ್ಠಿರನಲ್ಲಿ. ಅರ್ಜುನ ಎಂತೆಂಥ ಸಂದರ್ಭಗಳನ್ನೆಲ್ಲ ಎದುರಾಗಿದ್ದಾನೆ ಅಂತಂದರೆ, ಒಂದು ಪಾಶುಪತಾಸ್ತ್ರವನ್ನು ತೆಗೆದುಕೊಳ್ಳುವ ಮೊದಲು ಮಾಡಿದ ತಪಸ್ಸಿನ ಫಲವಾಗಿ ತನಗೆ ಕಿರಾತ ವೇಷದಲ್ಲಿ ಬಂದ ಶಿವ ಗುರುತು ಹತ್ತದೆ. ತಾನು ಕಿರಾತ ಅಂತ ತಿಳಿದು ಹೋರಾಟ ಮಾಡುವಾಗ ಒಳಗಿದ್ದ ಆಂತರ್ಯದ ಭಕ್ತಿ ಮತ್ತು ಪರಾಕಾಷ್ಠೆ, ಜೀವನದಲ್ಲಿ ಒಬ್ಬರಿಗೆ ಒಂದೇ ಒಂದು ಬಾರಿ ಸುಳ್ಳು ಹೇಳದ ಮನುಷ್ಯ ಅಂತ ಅವನ ಬಗ್ಗೆ ಉಲ್ಲೇಖ. ಸತ್ಯ ಪ್ರಾಮಾಣಿಕತೆ ಎಷ್ಟು ಜೀವನದಲ್ಲಿ ಅಳವಡಿಸಿಕೊಂಡವ ಅಂತಂದ್ರೆ, ಅದಕ್ಕೇನೆ ನಾನು ಬಹಳ ಬಾರಿ ಹೇಳ್ತೇನೆ, ಒಂದು ಕಣ್ಣು ಮಾತ್ರ ಮತ್ಸ್ಯದ್ದು ಕಾಣುವುದಕ್ಕೆ ಅದರ ಹಿಂದೆ ಇರುವುದು ಒಳಗಿದ್ದ ಸತ್ಯ ಮತ್ತು ಪ್ರಾಮಾಣಿಕತೆ ಕಾರಣ. ಮನುಷ್ಯನಲ್ಲಿ ಸುಳ್ಳು,
ಅಪ್ರಾಮಾಣಿಕತೆ, ನಿರ್ದಯೆ, ಅಹಿಂಸೆ ಅಲ್ಲದ ಹಿಂಸೆ, ಈ ಭಾವ ಇದ್ದವನಿಗೆ ಒಂದು ಕಣ್ಣು ಮಾತ್ರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಪಿನ್ ಪಾಯಿಂಟೆಡ್ ಶಾರ್ಪ್ನೆಸ್ ಅನ್ನು ಪಡೆಯುವುದು, ತಾನು ಏಕಮಾತ್ರ ಗತಿಗೆ ತನ್ನನ್ನು ಅರ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದು ತಾನು ಪರಿಶುದ್ಧ ಪ್ರಾಮಾಣಿಕ ಸತ್ಯ ಸ್ಥಿತಿಯಲ್ಲಿದ್ದಾಗ ಮಾತ್ರ. ಇವತ್ತು ಯಾವ ಮಗುವೂ ಇಲ್ಲ, ಯಾವ ಶಾಲೆಯಲ್ಲೂ ಸತ್ಯ ಪ್ರಾಮಾಣಿಕತೆಗೆ ಬೆಲೆಯೇ ಕೊಟ್ಟಿಲ್ಲ. ಯಾವ ಮಗುವಿಗಾದರೂ ಪಕ್ಕನೆ ಸುಳ್ಳು ಹೇಳಿ ಪಾರಾಗುವುದನ್ನು ಮನೆಯ ತಾಯಿ ತಂದೆ ಹೇಳ್ಕೊಡೋದು, ಶಾಲೆಯ ಮಾಸ್ಟರ್ಗಳು ಹೇಳ್ಕೊಡೋದು. ನಿನ್ನೆ ಹೋಮ್ವರ್ಕ್ ಮಾಡಿಲ್ವಾ, ಅಪ್ಪ ಅಮ್ಮ ಏನೋ ಒಂದು ರೀಸನ್ ಅನ್ನು ಹೇಳ್ಕೊಟ್ಟು ಕಳಿಸ್ತಾರೆ. ಮಗು ಸುಳ್ಳು ಹೇಳಿ ನಾಳೆ ದಿನ ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅನ್ನೋದನ್ನು ಪಾರಾಗುತ್ತೆ. ಒಂದು ಶಾಲೆಯಲ್ಲಿ ಬೆಸ್ಟ್ ರ್ಯಾಂಕ್ ಬರಲಿಲ್ವಾ ಮಗು, ಆ ಮಗುವಿಗೆ ಟೀಚರ್ ಏನೇನು ಕಾರಣಗಳನ್ನೆಲ್ಲ ಹೇಳಿ ಯಾಕೆ ಬರಲಿಲ್ಲ ಅನ್ನೋದನ್ನು ಸಿದ್ಧ ಮಾಡ್ತಾರೆ. ಆಂತರಂಗಿಕವಾಗಿ ನೀನು ಹೊಡೆಸಿಕೊಂಡರೆ ತೊಂದರೆ ಇಲ್ಲ, ನಿನ್ನನ್ನು ಶಾಲೆಯಲ್ಲಿ ಅವಮಾನ ಮಾಡಿದರೆ ತೊಂದರೆ ಇಲ್ಲ, ನಿನ್ನನ್ನು ಕೊನೆಯ ಬೆಂಚಿನಲ್ಲಿ ಇಡೀ ದಿನ ನಿಲ್ಲಿಸಿದರೆ ತೊಂದರೆ ಇಲ್ಲ, ಸತ್ಯ ಹೇಳು ಅಂತ ಯಾವ ತಾಯಿ ತಂದೆಯೂ ಹೇಳಲ್ಲ, ಯಾವ ಶಾಲೆಯ ಮಾಸ್ಟ್ರು ಹೇಳಲ್ಲ. ಆದ್ದರಿಂದ ಏಕಾಗ್ರ ಚಿತ್ತದ ಮೊನಚಾದ ಅದೊಂದೇ ಗುರಿ ಅನ್ನುವ ಏಕ ಸಾಧನೆ ನಮ್ಮ ಜೀವನದಲ್ಲಿ ಇವತ್ತು ಸುಳ್ಳಾಗಿದೆ. ಅರ್ಜುನನಿಗೆ ಯಾಕದು ಸಾಧ್ಯವಾಗಿತ್ತು ಅಂದರೆ ಅಂಥ ಪ್ರಾಮಾಣಿಕ, ಅಂಥ ಪರಿಶುದ್ಧ, ಸತ್ಯವಲ್ಲದೆ ಇನ್ನೊಂದು ಆಡಿದವನೇ ಅಲ್ಲ. ಎಲ್ಲಿವರೆಗೆ ಶಿವನನ್ನ ಕಿರಾತಕ ಅಂತ ಎಣಿಸಿ ಹೋರಾಡುವಾಗ ಆಂತರಂಗಿಕವಾದ ಭಕ್ತಿಯ ಆ ಗಾಢ ತನ್ಮಯತೆ ಅವನಿಗೆ ಒಳಗೆ ಹೇಳಿತು ಕಾಣ್ತದೆ, ಇವನು ಯಾರೋ ಬೇರೆ, ಇಲ್ಲದಿದ್ರೆ ನನಗೆ ಹೀಗೆ ಅವನ ಜೊತೆಗೆ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಆಂತರಂಗಿಕ ಮಾತು ಯಾರಿಗೆ ಎಷ್ಟು ಗಾಢ ಇರ್ತದೆ ಅಲ್ಲ, ಅವರು ಅಷ್ಟಷ್ಟು ಭಗವಂತನಿಗೆ ಸಮೀಪರು ಅಂತ. ಆದ್ದರಿಂದ ಅರ್ಜುನ ಆ ಕ್ಷಣಕ್ಕೆ ಮಾಡಿದ್ದು, ತಾನೊಂದು ಮಣ್ಣಿನ ಲಿಂಗ ಸ್ಥಾಪನೆ ಮಾಡಿ ಲಿಂಗ ಪೂಜೆ ಮಾಡುವುದಕ್ಕೆ ಬೇಕಾದ ಒಂದು ಹೂವಿನ ಹಾರವನ್ನು ಆ ಲಿಂಗಕ್ಕೆ ಧರಿಸಿ ತಾನು ತನ್ನ ಪೂಜಾರ್ಚನೆಯನ್ನು ಕಣ್ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಮಾಡಿ ಕಣ್ಣು ತೆರೆದು ನೋಡುವಾಗ ಹಾರ ಮಣ್ಣಿನ ಲಿಂಗದಲ್ಲಿ ಇಲ್ಲ. ಎಲ್ಲಿ ಹೋಯಿತು ಲಿಂಗ ಅಂತ ಆಚೆ ಈಚೆ ನೋಡುವಾಗ ಕಿರಾತನ ಕುತ್ತಿಗೆಯಲ್ಲಿ ಹಾರ ಇದೆ. ಹುಡುಗನಿಗೆ ಗೊತ್ತಾಯಿತು, ಯಾವ ಲಿಂಗ ಭಾವದಿಂದ ನಾನು ಪೂಜಿಸ್ತಾ ಇದ್ದೇನೆ ಅದೇ ಶಿವ ಇಲ್ಲಿ ಕಿರಾತನಾಗಿದ್ದಾನೆ ಅಂತ. ಒಂದು ಮಾತು ಬರುತ್ತೆ, ಕಿರಾತನ ಆಶೀರ್ವಾದ ಪಡೀತಾನೆ ಶಿವನದ್ದು. ಆಗ ಅರ್ಜುನ ಹೇಳ್ತಾನೆ, ಜೀವನದಲ್ಲಿ ದೇವರ ದರ್ಶನ ಅನೇಕರಿಗೆ ಸಿಕ್ಕಬಹುದು, ಪಾದಸ್ಪರ್ಶದ ವಿಶೇಷ ಅನುಭವ ನನಗಾಯಿತು ಅಂತ. ಇಂಥ ಅನುಭವಗಳನ್ನುಳ್ಳ ಒಬ್ಬ ಮಹಾನುಭಾವ ಒಂದು ಕಡೆ, ಅಂದರೆ ಆಂತರಂಗಿಕವಾಗಿ ದೇವನಿಗೆ ಅತ್ಯಂತ ಸಮೀಪದವ. ಎರಡನೆಯದ್ದು ಯೋಧತ್ವದ ದೃಷ್ಟಿಯಿಂದ ಎಲ್ಲಿ ಸೋತಿದ್ದಾನೆ ಒಮ್ಮೆ ಪುಟ ತಿರುವಿ ಹಾಕಿ ನೋಡಿ, ಯಾವುದರಲ್ಲಿ ಸೋತಿದ್ದಾನೆ, ಯಾವುದೇ ಒಂದು ಯುದ್ಧದಲ್ಲಿ. ಅಂಥ ನಿವಾತ ಕವಚರನ್ನ 300 ಕೋಟಿ ಸಂಖ್ಯೆಯಲ್ಲಿ ಏಕಮಾತ್ರ ವ್ಯಕ್ತಿ ಹೋರಾಟ ಮಾಡಿ ಬಂದವನು ಇಂದ್ರಲೋಕದಲ್ಲಿ, ಇಂದ್ರನಿಗೆ ಗುರುದಕ್ಷಿಣೆಯಾಗಿ. ಅದು ಮಾತ್ರ ಅಲ್ಲ, ಕೇವಲ ಒಬ್ಬ ನಪುಂಸಕನ ವೇಷದಲ್ಲಿ ತಾವು ಅಜ್ಞಾತವಾಸದಲ್ಲಿರುವಾಗ ತನ್ನನ್ನು ತಾನು ಇನ್ನು ಅರ್ಜುನ ಅಂತ ಪ್ರಕಟಿಸಿಕೊಳ್ಳಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ತಾನು ಒಬ್ಬನೇ ಹೋರಾಡಿದ್ದು. ಉಳಿದವರು 4 ಜನ ಆಚೆಗೆ ಹೋಗಿದ್ದಾರೆ, ನೀವು ಗಮನಿಸಬೇಕು, ವಿರಾಟನ ಜೊತೆಗೆ ಹೋಗಿದ್ದಾರೆ. ಇವನು ಒಬ್ಬನೇ ಹೋರಾಡಿದ್ದು ಉತ್ತರ ಕುಮಾರನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಸಾಕ್ಷಾತ್ ಒಬ್ಬನೇ ಅಷ್ಟೂ ಜನ ಕೌರವರು ನೆನ್ಪಿಟ್ಕೊಳ್ಬೇಕು. ಯಾವ ಭೀಷ್ಮ ದ್ರೋಣ ಈಗ ವೀಕ್ನೆಸ್ ಅಂತ ನಾವು ಭಾವಿಸ್ತೇವೆ, ಆ ಭೀಷ್ಮ ದ್ರೋಣಾದಿಗಳನ್ನ, ಶಕುನಿ, ದುಶ್ಯಾಸನ, ಕರ್ಣ, ದುರ್ಯೋಧನಾದಿಗಳನ್ನು ಅಷ್ಟೂ ಜನರನ್ನು ಒಬ್ಬನೇ ಸೋಲಿಸಿದ ಕೃಷ್ಣ ಇಲ್ಲ. ಮತ್ತೆ ನಾವಿವತ್ತು ಮಹಾಭಾರತದ ವಿರಾಟ್ ಪರ್ವವನ್ನ ಭಕ್ತರು ಪಾರಾಯಣ ಮಾಡುವುದಾದ್ರೆ ವಿರಾಟ್ ಪರ್ವ ಪಾರಾಯಣ ಮಾಡಿ ಅಂತ ಹೇಳೋದು, ಸುಂದರಕಾಂಡವನ್ನ ಪಾರಾಯಣ ಮಾಡಿ ಅಂತ ರಾಮಾಯಣದಲ್ಲಿ ಹೇಳೋದು. ಎರಡು ಕಡೆನೂ ಭಗವಂತ ಇಲ್ಲ. ಭಗವಂತ ಇಲ್ಲದ ಆ ಅಧ್ಯಾಯಗಳನ್ನೇ ಯಾಕೆ ಅಂದರೆ ನಮಗೆ ಭಗವಂತ ಭಕ್ತನ ಜೊತೆಗಿದ್ದಾನೆ ಅನ್ನುವ ಸಂದೇಶ. ಅಂಥ ಭಕ್ತನ ಪರಾಕಾಷ್ಠೆಯ ವಿಜಯ ಗೋಗ್ರಹಣ ಸಂದರ್ಭ. ಯಾರಿಗೆ ಗೆಲ್ಲೋಕ್ಕಾಗಿದೆ ಹೇಳಿ? ಹೋಗಯ್ಯ, ನಿನ್ನ ದೊಡ್ಡ ದೊಡ್ಡ ಮಾತುಗಳು ಈಗ ಬೇಡ, ಎದುರಿಗೆ ಬಂದು ಸಂಮೋಹನಾಸ್ತ್ರ ಪ್ರಯೋಗ ಮಾಡಿ ನಿಮ್ಮ ಬಟ್ಟೆ ಕಳಚಿ ಹೋದನಲ್ಲ
ಆಯುಧಗಳನ್ನು ಎತ್ತಿಕೊಂಡು ಹೋಗಿದ್ದನಲ್ಲ, ಒಂದೊಮ್ಮೆ ಅವನು ಮನಸ್ಸು ಮಾಡಿದ್ದರೆ, ಅವನು ಅಪ್ರಾಮಾಣಿಕನಾಗಿದ್ದರೆ, ನಿರ್ದಯನಾಗಿದ್ದರೆ, ಆ ಸಂಮೋಹನಾಸ್ತ್ರದ ಸಂದರ್ಭದಲ್ಲಿ ನಿಮ್ಮನ್ನಷ್ಟು ಜನರನ್ನು ಕೊಲ್ಲಬಹುದಿತ್ತು. ಕೊಲ್ಲಲಿಲ್ಲ. ಅವನು ಸತ್ಯವಂತ, ಅವನು ಧೀರ, ಅವನು ಪ್ರಾಮಾಣಿಕ. ನಿನ್ನ ಬೊಗಳೆ ಮುಚ್ಚು ಅಂತಾನೆ ಭೀಷ್ಮ ಕರ್ಣನಿಗೆ. ಅಂಥ ಯೋಧ ಜೀವನದ ಅವಧಿಯಲ್ಲಿ ಎಲ್ಲ ಸಂಗತಿಗಳನ್ನ ಇನ್ನಿಲ್ಲದಂತೆ ಗೆದ್ದವ. ಸಾಕ್ಷಾತ್ ಒಂದು ಸಂದರ್ಭ ಯುದ್ಧಕ್ಕೆ ಪೂರ್ವಭಾವಿಯಾಗಿ ಇನ್ನು ಹೊರಡುವಾಗ ಅಕ್ಷೋಹಿಣಿ ಸೇನೆ ಎಲ್ಲ ಸಿದ್ಧವಾಗಿದೆ, ಇನ್ನೇನು ತಾನು ಹೊರಡಬೇಕು. ಯುದ್ಧ ಬೇಡ ಅಂದವ ಅರ್ಜುನ ಅಲ್ಲ, ಯುಧಿಷ್ಠಿರ ಯುದ್ಧ ಬೇಡ ಅನ್ನುವಾಗ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಯಾರಿದ್ದಾರೆ, ಯಾವ ಪರಾಕ್ರಮ ಇದೆ? ಇರುವುದು ಹೇಳಿ ಕೇಳಿ 7 ಅಕ್ಷೋಹಿಣಿ, ಮಹಾಬಲಿಷ್ಠರು ಯಾರೂ ಇಲ್ಲಪ್ಪ. ಎದುರು ನೋಡು, 11 ಅಕ್ಷೋಹಿಣಿ ಸೇನೆ ಇದೆ. ಆ ಅಕ್ಷೋಹಿಣಿ ಸೇನೆಯ ಮುಂದೆ ಹೋರಾಟ ಮಾಡಿ ನಾವೆಲ್ಲಿ ಗೆಲ್ತೇವೆ? ಸೋಲುವುದಂತೂ ಖಚಿತ. ಯಾಕೆ ಸುಮ್ಮನೆ ಯುದ್ಧ? ಹೀಗಾಗಲೇ ಒಂದು ಹಂತದಲ್ಲಿ ನಾವು ಹೀಗೆ ಮಾತನಾಡಿಕೊಳ್ತಾ ಕಾಲ ಕಳೆದದ್ದು 13 ವರ್ಷಗಳಾಗಿದೆ. ಹೀಗೆ ಮತ್ತೆ ಯುದ್ಧದ ಮಾತಾಡಿ ಸೋಲುವುದಕ್ಕಿಂತ ಮರಳಿ ಹೋಗೋಣ. ವನವಾಸ ಹೇಗೂ ಅಭ್ಯಾಸ ಇದೆ. ಸೋಲಿನ ನಂತರ ವನವಾಸ ಯಾಕೆ? ಈಗ ಯುದ್ಧವನ್ನೇ ಕೈಬಿಟ್ಟು ವನವಾಸಕ್ಕೆ ಹೋದರಾಯಿತು ಅಂತ ಹೇಳಿದವ ಯುಧಿಷ್ಠಿರ. ಆಗ ಏನು ಅಣ್ಣ, ಯಾವ ಸೋಲಿನ ಬಗ್ಗೆ ಮಾತನಾಡುತ್ತಿ? ಯಾರು ಸೋಲುವವರು? ನಾವೇ? ನಿನಗೆ ಒಂದು ಮಾತು ಗೊತ್ತಿಲ್ಲವೇ ಅಣ್ಣ? ಎಲ್ಲಿ ಸತ್ಯ ಇದೆ, ಎಲ್ಲಿ ಧರ್ಮ ಇದೆ, ಎಲ್ಲಿ ದಯೆ ಇದೆ, ಈ 3 ಇದ್ದಲ್ಲಿ ಸೋಲಿಲ್ಲ ಅನ್ನುವ ಮಾತನ್ನು ನೀನು ಕೇಳಿಲ್ಲವೇನು? ನಮ್ಮ ಬಳಿ ಸತ್ಯ ಇದೆ. ನಾವು ಇದುವರೆಗೂ ಸತ್ಯ ಬಿಟ್ಟು ಕೊಟ್ಟವರಲ್ಲ, ಧರ್ಮ ಬಿಟ್ಟು ಕೊಟ್ಟವರಲ್ಲ, ದಯೆ ಬಿಟ್ಟು ಕೊಟ್ಟವರಲ್ಲ. ನಮಗೆ ಗೆಲುವು ನಿಶ್ಚಿತ ಅಣ್ಣ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆಗೆ ಸಾರಥಿಯಾಗಿ ಇರುವವನು ಯಾರು? ಶ್ರೀಕೃಷ್ಣ. ನಾವು ಸೋಲುವುದಕ್ಕೆ ಹೇಗೆ ಸಾಧ್ಯ? ಯತಃ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತತಃ ಜಯ ಅಂತ ಅಲ್ಲಿ ಯುಧಿಷ್ಠಿರನಿಗೆ ಬುದ್ಧಿವಾದ ಮಾಡಿ ರಥ ಏರಿದವ ಈ ಅರ್ಜುನ. ಏನಾಯಿತು? ಅವನು ಷಂಡ ಆದದ್ರಿಂದ ಸೋತದ್ದ, ಅವನು ಪಲಾಯನವಾದಿ ನಪುಂಸಕ ಆದದ್ರಿಂದ ಶರಗಳನ್ನ ಕೆಳಗೆ ಹಾಕಿ ನನಗಾಗಲ್ಲ ಅಂತ ಕೂತದ್ದ. ಯಾಕೆ ಈ ಒಂದೇ ಥರದ ಮನೋಭಾವದಿಂದ ನೋಡೋದು ನಾವು ಎಲ್ಲ ಸಂಗತಿಗಳನ್ನು? ಜಗತ್ತಿನಲ್ಲಿ ಎಷ್ಟು ಸಾಧ್ಯತೆಗಳಿವೆ. ಪಕ್ಕಾ ಫುಲ್ ಓದಿರ್ತಾನೆ ಒಬ್ಬ ಹುಡುಗ, ಅವನ ಟೀಚರ್ಗೆ ಫುಲ್ ಭರವಸೆ ಇರುತ್ತೆ, ಪೂರ್ಣ ಭರವಸೆ. ಆ ಹುಡುಗ ಈ ಸರಿ 99% ತಗೋತಾನೆ ಅಂತ. ಆ ಹುಡುಗನು ಅಷ್ಟೇ ನಿಷ್ಠೆಯ ಹುಡುಗ, ಚೆನ್ನಾಗಿ ಓದಿರ್ತಾನೆ. ತಂದೆ ತಾಯಿಗೆ ಪೂರ್ತಿಯಾದ ಆತ್ಮವಿಶ್ವಾಸ ಇದೆ, ನಮ್ಮ ಮಗ ಈ ಸರಿ ನಮ್ಮ ಕುಟುಂಬಕ್ಕೆ ಹೆಸರು ತರ್ತಾನೆ. ಅಂತಿಂಥ ಓದು ಪರಿಶ್ರಮ ಮಾಡಿಲ್ಲ. ಬುದ್ಧಿಮತ್ತೆಯ ದೃಷ್ಟಿಯಿಂದ ದೇವತಾನುಗ್ರಹ ಚೆನ್ನಾದ ಬುದ್ಧಿಮತ್ತೆ ಇದೆ. ಅವನ ತಯಾರಿಯ ದೃಷ್ಟಿಯಿಂದ ನಾಳೆಯ ಪರೀಕ್ಷೆಗೆ ಅವನು ಸಂಪೂರ್ಣ ಸಿದ್ಧ. ಬೆಳಿಗ್ಗೆ ಹೋಗ್ತಾನೆ ಹಾಲ್ ಟಿಕೆಟ್ ತಗೊಂಡು, ಆ ತರಗತಿಯಲ್ಲಿ ಕೂತ್ಕೊಂಡಿದ್ದಾನೆ ತನ್ನ ನಂಬರಿನ ಡೆಸ್ಕಿನ ಮೇಲೆ. ಅವನಿಗೆ ಬಂದು ಶಾಲೆಯ ಆ ನಿರ್ದಿಷ್ಟ ತರಗತಿಯನ್ನು ಸೂಪರ್ವೈಸ್ ಮಾಡುವ ಟೀಚರ್ ಪೇಪರ್ ಕೊಡ್ತಾರೆ. ಅವನಾಗಲೂ ಸಿದ್ಧನಿದ್ದಾನೆ. ಅವನಿಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಕೊಟ್ಟಾಕ್ಷಣ ಏನೋ ಒಂದು ಗಲಿಬಿಲಿ, ಇದುವರೆಗೆ ಇಲ್ಲದ ಒಂದು ಮರೆವು, ತಾನು ಬರೆಯಲಾರೆ ಅನ್ನುವ ಕೈ ಕಾಲು ನಡುಗುವ ಒಂದು ಸ್ಥಿತಿ, ಮೂರ್ಛೆ ಹೋಗಿ ಬೀಳ್ತೇನೇನೋ ನನಗೀಗಾಗಲಿಕ್ಕಿಲ್ಲ ಅನ್ನುವಂತಹ ಒಳಗಿನ ನಡುಕ. ಎಷ್ಟು ಮಕ್ಕಳಿಗಾಗುವುದಿಲ್ಲ ಹೇಳಿ? ನಪುಂಸಕರ, ಷಂಡರ. ಇದರ ಹಿಂದೆ ಬೇರೊಂದು ಕಾರಣ ಇದೆ ಅಂತ ನಿಮಗನ್ಸಲ್ವಾ? ಮಲಯ ಮಾರುತ ಅಂತ ಒಂದು ಸಿನಿಮಾ ಬಂತು. ಬಹಳ ದೊಡ್ಡ ಸಂಗೀತಗಾರ, ಅದು ನಿಜವಾಗಿ ನಡೆದ ಘಟನೆ. ಕೇರಳದಲ್ಲಿ ಅತ್ಯದ್ಭುತ ಸಂಗೀತಗಾರ. ಅವನಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಪಡೆದಂತಹ ಅದ್ಭುತ ಕಲಾವಿದರು. ಹಾಡ್ಲಿಕ್ಕೆ ಕೂತ್ರೆ ಜನ ಸಾಗರ ಕೇಳೋದಿಕ್ಕೆ. ಅವ್ರು ಬರ್ತಾರ, ಸುದ್ದಿ ಸಾಕು, ಜನ ಓಡ್ ಹೋಗ್ತಿದ್ರು, ಮುಗಿ ಬೀಳ್ತಿದ್ರು. ಅಂಥ ಸಂಗೀತಗಾರರು ಒಂದು ದಿನ ಹಾಡುವುದಕ್ಕೆ ಕೂತಿದ್ದಾರೆ. ನಿತ್ಯದ ಹಾಗೆ ಎಲ್ಲವೂ ಸಿದ್ಧವಾಗಿದೆ. ಸಾಥಿ ಕೊಡುವ ಸಹ ಕಲಾವಿದರು ಸಿದ್ಧರಾಗಿದ್ದಾರೆ. ಒಳ್ಳೆಯ ಧ್ವನಿವರ್ಧಕ ಇದೆ. ಇವನು ಶ್ರುತಿ ತೆಗಿತಾನೆ, ಧ್ವನಿ ಇಲ್ಲ.
ಹೋಯಿತೆಲ್ಲಿಗೆ ಗೊತ್ತಿಲ್ಲ, ಏನು ಮಾಡಿದರೂ ಧ್ವನಿ ಇಲ್ಲ. 6-8 ತಿಂಗಳು ಗುರುವಾಯೂರಪ್ಪನಿಗೆ ತಾನು ನಿರಂತರ ಉಪಾಸನೆ ಮಾಡಿ ನನ್ನ ಧ್ವನಿ ಎಲ್ಲಿ ಹೋಯಿತು ಅಂತ ಅವರನ್ನು ಕೇಳಿ ಪಡೆದ ಕಥೆ ನಿಜ ಜೀವನದಲ್ಲಿ ಒಬ್ಬ ಸಂಗೀತಗಾರನಲ್ಲಿ ನಡೆದದ್ದು. ಇದು ಷಂಡತನವ? ಇದು ನಪುಂಸಕತನವ? ಬೇರೊಂದು ಕಾರಣ ಇದೆ ಅಂತ ಅನ್ಸೋದಿಲ್ವಾ? ಕೆಲವು ವ್ಯಕ್ತಿಗಳನ್ನು ಹೀಗೆ ಆಯ್ಕೆ ಮಾಡಲಾಗ್ತದೆ. ಒಂದು ಪರೀಕ್ಷೆಗೆ ಆಯ್ಕೆ ಮಾಡಲಾಗ್ತದೆ. ಯಾರು ದಿ ಬೆಸ್ಟ್ ಇದ್ದಾರಲ್ಲ ಅವರನ್ನೇ ಆಯ್ಕೆ ಮಾಡ್ತಾನೆ ಭಗವಂತ. ದಿ ಬೆಸ್ಟ್ ಅಂತ ಅವನಿಗೆ ಒಂದು ಅಹಂಕಾರದ ಭಾಗವಾಗಿ ಅವನ ಆಂತರಂಗಿಕವಾಗಿ ಸತ್ಯ, ಧರ್ಮ, ಪ್ರಾಮಾಣಿಕತೆ, ನಿರ್ದಯ ಇಲ್ಲದ ಅಹಿಂಸೆ ಎಲ್ಲವನ್ನೂ ನಿಷ್ಠೆಯಿಂದ ಪಾಲಿಸ್ತಿದ್ದಾಗ ಕೂಡ ನಾನು ಅನ್ನುವ ಭಾವಕಳಚದ ಒಂದು ಲೋಪ ಉಳಿದಿರ್ತದೆ. ಇಡೀ ರಿಫೈನ್ ಆಗಿದೆ. ಹುಟ್ಟುತ್ತಾ ನಾವೆಲ್ಲ ಇನ್ನೂ ರಾ ಮೆಟೀರಿಯಲ್ಸ್. ಬೆಳೀತಾ ಬೆಳೀತಾ ನಮ್ಮ ಬದುಕಿನ ಪರಿಶ್ರಮದಿಂದ ನಾವೇನೋ ಆಗ್ತೇವೆ. ಯು ಬಿಕಮ್ ಸಮಥಿಂಗ್. ನಾವು ಹುಟ್ಟುತ್ತಾ ಏನೋ ಆಗುವುದು ಹೊರತು ಹುಟ್ಟುತ್ತಾನೆ ನಾವು ರೆಡಿಮೇಡ್ ಅಲ್ಲ. ಈ ಆಗುವ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ನಲ್ಲಿ ಕೆಲವೊಮ್ಮೆ ಎಲ್ಲ ಪರಿಶುದ್ಧ ಇದೆ, ಎಲ್ಲ ಬೆಸ್ಟ್ ಇದೆ, ಟಾಪ್ ಅಂತ ಹೇಳುವ ಮಾರ್ಕ್ಸ್ ಹಾಕಬಹುದು. ಭಗವಂತನಿಗೆ ಅನ್ನಿಸ್ತದೆ ಇದಕ್ಕೊಂದು ಅಹಂಕಾರದ ಭಾಗ ಹೋದರೆ ಇದು ತುಂಬ ಚೆನ್ನಾಗಿರುತ್ತೆ, ಇದರ ಅಹಂಕಾರ ಕಳಿಬೇಕು ಅಂತ ಒಂದು ಸಾರಿ ಭಗವಂತ ನಿರ್ಣಯ ಮಾಡ್ತಾನೆ. ಇದು ಇನ್ಯಾರಿಂದಲೂ ಅಲ್ಲ. ಪಂಚಾನಿ ಏತಾನಿ ಕಾರಣಾನಿ ಎಲ್ಲ ಸರ್ವಕರ್ಮೇಭ್ಯ, ಕೃಷ್ಣನದ್ದೇ ಮಾತು. 5 ಕಾರಣಗಳಪ್ಪ ಕರ್ಮಕ್ಕೆ. ಮಾಡುವ ಕೆಲಸ ಒಂದು, ಮಾಡ್ತೇನೆ ಅಂತ ಹೊರಟ ಕರ್ತೃ 2ನೆಯದ್ದು, ಮಾಡುವ ಸ್ಥಳ 3ನೆಯದ್ದು, ಉಪಕರಣಗಳು 4ನೆಯದ್ದು, 5ನೆಯದ್ದು ಅದೃಷ್ಟ ಅಂದ್ರೆ ಕೃಷ್ಣ. ಈ 5ನೆಯದ್ದು ಕೈ ಕೊಟ್ರೆ ನಿಮ್ಮ 4 ಪರಿಶ್ರಮ ನಿಮ್ಮಿಂದಲೇ ಆಗುವುದು. ಆದರೆ ಈ 4 ಸಿದ್ಧ ಇದ್ರೂ ಕೂಡ 5ನೆಯದ್ದು ಸಂಭವಿಸುವುದಿಲ್ಲ. ಒಮ್ಮೆ ಪುನರವಲೋಕನ ಮಾಡಿ ನೋಡಿ. ಜೀವನದಲ್ಲಿ ಒಬ್ಬ ಶಾಸಕ ಇರ್ತಾನೋ, ಇನ್ಯಾರೋ ಇರ್ತಾನೋ, ಲೀಡರ್ ಇರ್ತಾನೋ, ಕೆರೆ ಕಟ್ತೇನೆ ಅಂತ ಹೊರಡ್ತಾನೆ. ಕೆರೆ ಕಟ್ಟುವುದಕ್ಕೆ ಬೇಕಾದ ಫಂಡ್ ರೆಡಿ ಆಗಿರುತ್ತೆ, ಉಪಕರಣಗಳು, ಅದಕ್ಕೆ ಬೇಕಾದ JCB ಇನ್ನಿತರ ಸಲಕರಣೆಗಳ ಸಹಿತ ಅವನು ಬರ್ತಾನೆ. ಮಾಡುವ ಕರ್ತೃ ಇದ್ದಾನೆ, ಮಾಡಬೇಕು ಅನ್ನುವ ಕೆರೆಯ ಯೋಜನೆಯ ಕನಸು ಇದೆ, ಕರ್ಮ. ಮಾಡುವ ಸ್ಥಳ ಗೊತ್ತಿದೆ, ಸಿದ್ಧನಾಗಿ ಬಂದಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗುತ್ತೆ ಅಂತ ಇಟ್ಕೊಳ್ಳಿ. ಯಾವ ಕೆರೆ ಮಾಡ್ತಾನೆ ಅವನು? ಅದೃಷ್ಟ ಅನ್ನುವ 5ನೆಯದನ್ನು ಗೊತ್ತಿಲ್ಲದೆ ಇರುವವರು ಪಲಾಯನ ಅನ್ನುವುದನ್ನು ಮಾತಾಡ್ತಾರೆ. ಮತ್ತು ಈ ಅದೃಷ್ಟವನ್ನು ಪರೀಕ್ಷೆ ಮಾಡುವಾಗ ಭಗವಂತ ಆಯ್ಕೆ ಮಾಡುವುದು ತನಗೆ ಅತ್ಯಂತ ಇಷ್ಟವಾದ ಅಂದ್ರೆ ಈ ಜೀವನದ ಅವಧಿಯಲ್ಲಿ ಇನ್ನು ಯಾವ ಹೈಟನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ ಆ ಹೈಟನ್ನು ಮುಟ್ಟಿ ಇವಾಲ್ವ್ ಆದ ಜೀವವನ್ನೇ ಆಯ್ಕೆ ಮಾಡೋದು. ಈ ಲಾಸ್ಟ್ ಹೊಡೆತನ ತಗೊಳ್ಳುತ್ತಾ ಇಲ್ವಾ ಅಂತ. ಇದಕ್ಕೆ ನನ್ನಲ್ಲಿ ಏನು ಆಧಾರ? ನೀವು ಸ್ವಲ್ಪ ಪೂರ್ವಾವಲೋಕನ ಮಾಡಿ. ಕೃಷ್ಣ ಯುದ್ಧ ಆರಂಭ ಮಾಡುವ ಮೊದಲು ದುರ್ಗಾಸ್ತುತಿ ಮಾಡು ಅಂದ. ಯಾರಿಗೂ ಹೇಳಲಿಲ್ಲ ಕೃಷ್ಣ, ಅರ್ಜುನನಿಗೆ ಮಾತ್ರ ಹೇಳಿದ್ದು. ದುರ್ಗಾಸ್ತುತಿ ಆರಂಭ ಮಾಡಿ ರಥ ಏರು. ಯಾಕೆ ಹೇಳಿದ? ದುರ್ಗೆ ಯಾವಾಗ ಬರೋದು? ನಮ್ಮ ಅಹಂಕಾರ ಮೇರೆ ಮೀರಿ ರಾಕ್ಷಸರಾದಾಗ ಆ ರಾಕ್ಷಸರ ವಧೆಗೆಲ್ಲ ಬರುವುದು ಹೆಣ್ಣಿನ ಅವತಾರದ ದೇವರು. ಅದು ಕಾಳಿ ಇರಬಹುದು, ದುರ್ಗೆ ಇರಬಹುದು, ಕಾತ್ಯಾಯನಿ ಇರಬಹುದು, ನವದುರ್ಗೆಯರಿರಬಹುದು. ನಾವು ಯಾವೆಲ್ಲ ದೇವತೆ ನಾವು ಯಚಿಸ್ತೀವಲ್ಲ ಆ ನವದುರ್ಗೆಯರೆಲ್ಲರೂ ಬಂದದ್ದು ಶುಂಭ ನಿಶುಂಭರನ್ನು ಅಥವಾ ಮಹಿಷಾಸುರನನ್ನು ಅಥವಾ ರಕ್ತಾಸುರರನ್ನು ಇಂಥವರನ್ನೇ ಕೊಲ್ಲಕ್ಕೆ ಬಂದಿರೋದು. ಬೇರೆ ಕಾರಣಕ್ಕೆ ಅವರು ಬಂದಿಲ್ಲ, ನೆನಪಿಟ್ಕೊಳ್ಳಿ. ನಾವು ಯಾಕೆ ನವ ದುರ್ಗೆಯರನ್ನು ಆರಾಧಿಸಬೇಕು ಅಂದರೆ ನಮ್ಮ ಒಳಗಿನ ಅಸುರರು ಸಾಯಲಿ ಅಂತ. ಕೃಷ್ಣ ಒಬ್ಬ ಗ್ರೇಟ್ ಮಾಸ್ಟರ್. ಥ್ರೂ ಔಟ್ ಕೃಷ್ಣ ಅರ್ಜುನನ ಮೇಲೆ ಕಣ್ಣಿಟ್ಟಿದ್ದ. ನಿಮಗೆ ಇದನ್ನು ಶ್ರೀಮದ್ ಭಾಗವತ, ವಿಷ್ಣು ಪುರಾಣ, ಏಕಕಾಲಕ್ಕೆ ಮಹಾಭಾರತ, ಹರಿವಂಶ 4ರ ಓದನ್ನು ಮಾಡಿದರೆ ನಿಮಗೆ ಅನೇಕ ಆಧಾರಗಳು ಸಿಗ್ತವೆ. ಅರ್ಜುನನಿಗೆ ಗೊತ್ತಿಲ್ಲ ಇವನು ನನ್ನ ಗುರು ಅಂತ, ಆದರೆ ಕೃಷ್ಣನಿಗೆ ಗೊತ್ತಿತ್ತು ಇವನು ನನ್ನ ಶಿಷ್ಯ ಅಂತ. ಆ ಶಿಷ್ಯನ ಮೇಲೆ ಕಣ್ಣಿಟ್ಟ ಮೇಲೆ ತನಗೆ ಬೇಕಾದ ಕೆಲಸಗಳನ್ನು ಥ್ರೂಔಟ್ ಮಾಡ್ಕೊಂಡು ಬಂದಿದ್ದಾನೆ. ಎಲ್ಲಿಂದ ಆರಂಭಿಸಿದ್ದಾನೆ ಅಂತ ನೀವು ಕೇಳಬಹುದು. ನೀವು ಸ್ವಲ್ಪ ಯೋಚನೆ ಮಾಡಿ. ದ್ರೌಪದಿ ಸ್ವಯಂವರದಲ್ಲಿ ಕೃಷ್ಣನಿಗೇನು ಕೆಲಸ ಇತ್ತು? ದ್ರೌಪದಿ ಸ್ವಯಂವರದಲ್ಲಿ ಬಲರಾಮನ ಜೊತೆಗೆ ಕೃಷ್ಣ ಹೋಗಿ ಕೂತ್ಕೊಂಡು ಅವನು ಬೇರೆ ಮಾತಾಡಬಹುದಿತ್ತು. ಅಲ್ಲಿ ನೋಡು, ಅದೆಲ್ಲ ಕೂತಿದಾರಲ್ಲ ಅವರೆಲ್ಲ ದುರ್ಯೋಧನಾದಿಗಳು, ನೋಡಲ್ಲಿ ಕರ್ಣ, ನೋಡಲ್ಲಿ ಅವರೆಲ್ಲ ಬಂದಿದ್ದಾರೆ, ನೋಡಲ್ಲಿ ಮತ್ಸ್ಯ ಇದೆ, ಬೇರೆ ಬೇರೆ ರಾಜರು ಬಂದಿದ್ದಾರೆ,
ಇವರ ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಕೃಷ್ಣ. ಕೃಷ್ಣ ಕೂತ್ಕೊಂಡು ಮಾತಾಡೋದು ಬಲರಾಮನ ಹತ್ರ. ಅಲ್ಲಿ ಇದ್ದಾನಲ್ಲ ಅವನು ಅರ್ಜುನ. ಬ್ರಾಹ್ಮಣ ವೇಷದ ಒಟುವಿನ ವೇಷಗಳಲ್ಲೆಲ್ಲ ಇದ್ದಾರೆ ಅವರು. ಅವನು ಅರ್ಜುನ ಅಲ್ಲಪ್ಪ, ಅವರಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಬ್ರಾಹ್ಮಣರು ಇದ್ದಾರೆ ಅಂತ ಇವ ಬಲರಾಮ ಅಂದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನಾನು ಕೃಷ್ಣ ಎನ್ನುವುದು ಖಚಿತವಾಗಿ ಸತ್ಯ ಅಂತ ನೀನು ಒಪ್ಪುತ್ತೀಯಾದರೆ ನನ್ನಷ್ಟೇ ಸತ್ಯ ಅಲ್ಲಿ ಕಾಣಿಸುವ ಅರ್ಜುನ ಕೂಡ. ಯಾಕಪ್ಪ ಅರ್ಜುನನ ಮೇಲೆ ಕಣ್ಣು? ಮತ್ಸ್ಯದ ಏಕ ಕಣ್ಣನ್ನ ಗುರಿ ಮಾಡಿ ಮತ್ಸ್ಯ ಭೇದನ ಸಾಧ್ಯವಾಗುವುದಕ್ಕೆ ಅಲ್ಲೇ ಕೂತು ತನ್ನ ದೃಷ್ಟಿಯ ಮೂಲಕ ಶಕ್ತಿ ಸಂಚಲನ ಮಾಡಿಸಿದವ ಕೃಷ್ಣ ಅನ್ನುವಲ್ಲಿಂದ ಆ ಶಿಷ್ಯನ ಆಯ್ಕೆ ಆರಂಭ ಆಗಿದೆ. ಅಲ್ಲದಿದ್ರೆ ನೀವು ಥ್ರೂ ಔಟ್ ಓದಿ ನೋಡಿ. ಒಬ್ಬ ಕೃಷ್ಣ ದ್ವಾರಕೆಯಿಂದ ಹೊರಟ್ರೆ ನನಗೆ ಪಾಂಡವರನ್ನು ನೋಡಕ್ಕೆ ಹೋಗ್ತೀನಿ, ನಾನು ನಮ್ಮ ಸೋದರತ್ತೆಯನ್ನು ನೋಡಕ್ಕೆ ಹೋಗ್ತೀನಿ ಹೇಳಲ್ಲ. ಅಥವಾ ಅವನು ಇಂದ್ರಪ್ರಸ್ಥಕ್ಕೆ ಹೋದ್ರೆ ನನಗೆ ಅವರೆಲ್ಲರನ್ನು ನೋಡ್ತೀನಿ ಅಂತ ಯಾರ ಹೆಸರು ಹೇಳಲ್ಲ. ನನಗೆ ಅರ್ಜುನನ ಹತ್ರ ಹೋಗ್ತೀನಿ, ನಾನೀಗ ಬಹಳ ಹೊತ್ತು ಅರ್ಜುನನ ಜೊತೆಗೆ ಕಳೀಬೇಕು, ನನಗೆ ಅರ್ಜುನನನ್ನ ತುಂಬ ಹೊತ್ತು ಏಕಾಂತಲ್ಲಿ ಕೂತು ಮಾತಾಡಿಸೋದಿದೆ, ನಾನು ಬಹಳ ದಿವಸ ಆಯಿತು ಅರ್ಜುನನನ್ನು ನೋಡದೆ. ಹಪಿಸ್ತಾನೆ, ನಿರಂತರವಾಗಿ ಹಂಬಲಿಸ್ತಾನೆ. ದೊಡ್ಡ ಗುರು ಒಬ್ಬ ತನ್ನ ಶಿಷ್ಯನನ್ನ ದೂರದಲ್ಲಿದ್ದವನನ್ನು ಆಯ್ಕೆ ಮಾಡಿ ಬಿಟ್ರೆ ಅವನಿಗಾಗಿ ಹಂಬಲಿಸ್ತಾನೆ, ಅವನಿಗಾಗಿ ಪರಿತಪಿಸ್ತಾನೆ, ಅವನಿಗೆ ಗೊತ್ತೇ ಇಲ್ಲದೆ ಅನುಗ್ರಹಿಸ್ತಿರ್ತಾನೆ. ಕೊನೆಗೊಂದು ದಿನ ಅವನನ್ನ ಪೂರ್ತಿ ಸಿದ್ಧ ಮಾಡುವುದಕ್ಕೆ ಬೇಕಾದ ಬಹಳ ದೊಡ್ಡ ಹ್ಯಾಮರ್ನ ಹೊಡೆತ ಕೊಡ್ತಾನೆ. ಇವನು ಪ್ರಾರಂಭ ಮಾಡಿರೋದು ನೋಡಿ, ಇಷ್ಟೂ ದಿವಸ ಅನುಗ್ರಹಿಸಿದ್ದಾನೆ, ಪ್ರೀತಿಸಿದ್ದಾನೆ, ನಿರಂತರವಾಗಿ ತನ್ನ ಶಿಷ್ಯ ಅಂತ ಗೊತ್ತಿದ್ದು ಅದನ್ನು ವ್ಯಕ್ತಪಡಿಸದೆ ಕಾದಿದ್ದಾನೆ. ಥ್ರೂ ಔಟ್ ಅರ್ಜುನನ ಮೇಲೆ ಪ್ರೀತಿಯಿಂದ ಹಂಬಲಿಸಿ ಹೋಗಿದ್ದಾನೆ. ಎಲ್ಲಿಯೂ ಅರ್ಜುನನಿಗೆ ಹೇಳಲಿಲ್ಲ ಇದು ಈಗ ಸಂಭವಿಸದಿದ್ರೆ ಇನ್ನು ಸಂಭವಿಸಲ್ಲ ಅನ್ನುವ ಕಟ್ಟ ಕಡೆಯ ಹಂತ ಬಂದ ದಿವಸ ಹೊಡೆದಿದ್ದಾನೆ. ದುರ್ಗಾಸ್ತುತಿ ಮಾಡಿದ ನಂತರದ ಅರ್ಜುನ, ದುರ್ಗಾಸ್ತುತಿ ಮಾಡುವ ಮೊದಲಿದ್ದ ಅರ್ಜುನನಿಗೆ ವ್ಯತ್ಯಾಸ ನೀವು ಸ್ವಲ್ಪ ಮಹಾಭಾರತದ ಪುಟಗಳನ್ನು ತೆಗೆದು ನೋಡಿ ಗೊತ್ತಾಗತ್ತೆ. ದುರ್ಗಾಸ್ತುತಿ ಮಾಡುವ ಮೊದಲು ಯುಧಿಷ್ಠಿರನಿಗೆ ಧೈರ್ಯ ಹೇಳಿದ ಅರ್ಜುನ ದುರ್ಗಾಸ್ತುತಿ ಹೇಳಿದ ನಂತರ ಬದಲಾಗ್ತದೆ. ಯಾಕೆ? ಆದಿ ಕಾಲಿ ಅವತರಣದಿಂದ ನಿನ್ನ ತವ ಪ್ರಥಮ ಅಗ್ನಿ ಸ್ಪರ್ಶ, ಜೀವ ಮಾರ್ಗದಲ್ಲಿ ಸಿಂಹ ರಂಹಸವು ಏನು ರೋಮಹರ್ಷ. ಸತ್ಯಕಾಮರು ಒಮ್ಮೆ ಕಾಳಿ ಎಂಟರಾದಳು ಅಂತಂದ್ರೆ ಆದಿ ಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ, ಅದು ಸಾಮಾನ್ಯ ಸ್ಪರ್ಶ ಅಲ್ಲ, ಅದು ಬೆಂಕಿ ಮುಟ್ಟೋದು. ಹಾಗಾದಾಗ ಜೀವಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ, ಒಳಗೆ ಆಗ ಇಡೀ ಕುಂಡಲಿನಿ ಜಾಗೃತ ಆಗುವ ಸ್ಥಿತಿ ಬಂದರೆ ಅದು ಏಕಕಾಲಕ್ಕೆ ಅತ್ಯಂತ ಆನಂದದಾಯಕ, ಅಷ್ಟೇ ಭೀತಿ. ಅದಕ್ಕೆ ಏನು ರೋಮಹರ್ಷ, ಅದು ರೋಮಹರ್ಷ ಭೀತಿಯನ್ನು ಹುಟ್ಟಿಸ್ತಿದೆ, ಆನಂದವನ್ನು ಉಂಟು ಮಾಡ್ತಿದೆ. ಅಂಥ ಸ್ಥಿತಿ ಬರುತ್ತೆ. ಇದೆಲ್ಲಕ್ಕೂ ನೀವು ಪುನರವಲೋಕನ ಮಾಡಿದರೆ ಸರಿಯಾಗಿ ಅಧ್ಯಾತ್ಮ ಪಥದ ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಆದ ಶಿಷ್ಯನಿಗೆ ಗುರುವಿನ ಸಮ್ಮುಖದಲ್ಲಿ ಏನಾದರೂ ಆ ಥರದ ಕುಂಡಲಿನಿ ಜಾಗೃತಾವಸ್ಥೆಯೋ ಭಗವಂತ ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ ಆಗುವ ಒಂದು ಪರಿಣಾಮವು ಉಂಟಾದರೆ ಮೊತ್ತ ಮೊದಲು ಆ ಜೀವ ನಡುಗಲಿಕ್ಕೆ ಶುರುವಾಗುತ್ತೆ. ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಮತ್ತೆ ಅಷ್ಟು ಮಾತ್ರ ಆಗೋದಿಲ್ಲ, ಮುಖಂಚ ಪರಿಶುಷ್ಯತಿ, ಬಾಯಿ ಒಣಗತ್ತೆ. ಸಂಸ್ರತೆ ಹಸ್ತಾತ್ ಗಾಂಡೀವಂ, ಗಾಂಡೀವ ಕೈಯಲ್ಲಿ ನಿಲ್ಲದಂತೆ ನಡುಗುತ್ತೆ. ನ ಶಕ್ನೋಮಿ ಅವಸ್ಥಾತು, ನಿಲ್ಲಕ್ ಸಾಧ್ಯ ಇಲ್ಲ, ಕುಸಿತೇನೆ. ಯಾರಿಗೆ ಬರೋದಿದು? ಒಂದು ವೇಳೆ ಅವನು ನೀವು ಪುಂಸಕ ಪಲಾಯನವಾದಿ, ಹಿಂಸೆಯನ್ನ ಇಷ್ಟಪಡದೆ ಅಹಿಂಸೆಯ ಮಾರ್ಗ ಹೇಳಿದ ಗಾಂಧಿಯ ಹಾಗೆ, ಒಬ್ಬ ದಡ್ಡ ಭಾರತವನ್ನು ಹಾಳು ಮಾಡಿದ ಗಾಂಧಿಯ ಹಾಗೆ ಮನಸ್ಥಿತಿ ಅವಾಂತ ನೀವೆಲ್ಲ ಬೈಯುವ ಹಾಗೆ ಅರ್ಜುನ ಇರುವುದಾದ್ರೆ ಅವನ ಒಂದೇ ಒಂದು ಶ್ಲೋಕ ತೋರಿಸಿ, ನಾವು ಸೋಲ್ತೀವಿ ಯಾಕೆ ಯುದ್ಧ ಮಾಡೋದು ಅನ್ಬೇಕಿತ್ತು. ಯುಧಿಷ್ಠಿರ ಅಂದಿದ್ದ ನಾವು ಸೋಲ್ತೀವಿ ಯಾಕೆ ಯುದ್ಧ ಮಾಡೋದು. ಒಂದೇ ಒಂದು ಕಡೆ ಕೃಷ್ಣನ ಮುಂದೆ ನಿಂತಹ ಅರ್ಜುನ ನಾವು ಸೋಲ್ತೀವಿ ಅಂದಿಲ್ಲ. ಅವ ಅಂದದ್ದು ನಾನು ಇಷ್ಟು ಜನರನ್ನು ಕೊಂದು ಯಾಕೆ ರಕ್ತದ ಊಟ ಮಾಡಲಿ ಅಂತ. ಕೊಲ್ತೇನೆ, ಸಾಯ್ತಾರೆ ಅಂತ ಗೊತ್ತಿದ್ದು ಹೇಳಿದ್ದು.
ಸೋಲ್ತೇನೆ, ನಾನು ಸೋಲ್ತೇನೆ, ಆದ್ರಿಂದ ಯುದ್ಧ ಬೇಡ ಅಂದರೆ ನೀವು ಹೇಳೋದು ಸರಿ. ನಪುಂಸಕ ಅವನು, ಪಲಾಯನವಾದಿ. ಸೋಲಲ್ಲ, ಅವನಿಗೆ ಗೊತ್ತಿದೆ ನಾನು ಗೆಲ್ತೇನೆ. ನಾನು ಒಂದು ವೇಳೆ ಗೆದ್ದರೆ ರುಧಿರ, ನಾನು ಉಣ್ಣುವುದು ರಕ್ತ, ನಾನು ಸಿಂಹಾಸನ ಅನುಭವಿಸುವುದಲ್ಲ. ಇದಕ್ಕಿಂತ ಶ್ರೇಯ ಭೈಕ್ಷ್ಯಂ, ಇದಕ್ಕಿಂತ ಶ್ರೇಯಸ್ಕರವಾದುದು ಭಿಕ್ಷೆ ಬೇಡುವುದು ಅಂದ. ಯಾವ ನಪುಂಸಕ ನಾನು ಎಲ್ಲರನ್ನ ಕೊಲ್ತೇನೆ, ಸೋಲ್ತಾರೆ ಅಂತ ಗೊತ್ತಿದೆ ಅಂತ ಹೇಳ್ತಾನೆ? ಯಾವ ಹೇಡಿಗೆ ಈ ಥರ ಧೀರ ಮಾತುಗಳು ಸಾಧ್ಯ? ನನಗೆ ಗೆಲ್ತೇನೆ ಗೊತ್ತಿದೆ, ಆದರೆ ನನಗೆ ಯುದ್ಧ ಬೇಡ ಅನ್ನೋದಿದೆಯಲ್ಲ, ಅದು ನಾನು ಹೇಳ್ತಾ ಇರೋದು. ಎಲ್ಲ ಓದಿದ್ದಾನೆ, ಎಲ್ಲ ಸಿದ್ಧತೆ ಆಗಿದೆ. ನಾಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡುವ ಹುಡುಗ ಬರೆಯಕ್ಕಾಗಲ್ಲ, ಏನೋ ಒಂದು ಪರೀಕ್ಷೆ. ಈ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದವನು ಮತ್ತಾರೂ ಅಲ್ಲ, ದುರ್ಗಾಸ್ತುತಿಯನ್ನು ಹೇಳು ಅಂತ ಹೇಳಿದ್ದು ಮೊದಲನೆಯದ್ದು. ಎರಡನೆಯದ್ದು, ಸ್ಥೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ ಕೇಳಿಕೊಂಡ ಅರ್ಜುನ ಕೃಷ್ಣನನ್ನು. ತಕೊಂಡೋಗಿ ಎಲ್ಲಾದರೂ ನಿಲ್ಲಿಸಬಹುದಿತ್ತಲ್ಲ, ಪಕ್ಕಾ ಭೀಷ್ಮ ದ್ರೋಣಾದಿಗಳ ಮುಂದೆ ನಿಲ್ಲಿಸಿದ. ಏನು ಕಾರಣ? ಎರಡು ಕಾರಣ ಇತ್ತು. ಒಂದು, ಇವನ ಒಳಗಿರುವ ದುರ್ಬಲ ಭಾಗವನ್ನು ಹೊಡೆಯೋದು. ಇವನಲ್ಲಿ ಯಾವುದು ವೀಕ್ನೆಸ್ ಇತ್ತು ಭಗವಂತನಿಗೆ ಗೊತ್ತಿತ್ತು. ಈ ವೀಕ್ನೆಸ್ ಹೊಡೆದ ನಂತರ ಒಬ್ಬ ಹುಟ್ಟುತ್ತಾನಲ್ಲ, ಅವನು ದ್ವಿಜತ್ವ ಪಡೆದ ಅರ್ಜುನ. ಅದು ಬೇಕಿತ್ತು ಶ್ರೀಕೃಷ್ಣನಿಗೆ. ಒಳಗೊಂದು ಪೊಳ್ಳುತ ನನಗೆ ನನ್ನ ಗುರುಗಳ ಮಾತೇ ನೆನಪಾಗ್ತದೆ. ಯಾಕೆ ಪಪ್ಪ ನನಗೆ ಈ ಪರಿ ಹೊಡಿತೀರಿ? ನಿಮ್ಮ ಹೊಡೆತ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಾನು ಏನು ಅಪರಾಧ ಮಾಡಿದ್ದೀನಿ ಅಂತ ಈ ಥರ ನನ್ನ ಮೇಲೆ ನಿಮ್ಮ ಪ್ರಯೋಗ? ನನ್ನ ಗುರುಗಳು ಹೇಳ್ತಿದ್ರು, ದುರ್ಬಲ ಕೋಶದ ಒಳಗೊಂದು ವಜ್ರದಂಥ ಕೂಸಿದೆ ಮಗಳೇ, ಕೋಶ ಹರಿಯುವ ಕೆಲಸ ಮಾಡ್ತಿದ್ದೇನೆ. ಅರ್ಜುನನ ದುರ್ಬಲ ಕೋಶ ಹರಿದಾಗ ಒಳಗೊಬ್ಬ ಪವರ್ಫುಲ್ ಇದ್ದ ನೋಡಿ, ಅವನನ್ನು ಎಬ್ಬಿಸಬೇಕಿತ್ತು ಕೃಷ್ಣನಿಗೆ. ಅದು ಎಲ್ಲ ದೊಡ್ಡ ಮಾಸ್ಟರ್ ಮಾಡುವ ಕೆಲಸ. ರಿಯಲ್ ಮಾಸ್ಟರ್ ಮಾಡುವ ಅತ್ಯಂತ ದೊಡ್ಡ ಕಾರುಣ್ಯ ಯಾವುದು ಅಂದರೆ, ಶಿಷ್ಯನ ಇಡೀ ಕಟ್ಟಿಕೊಂಡ ಘನಘೋರ ಅಹಂಕಾರದ ಆ ಕಟ್ಟಡವನ್ನು, ಕೋಟೆಯನ್ನು ಪುಡಿ ಪುಡಿ ಮಾಡಿ ಕೆಡಹುವುದು. ಕೆಡಹುದ ಮೇಲೆ ಅಲ್ಲೊಬ್ಬ ಹುಟ್ಟುತ್ತಾನೆ ನೋಡಿ, ಅವನು ಮಹಾಬಲಿಷ್ಠ. ಅವನಿಗೆ ಮತ್ತೆ ದುರ್ಬಲದ, ಭೀತಿಯ, ಇನ್ಯಾವುದೋ ಯಾವುದೇ ಕೆಟ್ಟ ನೀವು ಭಾಷೆಯಲ್ಲಿ ಬಳಸುವ ಕನಿಷ್ಠ ಅವಸ್ಥೆಯೇ ಇರೋದಿಲ್ಲ. ಅಂಥ ಸ್ಥಿತಿಗೆ ಸಿದ್ಧ ಮಾಡೋದಿದೆಯಲ್ಲ, ಅದು ಕೃಷ್ಣ ಮಾಡಿದ. ಅದಕ್ಕೇನೆ ನನಗೆ ಇಡೀ ಮಹಾಭಾರತದಲ್ಲಿ ಭಗವದ್ಗೀತೆ ಒಂದು ಮಾಸ್ಟರ್ ಪ್ಲ್ಯಾನ್. ಅದು ಉಪದೇಶ ಮಾತ್ರವಲ್ಲ, ಒಬ್ಬ ಮಾಸ್ಟರ್ ಶಿಷ್ಯನ ಬಗ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಾನೆ, ಹೇಗೆ ಕರ್ಕೊಂಡು ಹೋಗ್ತಾನೆ. ಒಂದು ನಾನು ನಿಮಗೆ ಹೇಳಿದೆ, ಇವನ ದೌರ್ಬಲ್ಯವನ್ನು ಹೊಡೆಯಲಿಕ್ಕೆ ಇವನನ್ನು ತಗೊಂಡು ಹೋಗಿ ಜಯದ್ರಥನ ಮುಂದೆಯೋ ಕರ್ಣನ ಮುಂದೆಯೋ ನಿಲ್ಲಿಸಿದ್ದರೆ ಇಷ್ಟು ಬಲಿಷ್ಠವಾಗಿ ಹೊಡೆಯಕ್ಕೆ ಸಾಧ್ಯ ಇರಲಿಲ್ಲ ಆ ದೌರ್ಬಲ್ಯವನ್ನು. ಅದು ಭೀಷ್ಮ ದ್ರೋಣಾದಿಗಳ ಮುಂದೆಯೇ ನಿಲ್ಲಿಸಬೇಕು. ಯಾಕೆ ಗೊತ್ತಾ? ಎರಡನೆಯ ಕಾರಣ ಅದು ತುಂಬ ಬ್ಯೂಟಿಫುಲ್. ಸಾಕ್ಷಾತ್ ಭೀಷ್ಮರೇ ಒಂದು ಕಡೆ ಹೇಳುತ್ತಾರೆ, ಕೃಷ್ಣ, ನಾನು ಸತ್ತದ್ದು ಶಿಖಂಡಿಯಿಂದ ಅಲ್ಲ, ದ್ರೋಣ ಮೊದಲಾದವರು ಸತ್ತದ್ದು ಕೂಡ ಯಾವುದೋ ಧೃಷ್ಟದ್ಯುಮ್ನ ಮತ್ತೊಬ್ಬ ವೀರರಿಂದ ಅಲ್ಲ. ಅವತ್ತು ನೀನು ಯುದ್ಧ ಪ್ರಾರಂಭದ ಮುನ್ನ ಎರಡು ಸೇನೆಗಳ ಮಧ್ಯೆ ತಂದು ರಥ ನಿಲ್ಲಿಸಿ ನಮ್ಮ ಕಡೆಗೊಮ್ಮೆ ಕಣ್ಣಿನ ನೋಟ ಬೀರಿದೆಯಲ್ಲ, ಆ ನೋಟ ಬೀರಿದಾಗಲೇ ನಾವು ಸತ್ತಾಗಿತ್ತು ಕೃಷ್ಣ. ಒಂದು ಪ್ರಯತ್ನದಲ್ಲಿ ಎರಡು ಕೆಲಸ ಮಾಡಿಯಾಗಿತ್ತು ಕೃಷ್ಣ. ಒಂದು, ಇಡೀ ಕೌರವ ಸೇನೆಯ ಯಾರನ್ನೆಲ್ಲ ಕೊಲ್ಲಬೇಕಲ್ಲ ಅವರನ್ನು ಕಣ್ಣ ನೋಟದಲ್ಲಿ ಕೊಂದಾಗಿತ್ತು. ದೊಡ್ಡವರು ಕಣ್ಣ ನೋಟದಲ್ಲಿ ಕೊಲ್ಲಬಲ್ಲರು, ಕಣ್ಣ ನೋಟದಲ್ಲಿ ತಮ್ಮ ಶಕ್ತಿಯನ್ನು ದಾಟಿಸಿ ಬೆಳೆಸಬಲ್ಲರು, ತಾವು ಹಾದು ಹೋದರೆ ಉದ್ಧಾರ ಆಗುವ ಹಾಗೆ ತಮ್ಮ ಗಾಳಿಯ ಪ್ರಭಾವ ಮಾಡಬಲ್ಲರು, ಸುಮ್ಮನೆ ಮುಟ್ಟಿದರೆ ತನ್ನೊಳಗಿದ್ದನ್ನು ಅದಕ್ಕೆ ದಾಟಿಸಬಲ್ಲರು. ಎಲ್ಲ ಸಾಧ್ಯತೆ ಇದೆ. ಶ್ರೀಕೃಷ್ಣ ಬರೇ ನೋಡಿದ್ದನ್ನು ಅರ್ಥ ಮಾಡಿಕೊಂಡದ್ದು ಭೀಷ್ಮರು ಮಾತ್ರ. ಭೀಷ್ಮರಿಗೆ ಗೊತ್ತಾಯಿತು, ನಮ್ಮ ಸಾವು ಬರೆದಾಯಿತು ಈ ಪುಣ್ಯಾತ್ಮ ಅಂತ. ಅದು ಒಂದು. ಎರಡನೆಯದು, ಈ ದೌರ್ಬಲ್ಯದ ಈ ಮಗುವಿಗೆ, ತುಂಬ ಪ್ರಿಯವಾದ ಮಗು ಕೃಷ್ಣನಿಗೆ, ಈ ಮಗುವಿನ ದೌರ್ಬಲ್ಯವನ್ನು ಹರಿಯಬೇಕಾದ್ರೆ ಅದು ಅತ್ಯಂತ ಪ್ರೀತಿಸುವವರ ಮುಂದೆ ಹೋಗಿ ನಿಲ್ಲಿಸಬೇಕು. ಅದು ಯಾರು? ಭೀಷ್ಮ ದ್ರೋಣಾದಿಗಳೇ, ಇನ್ಯಾರೂ ಅಲ್ಲ. ಇಲ್ಲಿ ಇನ್ನೊಂದು ಕೆಲಸ ಇದೆ. ನಿಮಗೆ ಉದ್ಯೋಗ ಪರ್ವವನ್ನು ಓದಿದರೆ
ಭೀಷ್ಮರು ಒಂದು 10 ಬಾರಿ ಹೇಳ್ತಾರೆ ಧೃತರಾಷ್ಟ್ರನ ಹತ್ರ, ನಿನ್ನ ಮಗನ ದುಷ್ಟ ವ್ಯಾಮೋಹದ ಕಾರಣವಾಗಿ, ನಿನ್ನ ಮಗನ ಅತಿಯಾದ ಆ ಒಂದು ಭೂಮಿ ಪವರ್ ಮತ್ತೊಂದು ಆಸೆಯ ಕಾರಣವಾಗಿ ನೀನು ಯುದ್ಧಕ್ಕೆ ನಮ್ಮನ್ನು ಸಿದ್ಧ ಮಾಡಿದ್ದಿ, ದುರದೃಷ್ಟ. ನಮಗತ್ಯಂತ ಪ್ರಿಯರಾದ ಪಾಂಡವರ ಜೊತೆ ನಾವು ಹೋರಾಡಬೇಕು. ಇದನ್ನು ಭೀಷ್ಮರು ಒಂದು 5-6 ಬಾರಿ ಧೃತರಾಷ್ಟ್ರನಿಗೆ ಹೇಳ್ತಾರೆ, ಒಂದು 5-6 ಬಾರಿ ದ್ರೋಣರು ಹೇಳ್ತಾರೆ. ನಾನು ನನಗತ್ಯಂತ ಪ್ರಿಯನಾದ ಶಿಷ್ಯರ ಮುಂದೆ ಕಾದಾಡುವ ಸ್ಥಿತಿ ತಂದು ಕೊಟ್ಟರಲ್ಲ, ಒಂದು ಸಂಧಾನ ಯಾಕೆ ಮಾಡಿಕೊಳ್ಳುವುದಿಲ್ಲ? ಪರಶುರಾಮರು ಭೀಷ್ಮರು ಯುದ್ಧ ಮಾಡಿದ ಸಂದರ್ಭ ಇದೆ, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಭೀಷ್ಮ ಮತ್ತು ಪರಶುರಾಮರು ಯುದ್ಧ ಮಾಡುವಾಗ ಪ್ರಪ್ರಥಮ ಎಲ್ಲರೂ ಹೇಳುವುದು, ಗುರು ಶಿಷ್ಯರು ಕಾದಾಡುವ ಪರಿಸ್ಥಿತಿ ಬರಬಾರದು. ಅದಕ್ಕೆ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅಂತ ಪ್ರಾರ್ಥನೆ. ಅದು ಗುರು ಶಿಷ್ಯರು ಮಾಡಿಕೊಳ್ಳುವ ಪ್ರಾರ್ಥನೆ. ನಾವಿಬ್ಬರು ಕೂಡಿ ಊಟ ಮಾಡೋಣ, ನಮ್ಮಿಬ್ಬರನ್ನು ಕೂಡಿ ರಕ್ಷಿಸಲಿ, ನಾವಿಬ್ಬರು ಕೂಡಿ ವೀರ್ಯವಂತರಾಗೋಣ, ನಾವು ಎಂದೂ ಪರಸ್ಪರ ದ್ವೇಷಿಸದಂತೆ ಆಗಲಿ ಅಂತ ಗುರು ಶಿಷ್ಯರು ನಿರಂತರ ಪ್ರಾರ್ಥನೆ ಮಾಡ್ತಾರೆ. ದ್ರೋಣ ಭೀಷ್ಮರಿಗೆ ತಮ್ಮ ಶಿಷ್ಯರ ಜೊತೆಗೆ ಅಥವಾ ತನ್ನ ಮೊಮ್ಮಕ್ಕಳ ಜೊತೆಗೆ ಹೋರಾಡಬೇಕಾಯ್ತಲ್ಲ ಅಂತ ಹಿರಿಯ 2 ಜೀವಗಳು ನಿರಂತರ ಒದ್ದಾಡ್ತಿವೆ. ಅದರ ಪ್ರತಿಫಲನ ಮೊಮ್ಮಗನ ಮೇಲೆ ಆಗಲ್ವಾ? ಡೆಫಿನೆಟ್ಲಿ ಆಗುತ್ತೆ. ಒಬ್ಬ ಅಜ್ಜ ಒಂದು ಮೊಮ್ಮಗುವಿನ ಬೆಳವಣಿಗೆಯನ್ನ, ಒಂದು ಮೊಮ್ಮಗುವಿನ ಕುರಿತಾಗಿ ಒಳಗೆ ತೀವ್ರವಾಗಿ ದುಃಖಿಸಿದರೆ ಆ ಮೊಮ್ಮಗುವಿಗೆ ಅದು ಆಗಿಯೇ ಆಗುತ್ತೆ. ಆತ್ಮಾವೈ ಪುತ್ರನಾಮಸಿ, ಇದೆಲ್ಲವೂ ಉಪನಿಷತ್ತಿನ ಮಾತಿನ ಅರ್ಥದ ಮೇಲೆ ನಾವು ನೀವು ಬದುಕಿನಲ್ಲಿ ನೋಡಿದರೆ ನಿಮಗೆ ಗೊತ್ತು. ತಂದೆಗಿಂತ ಜೀವ ಹಂಬಲಿಸುವುದು ಮೊಮ್ಮಗನ ಬಗ್ಗೆ ಅಜ್ಜನಿಗೆ. ಅದು ಡೈರೆಕ್ಟ್ ಕನೆಕ್ಷನ್. ಅಪ್ಪನಲ್ಲಿ ಮಗ ಹುಟ್ಟುವಾಗ ಅಜ್ಜನ ಅಂಶವೇ ಬರುವುದು ಅಂತ ನಂಬಿಕೆ ಕೂಡ. ಅದಕ್ಕೆ ಅಜ್ಜನ ಹೆಸರು. ಇಬ್ಬರು ಅಲ್ಲಿ ಒದ್ದಾಡ್ತಿದ್ದಾರೆ, ಒಬ್ಬ ಅಜ್ಜ, ಒಬ್ಬ ಸಾಕ್ಷಾತ್ ಪಾಠ ಹೇಳಿದ ಗುರು ಒದ್ದಾಡಿದರೆ ಶಿಷ್ಯನಲ್ಲಿ ವೇದನೆ ಆಗೋದಿಲ್ವಾ? ಈ ಪರಿಣಾಮ ಕೂಡ ಆಗಿದೆ ಈ ಅರ್ಜುನನಲ್ಲಿ. ಇದು ಯಾವುದೂ ನೋಡದೆ ನಾವು ಮಾತಾಡ್ತಿದ್ದೇವೆ. ಇದೆಲ್ಲ ಆಗಬೇಕಿತ್ತು ಅನ್ನೋದು ಮಾಸ್ಟರ್ ಮೈಂಡ್, ಮಾಸ್ಟರ್ ಪ್ಲಾನ್. ಅದು ಕೃಷ್ಣ. ಅವನಿಗೆ ಗೊತ್ತಿತ್ತು ಇದು ಈ ಮೊಮೆಂಟೇ, ಇದಲ್ಲದಿದ್ರೆ ಇನ್ನು ಮುಂದೆ ಪಾಠ ಕೆಲಸಕ್ಕಾಗಲ್ಲ ಈ ಹುಡುಗನಿಗೆ. ನಂದು ಡೆಸ್ಟಿನಿ ಇನ್ನು ಹೆಚ್ಚು ದಿನ ಇಲ್ಲ. ಕೃಷ್ಣನಿಗೆ ಎಲ್ಲವೂ ಪ್ಲ್ಯಾಂಡ್ ಪ್ರೋಗ್ರಾಮ್. ಅವನು ಇಷ್ಟು ದಿವಸಕ್ಕೆ ಮುಗಿಸ್ಬೇಕು ಅಂತ ಬಂದವ. ಈ ಪ್ಲ್ಯಾಂಡ್ ಪ್ರೋಗ್ರಾಮ್ನಲ್ಲಿ ಅವನಿಗೆ ಇದೊಂದು ಕೆಲಸ ಇದೆ ಅಂತ ಗೊತ್ತು. ಆ ಕಾರಣಕ್ಕೆ ಕೃಷ್ಣ ಅರ್ಜುನನನ್ನು ಆಯ್ಕೆ ಮಾಡಿ ಅವನು ಬೀಳುವ ಹಾಗೆ ಮಾಡಿದ್ದಾನೆ ಹೊರತು ಅರ್ಜುನ ಒಬ್ಬ ನಪುಂಸಕನಾಗಿ ಹೇಡಿಯಾಗಿ ಬಿದ್ದದ್ದಲ್ಲ. ಇದು ಮೊದಲನೆಯ ಎಚ್ಚರ ನಮಗಿರಬೇಕು. ಇನ್ನು ಬಹಳ ಜನರಿಗೆ ಇದು ಗೊತ್ತಿದೆ, ಆದರೂ ನನಗೆ ನನ್ನಲ್ಲಿಯೇ ಹುಟ್ಟಿಕೊಂಡ ಅನೇಕ ಹೊಸ ಸಂಗತಿಗಳು ಅನ್ನಿಸುವ, ನಾನು ಯಾರು ಹೇಳಿದ್ದನ್ನು ಕೇಳದೇ ಇರುವ, ಹೀಗೆ ಯಾಕೆ ಹೇಳಿಲ್ಲ ಅನ್ನುವ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಯುದ್ಧ ಆರಂಭ ಆಗುವುದು ಭೀಷ್ಮರ ಸೇನಾಧಿಪತ್ಯದಲ್ಲಿ. ಆರಂಭ ಆದ ದಿವಸ ಅರ್ಜುನ ಹೇಳಿದ್ದು, ಇನ್ನೂ ಯುದ್ಧ ಶುರುವಾಗುವ ಪೂರ್ವದಲ್ಲಿ ನನ್ನನ್ನು 2 ಸೇನೆಯ ಮಧ್ಯೆ ನಿಲ್ಲಿಸು ಅಂತ. ಆದರೆ ನಮಗೆ ಮಹಾಭಾರತದಲ್ಲಿ ಯುದ್ಧದ ಆರಂಭ ಆಗುವುದರ ಯಾವ ಲಕ್ಷಣ ಈ ಭಗವದ್ಗೀತೆ ಪ್ರಾರಂಭ ಆಗಬೇಕಿತ್ತು ಹಾಗೆ ನಮಗೆ ಅದು ಪ್ರಸ್ತುತ ಆಗುವುದಿಲ್ಲ. ನಮಗೆ ಅವರು ಅದನ್ನು ಪ್ರಸ್ತುತಪಡಿಸುವುದು ಭೀಷ್ಮ ಶರಶಯ್ಯೆಯಲ್ಲಿ ಮಲಗಿದ್ದಾರೆ. ಅಂದರೆ ಭೀಷ್ಮರ ಸೇನಾಧಿಪತ್ಯ 10 ದಿನದ ಯುದ್ಧ ಮುಗಿದು ಶರಶಯ್ಯೆಯಲ್ಲಿ ಭೀಷ್ಮರು ಮಲಗಿದ್ದಾಗ ಇದನ್ನು ರಿಪೋರ್ಟ್ ಮಾಡಲಿಕ್ಕೆ ಬಂದವ ಸಂಜಯ. ಇಡೀ ಭಗವದ್ಗೀತೆ ನಮಗೆ ಇವತ್ತು ಉಳಿದಿದ್ರೆ ಸಂಜಯನಿಂದ ಉಳಿದಿರೋದು, ವೇದವ್ಯಾಸರಿಂದ ಅಲ್ಲ. ನೀವು ನೋಡಿ, ಎಲ್ಲ ಇಡೀ ಅಲ್ಲಿ ವೈಶಂಪಾಯನರಿಂದ ಅಲ್ಲ. ವೈಶಂಪಾಯನರು ಜನಮೇಜಯನಿಗೆ ಕಥೆ ಹೇಳುವಲ್ಲಿಂದ, ತಕ್ಷಕನ ಸಂಹಾರಕ್ಕೆ ಯಜ್ಞ ಪ್ರಾರಂಭ ಆದಂದಿನಿಂದ ಅಲ್ಲಿ ಮಹಾಭಾರತ ಆರಂಭ ಆಗುವುದು. ಅಲ್ಲಿ ಕೂಡ ಹಾಗೆ ಪಾಂಡವರು ಮುಗಿದು, ಅವರ ಮಗ ಪರೀಕ್ಷಿತ ಮುಗಿದು, ಅವರ ಮೊಮ್ಮಗ ಪರೀಕ್ಷಿತ ಮುಗಿದು, ಪರೀಕ್ಷಿತನ ಮಗ ಜನಮೇಜಯ ಬಂದ ನಂತರದಲ್ಲಿ. ಅಂದರೆ ಅಲ್ಲಿಯೂ ಕೂಡ ನಾನು ಶ್ರೀಮದ್ ಭಾಗವತದಲ್ಲೂ ಈ ಟೆಕ್ನಿಕ್ಕನ್ನು ಹೇಳಿದ್ದೆ. ಪಾಸ್ಟ್ ಟೆನ್ಸ್ ಅನ್ನು
ಯಾವುದೋ ಒಂದು ಫ್ಯೂಚರ್ ಜನರೇಷನ್ ಪ್ರೆಸೆಂಟ್ ಮಾಡಿ ಕೇಳುವಾಗ ನಮಗೆ ಅದು ಭವಿಷ್ಯದ ಈ ಜನಾಂಗಕ್ಕೆ ವರ್ತಮಾನ ಆಗುವುದು. ಇದು ಶ್ರೀಮದ್ ಭಾಗವತದ ಟೆಕ್ನಿಕ್, ಇದು ಮಹಾಭಾರತದ ಟೆಕ್ನಿಕ್, ಇದು ವಾಲ್ಮೀಕಿಗಳ ಟೆಕ್ನಿಕ್. ರಾಮಾಯಣದಲ್ಲಿ ಲವಕುಶರಿಗೆ ಇಡೀ ರಾಮಾಯಣ ಮುಗಿದ ಮೇಲೆ ಕಥೆ ಹೇಳುವಲ್ಲಿಂದ ರಾಮಾಯಣ ಆರಂಭ ಆಗುವುದು. ಆಗಲೇ ಮುಗಿದು ಹೋದ ಕಥೆಯನ್ನು ಕೇಳುವುದು ಸ್ವತಃ ರಾಮಚಂದ್ರ. ಅವನ ವರ್ತಮಾನ, ಅವನ ಭೂತವನ್ನು ಅವನವನ ವರ್ತಮಾನದ ಹಾಗೆ ತನ್ನ ಭವಿಷ್ಯದ ಜನಾಂಗದವರಿಂದ ಕೇಳುವುದು. ಇದು ಮಹಾ ಋಷಿಗಳೆಲ್ಲ ಮಾಡುವ ತ್ರಿಕಾಲ ಸಮ್ಮಿಲನ ಅಂತ ನಾನು ಆವತ್ತು ಕೂಡ ನಿಮಗೆ ಹೇಳಿದೆ. ತ್ರಿಕಾಲವನ್ನು ಸಮ್ಮಿಲನ ಮಾಡಲಿಕ್ಕೆ ಬಂದವರಿಗೆ ಮಾತ್ರ ಸಾರ್ವಕಾಲಿಕವಾಗಿ ಯಾವತ್ತೂ ಉಳಿಲಿಕ್ಕೆ ಬರ್ತದೆ. ಅದಕ್ಕೆ ನಮ್ಮ ಕಥೆ ಕವಿತೆಗಳು ಮುಗಿದು ಹೋಗ್ತವೆ. ನಾವು ಬರೆದ ಕಾವ್ಯಗಳು ಇವತ್ತು 4 ದಿನ ಪೇಪರ್ನಲ್ಲಿ ಹೆಸರು ಮಾತ್ರ. ನಾವು ಶಾಶ್ವತ ಉಳಿಯಲ್ಲ. ಯಾರು ಭೂತಕಾಲವನ್ನ ಆಗಿನ ಜನರೇಷನ್ಗೆ ವರ್ತಮಾನ ಮಾಡಿಕೊಟ್ಟು ಈಗಿನ ಭವಿಷ್ಯದವರಿಗೂ ವರ್ತಮಾನ ಅನ್ನಿಸ್ತಾರಲ್ಲ, ಅವರು ತ್ರಿಕಾಲಜ್ಞಾನಿಗಳು. ಭಗವದ್ಗೀತೆ ಯಾರಿಗೆ ಗೊತ್ತಿಲ್ಲ? ಭಗವದ್ಗೀತೆಯ ಕಂಟೆಂಟ್ ಗೊತ್ತಿಲ್ಲದಿರ್ಬೋದು, ಒಟ್ಟು ಸಾರಾಂಶ ಯಾರಿಗೆ ಗೊತ್ತಿಲ್ಲ. ಅವನು ಬಿದ್ದನಂತೆ, ಅವನಿಗೆ ಬುದ್ಧಿವಾದ ಮಾಡಿದನಂತೆ, ಆಮೇಲೆ ಅರ್ಜುನ ಎದ್ದನಂತೆ, ಯುದ್ಧ ಮಾಡಿದನಂತೆ, ನಮಗೆ ಗೊತ್ತಿರುವ ಕಥೆ. ನಮಗೆ ಮಹಾಭಾರತದಲ್ಲಿ ಪಾಂಡವರು ಗೆಲ್ತಾರೆ ಮತ್ತು ಕೌರವಾದಿಗಳು ಸೋಲ್ತಾರೆ ಅನ್ನುವ ಸಾರಾಂಶ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಹೀಗೆ ಮಾಡಿ ಮುಂದೇನಾಯ್ತು ಅಂತ ಕೇಳ್ತೀವಲ್ಲ, ಯಾಕೆ? ದ್ರೌಪದಿಯನ್ನ ಈಗ ಎಳ್ಕೊಂಡು ಬರ್ತಾನೆ ದುಶ್ಯಾಸನ ಅಂದಾಗ ಈಗ ದ್ರೌಪದಿಯನ್ನು ಎಳ್ಕೊಂಡ್ ಬರ್ತಾನೆ ಅನ್ನುವ ಹಾಗೆ, ಇದೇ ಈಗ ಸಂಭವಿಸುವುದು ಅನ್ನುವ ಹಾಗೆ ಕಣ್ಣಲ್ಲಿ ನೀರಿನ ಧಾರೆ ಹರಿಸಿಕೊಂಡು ನೋಡ್ತೇವಲ್ಲ, ಏನದು? ನಾನು ಇದನ್ನು ಹೇಳಲಿಕ್ಕೆ ಹೊರಟಿರೋದು, ನಿನ್ನೆಯ ನಡೆದು ಹೋದ ಬಹಳ ದೊಡ್ಡ ಘಟನೆ ಒಂದು ನಾಳಿನ ಜನಾಂಗಕ್ಕೆ ಈ ಕ್ಷಣದ ವರ್ತಮಾನವಾದರೆ ಮಾತ್ರ ಅದು ಸಾರ್ವತ್ರಿಕ ಸತ್ಯದ ಕಾವ್ಯ ಅಥವಾ ಅದು ಐತಿಹಾಸಿಕ ಘಟನೆ. ಹಾಗಾಗಿ ಮಹಾಭಾರತ ನನ್ನ ಪ್ರಕಾರ ಪುರಾಣ ಅಲ್ಲ. ಮಹಾಭಾರತ ಒಂದು ಐತಿಹಾಸಿಕ ಘಟನೆ, ಸಾಕ್ಷಾತ್ ಅಜ್ಜ ತನ್ನ ಮೊಮ್ಮಕ್ಕಳ ಕುರಿತು ಬರೆದದ್ದು. ಹಾಗಾಗಿ ಪಾರ್ಶಿಯಾಲಿಟಿ ಮಾಡಿದ್ದಾರೆ ವೇದವ್ಯಾಸರು. ದುರ್ಯೋಧನನನ್ನು ಬಹಳ ಕಡಿಮೆ ಮಾಡಿದ್ದಾರೆ, ಕೃಷ್ಣನನ್ನು ಮತ್ತು ಪಾಂಡವಾದಿಗಳನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾವು ಮಾತಾಡೋ ಹಾಗಿಲ್ಲ. ಅಜ್ಜ, ಇಬ್ಬರಿಗೂ ಅಜ್ಜ, ಇಂಪಾರ್ಷಿಯಲ್ ಆಗಿ ಬರೆದಿದ್ದಾರೆ. ನಮ್ಮಲ್ಲಿ ಎಡಪಂಥೀಯರಿಗೆ ಅಲ್ಲೊಂದು ಹೇಳಲಿಕ್ಕೆ ಏನಿಲ್ಲ, ವಾಲ್ಮೀಕಿಗಳಿಗಾದ್ರೆ ಹೇಳ್ಬೋದು. ನೋಡಿ, ರಾವಣನನ್ನು ಬಹಳ ಕೆಟ್ಟದಾಗಿ ಚಿತ್ರಿಸಿದ್ದಾರೆ, ರಾಮನನ್ನು ತನಗೆ ಬೇಕಾದ ಹಾಗೆ ಚಿತ್ರಿಸಿದ್ದಾರೆ ಅಂತ ಬಡಾಯಿ ಕುಚ್ಕೊಳ್ಳೋಕೆ ಅಲ್ಲೊಂದು ಸ್ವಲ್ಪ ಆಧಾರ ಸಿಗುತ್ತೆ. ಯಾಕೆ? ಅವರು ನ್ಯೂಟ್ರಲ್ ಪರ್ಸನ್, ಇಲ್ಲಿ ಹೇಳಕ್ಕಾಗಲ್ಲ. ಒಬ್ಬ ಅಜ್ಜ, ಯಾಕ್ರಿ ತಮ್ಮ ಅಜ್ಜ ಯಾಕೆ ಮೊಮ್ಮಕ್ಕಳಲ್ಲಿ ಭೇದ ಮಾಡ್ತಾನೆ ಅಂತ ಕೇಳಿಬಿಟ್ರೆ ಉತ್ತರವಿಲ್ಲ. ವೇದವ್ಯಾಸರು ಇತಿಹಾಸದಲ್ಲಿ ಒಬ್ಬ ಅಜ್ಜ ಎಷ್ಟು ಪ್ರಾಮಾಣಿಕವಾಗಿ ವಸ್ತುನಿಷ್ಠವಾಗಿ ತ್ರಯಸ್ಥ ಭಾವದಿಂದ ತನ್ನ ಮುಂದಿನ ಜನಾಂಗವನ್ನು ನೋಡಬೇಕು ಮತ್ತು ದಾಖಲಿಸಬೇಕು ಅನ್ನುವುದನ್ನ ಇತಿಹಾಸದ ದಾಖಲೆಯ ಮಾದರಿಯಾಗಿ ಬಿಟ್ಟು ಹೋದವರು. ಅವರ ಐತಿಹಾಸಿಕ ದಾಖಲೆಕಾರರು. ಅವರು ಬರೆದ ಇತಿಹಾಸ ಬ್ರಹ್ಮ ಸೃಷ್ಟಿ ಮಾಡಿದ ಮನು ಎನ್ನುವ ಮನುಷ್ಯನಿಂದ ತೊಡಗಿ ಈ ಕಾಲದ ಚಂದ್ರಗುಪ್ತ ಮೌರ್ಯನವರೆಗೆ ಇತಿಹಾಸ ಬರೆದ ಆ ಇತಿಹಾಸ ಪ್ರಜ್ಞೆಯುಳ್ಳ ದಾಖಲಾತಿ. ಸಾಮಾನ್ಯ ಪುರಾಣ ಅಂತಲೋ ಸಾಮಾನ್ಯ ಕಾವ್ಯ ಭಾಗ ಅಂತಲೋ ದಯವಿಟ್ಟು ಅಷ್ಟಕ್ಕೆ ನಿಲ್ಲದೇ ಇದ್ರೆ ಒಳ್ಳೆಯದು. ವೈಯಕ್ತಿಕವಾಗಿ ನನ್ನ ನಂಬಿಕೆ ಅಂತೂ ಅವರೆಲ್ಲ ನಡೆದಾಡಿದ ಮನುಷ್ಯರು. ಶ್ರೀಕೃಷ್ಣ ಸಾಕ್ಷಾತ್ ನಡೆದಾಡಿದ ವ್ಯಕ್ತಿ, ಅವತಾರ. ಅದನ್ನ ಕಥೆ ಕಲ್ಪನೆ ಹುಟ್ಟಿಯೇ ಇರಲಿಲ್ಲ, ಅಂಥದ್ದು ಇರಲೇ ಇಲ್ಲ ಅನ್ನುವವರು ದಯವಿಟ್ಟು ಅವರ ಎದೆಯನ್ನೊಮ್ಮೆ ಮುಟ್ಟಿ ನೋಡಿಕೊಳ್ಳಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಒಳಗೊಬ್ಬ ಕೃಷ್ಣ ಅನುಭವ ಇದ್ದವನಿಗೆ ಗೊತ್ತಾಗತ್ತೆ, ಅವ ಬಂದದ್ದು ಹೌದು, ಅವ ನಡೆದದ್ದು ಹೌದು, ಅವನು ಉದ್ಧರಿಸಿದ್ದು ಹೌದು. ಅರ್ಜುನ ಬೇರಾರು ಅಲ್ಲ ಸ್ವಾಮಿ, ನಾನು ನೀವುಗಳೇ, ನಾವೆಲ್ಲ ನರರು. ನಾವು ಎಂತೆಂಥ ಉನ್ನತ ಅವಸ್ಥೆಯಲ್ಲಿ ಕೆಳಕ್ಕೆ ಬಿದ್ದಿದ್ದೇವೆ. ಅಪರೂಪಕ್ಕೆ ಕೆಲವರನ್ನ ಕೃಷ್ಣಾನುಗ್ರಹ ಆಗಿ ಎದ್ದಿದ್ದೇವೆ, ಎತ್ತರಿಸಿದ್ದಾನೆ. ಉಳಿದವರು ಆಗಲೇ ಹೇಳಿದ್ರಲ್ಲ, ಎಷ್ಟೋ ಕೋಟಿಗೆ ಒಬ್ಬ ನನ್ನ ಹತ್ರ ಬರ್ತಾನೆ ಅಂತ ಕೃಷ್ಣನೇ ಸ್ಟ್ಯಾಟಿಸ್ಟಿಕ್ಸ್ ಇಡ್ತಾನೆ. ಹಾಗಾಗಿ ಅಪರೂಪಕ್ಕೆ ಅರ್ಜುನನಂಥವರು ನರರಾದವರು ಉದ್ಧಾರ ಆಗ್ತಾರೆ. ನಾವು ಕೂಡ ಶರಣಾಗತರಾದ ನರರಾದರೆ ಬದುಕಿನ ಅತ್ಯಂತ ಈಗ ಇಲ್ಲದಿದ್ರೆ ಇನ್ನಿಲ್ಲ ಅನ್ನುವಂತಹ ಬಹಳ ಉನ್ನತ ಸಂದರ್ಭ, ಅಂಥ ಹೊತ್ತಲ್ಲಿ ನಮಗೊಂದು ಇಂಥ ದುರ್ಬಲ ಅವಸ್ಥೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಪರೂಪಕ್ಕೆ ಅರ್ಜುನನ ಹಾಗೆ ನನ್ನ ಕೈಯಲ್ಲಾಗಲ್ಲ, ನಾನು ಕುಸಿಯುತ್ತಿದ್ದೇನೆ, ನನಗೆ ನಡುಕ ಬಂದಿದೆ, ನನ್ನ ಬಾಯಿ ಒಣಗಿದೆ, ನಾನು ನಿಲ್ಲಲಿಕ್ಕೆ ಆಗದೆ ನಾನು ಬಿದ್ದಿದ್ದೇನೆ ಅಂತ ಶರಣಾಗತನಾಗ್ತಾನೆ. ಯಾರು ಶರಣಾಗತರಾಗ್ತಾರಲ್ಲ ಅವರು ಮಾತ್ರ ನರೇಂದ್ರರಾಗ್ತಾರೆ. ಅದು ಸೂಚನೆ. ನಾನು ನಿಮ್ಗೆ ಅದನ್ನೇ ಹೇಳಲಿಕ್ಕೆ ಹೊರಟದ್ದು.
ತುಂಬ ಬೆಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಒಂದು ವೇಳೆ ಆ ಟೇಬಲ್ನಲ್ಲಿ ಕೂತ್ಕೊಂಡಾಗ ಬರೆಯಲಿಕ್ಕೆ ಆಗದೇ ಇದ್ದರೆ ನಾನೀಗ ಹೋಗಿ ಮಾಸ್ಟ್ರಿಗೆ ಹೇಳ್ತೀನಿ, ನಂಗೆ ಬರೆಯೋಕ್ಕಾಗಲ್ಲ, ಕೈ ನಡುಕ್ತಿದೆ, ಏನೂ ನೆನಪಾಗ್ತಿಲ್ಲ, ಕಾಲೆಲ್ಲ ನಿಲ್ಲಕ್ಕಾಗದೆ ಬೆವತು ಒದ್ದೆ ಆಗಿದ್ದೀನಿ, ಸರ್ ನನ್ನನ್ನು ಕ್ಷಮಿಸಿ ಅಂತ ಯಾವ ಮಗು ಹೇಳೋ ಧೈರ್ಯ ಮಾಡುತ್ತೆ ಹೇಳಿ? ಅಹಂಕಾರ ಅಷ್ಟು ಈಸಿ ಬಿಡಲ್ಲ. ಏನಾದರೂ ಬರೀ ಅಪ್ಪ ಅಮ್ಮ ಏನಂದಾರು ಅಂತ ಒಳಗಿದ್ದ ಅನ್ನತ್ತೆ. ಅಯ್ಯೋ ಹೌದಲ್ಲ, ಅಪ್ಪ ಅಮ್ಮ ಆಯಿತು, ಎದುರುಗಿರೋ ಮಾಸ್ಟ್ರು ನೆನಪಾಗ್ತಾರೆ, ಮಾಸ್ಟ್ರು ಏನಂದಾರು, ಪ್ರಿನ್ಸಿಪಾಲ್ ಏನಂದಾರು, 4 ಜನ ನನ್ನನ್ನು ನಂಬಿದ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ತಮಾಷೆ ಮಾಡ್ಯಾರು, ಎಲ್ಲ ಅಹಂಕಾರದ ಒಳಗೆ ಕುದ್ದು ಹೇಳದೇ ಇರೋದು ಒಳ್ಳೇದು, ಏನಾದರೂ ಬರೆಯೋಣ ಅಂತ ನಾವು ಸೋತರೂ ಬರೆಯುವ ಪ್ರಯತ್ನ ಮಾಡ್ತೇವೆ. ಯಾರು ಸೋತಾಗ ಕೈ ಚೆಲ್ಲಿ ದ್ರೌಪದಿಯ ಹಾಗೆ ನೀನಲ್ಲದೆ ನನಗೆ ಯಾರೂ ಗೊತ್ತಿಲ್ಲ ಅಂತ ಕೂಗಿಕೊಳ್ತಾರಲ್ಲ, ಅವರನ್ನು ಎತ್ತರಿಸ್ತಾನೆ. ಅದು ಅರ್ಜುನ ಮಾಡಿದ್ದು. ಸೋತು ಬಿದ್ದು ನಾನು ನಿನ್ನ ವಶ, ನೀನಲ್ಲದೆ ನನಗೆ ಯುದ್ಧ ಗೊತ್ತಿಲ್ಲ. ಈಗ ಗೊತ್ತಿಲ್ವ ಅರ್ಜುನನಿಗೆ? ಏನು ಬುದ್ಧಿಗೇಡಿಯ? ವಯಸ್ಸಿನಿಂದಲೂ ಅಪ್ಪ ಹೇಳುವ ಹಾಗೆ ತುಂಬ ವಯಸ್ಸಾದವರು ಆಗಲೇ ಅವರು. ಅಪ್ಪನ ಪ್ರಕಾರ ಯುದ್ಧ ಆಗುವಾಗ 70 ಅರ್ಜುನನಿಗೆ. ಹಾಗಾಗಿ ಬಾಲಿಶವಾಗಿ ಎದುರಿಗೆ ನಿಂತ ಯೋಧರೆಲ್ಲ ನಿಂತಿರುವಾಗ ಜನ ಏನು ಅಂತಾರೆ ನಾನೀಗ ಯುದ್ಧ ಮಾಡಲ್ಲ ಅಂದರೆ? ಎಷ್ಟು ಜನರ ಮುಂದೆ ಇದು ಅವಮಾನ. ನನ್ನನ್ನು ನಂಬಿದ ಪಾಂಡವರ ಕಥೆ ಏನು? ಇದೆಲ್ಲ ಯೋಚಿಸುವ ಕೆಲಸ ಅಥವಾ ಯೋಚಿಸುವ ಶಕ್ತಿ ಏನು ಅರ್ಜುನನಿಗಿರಲಿಲ್ವಾ? ಸ್ವಾಮಿ ಇಲ್ಲೇ ಡಿಫರ್ ಆಗೋದು, ಇಲ್ಲೇ ಅರ್ಜುನ ಭಿನ್ನನಾಗೋದು. ಅರ್ಜುನನಿಗೆ ಆಮೇಲೆ ಇದು ಅಲ್ಲದೆ ಇನ್ನೊಂದು ಸಾಧ್ಯತೆ ಇಲ್ಲವಾದ್ದರಿಂದಲೇ ಅದು ಇನ್ಯಾರ ಮುಂದೋ ಸಂಭವಿಸಲಿಲ್ಲ, ಶ್ರೀಕೃಷ್ಣನ ಮುಂದೆಯೇ ಸಂಭವಿಸಿದೆ. ಇಂಥ ಕಥೆಯನ್ನ ಭೀಷ್ಮರು ಶರಶಯ್ಯೆಯಲ್ಲಿ ಬಿದ್ದ 10 ದಿನಗಳ ಬಳಿಕ ಸಂಜಯ ಬಂದು ಧೃತರಾಷ್ಟ್ರನ ಹತ್ರ ವರದಿ ಒಪ್ಪಿಸ್ತಾನೆ, ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದಾರೆ ಅಂತ. ಆಗ ಅವನು ಕೇಳ್ತಾನೆ, ಅರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಆಗ ಪ್ರಾರಂಭ ಧೃತರಾಷ್ಟ್ರನ ಮಾತು. ಹಾಗಾದರೆ ಮಾಮಕಾಹ ಪಾಂಡವಾಶ್ಚೈವ ಕಿಮ್ಮ ಕುರುವತ, ಏನು ಮಾಡಿದ್ರು ಅಂತ ಕೇಳುವ ಪ್ರಶ್ನೆ ಆರಂಭ ಆಗುವುದು ಭೀಷ್ಮರದ್ದು ಅಲ್ಲಿ, ಧೃತರಾಷ್ಟ್ರನದ್ದು ಅಲ್ಲಿ. ಆಗ ಇಡೀ ಕಥೆಯನ್ನ ಅರ್ಜುನ ಹೇಗೆ 2 ಸೇನೆಯ ಮಧ್ಯೆ ಬಂದ, ಆಗ ಅರ್ಜುನನಿಗೆ ಕೃಷ್ಣ ಏನು ಹೇಳಿದ, ಎಲ್ಲ ಆರಂಭ ಆಗುವುದು ಆ ಸಂದರ್ಭದಲ್ಲಿ. 10 ದಿನಗಳು ಮುಗಿದಿವೆ. 10 ದಿನಗಳ ಹಿಂದಿನ ಕಥೆಯನ್ನ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ. ಆಗಲೇ ಭಗವದ್ಗೀತೆ ಅಥವಾ ಗೀತೋಪದೇಶ ಮತ್ತು ಗೀತೆಯ ಒಳಗಾದ ವಿಶ್ವರೂಪ ದರ್ಶನದ ದೇವ ಸಾಕ್ಷಾತ್ಕಾರ ಮುಗಿದು 10 ದಿನಗಳಾಗಿವೆ. ಧೃತರಾಷ್ಟ್ರನಿಗೆ ಅದು ಪಾಸ್ಟ್ ಟೆನ್ಸ್, ಸಂಜಯನಿಗೆ ಅದು ಪಾಸ್ಟ್ ಟೆನ್ಸ್. ಆ ಕಥೆಯನ್ನು ಹೇಳುವ ವೈಶಂಪಾಯನರಿಗಂತೂ ಎಷ್ಟೋ ವರ್ಷದ ಹಳೆಯ ಕಥೆ. ಕೇಳುವ ಜನಮೇಜಯ ಆ ಒಂದು ಅರ್ಜುನನಿಗಿಂತ ಎಷ್ಟೋ ಮುಂದಿನ ಜನಾಂಗ. ಈಗ ನಾವು ಇದುವರೆಗೆ ಭಗವದ್ಗೀತೆಯೇ ಕೇಳಲಿಲ್ವೇನೋ ಅನ್ನುವ ಹಾಗೆ, ಈಗಲೇ ಏನೋ ವೀಣಾವರಿಂದಲೇ ಏನೋ ಈಗ ತಿಳಿಯುತ್ತದೇನೋ ಅನ್ನುವ ಹಾಗೆ ಕೂತಿದ್ದೇವಲ್ಲ, ಇದು ಅತ್ಯಂತ ಬಹಳ ಪ್ರಾಚೀನ ಕಾಲದಲ್ಲಿ, ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣ ತನ್ನನ್ನು ಪ್ರಕಟಪಡಿಸಿದ ಗೀತೋಪದೇಶವನ್ನ ಆ ಭೂತಕಾಲ ಮರೆತು ನಮ್ಮ ಭವಿಷ್ಯದ ಎಲ್ಲ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರವಿದೆ. ಇದು ಕೇವಲ ನರನ ಉದ್ಧಾರ, ನರನ ಭವಿಷ್ಯವಲ್ಲ, ನನ್ನ ನಿಮ್ಮ ನಾವೆಲ್ಲರೂ ಇದರಿಂದ ನಡೆಯುತ್ತೇವೆ ಅನ್ನುವ ಭವಿಷ್ಯದ ಭರವಸೆಯ ಜೊತೆಗೆ ವರ್ತಮಾನ ಮಾಡಿ ನೋಡ್ತೇವೆ ನೋಡಿ, ಅದು ಭಗವದ್ಗೀತೆಯ ತ್ರಿಕಾಲ ಸಮ್ಮಿಲನ. ಅದು ಎಲ್ಲಕ್ಕೂ ಸಂಭವಿಸುವುದಿಲ್ಲ, ಅದು ಕೆಲವಕ್ಕೆ ಸಂಭವಿಸ್ತದೆ. ಅಂಥ ಒಂದು ದೇವನಿಂದ ಮಾತ್ರ, ಅದೇ ದೇವನೇ ಹೇಳಿದ ಏಕಮಾತ್ರ ಉಪದೇಶ, ಅದು ಸಾಕ್ಷಾತ್ ಒಬ್ಬ ಮನುಷ್ಯನಿಗೆ ಭೂಲೋಕದಲ್ಲಿ ದೇವರು ಉಪದೇಶ ಮಾಡಿದ ಬೇರೆ ಕಥೆಗಳು ದೇವಲೋಕದಲ್ಲೇ ನಡೆದದ್ದು ಸಿಗಬಹುದು ನಮಗೆ. ಆದರೆ ದೇವಲೋಕದಲ್ಲದೆ ಮನುಷ್ಯ ಲೋಕದಲ್ಲಿ ಕೂಡಿಸಿ ಒಬ್ಬ ಮನುಷ್ಯನಿಗೆ, ನನ್ನ ನಿಮ್ಮ ಹಾಗೆ ಓಡಾಡುವ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ಭಗವಂತ ಹೇಳಿದ ಇಡೀ ಒಂದು ಘಟನೆ ಇದೆಯಲ್ಲ, ಅದು ಕಾಲಾತೀತವಾಗಿ ಬಿಡ್ತದೆ.
ಅದು ಭೂತವಲ್ಲ, ಅದು ಭವಿಷ್ಯವಲ್ಲ, ಅದು ವರ್ತಮಾನವಲ್ಲ. ತ್ರಿಕಾಲವನ್ನು ದಾಟುವ ಕಾಲಾತೀತ ಅವಸ್ಥೆ. ಇನ್ನು 5,000 ವರ್ಷಗಳ ನಂತರವೂ ನಮ್ಮ ಜನಾಂಗ ಅದನ್ನು ಕೇಳುತ್ತೆ. ಅದು ಅದರ ಸ್ಥಿತಿ. ಅಂಥದ್ದನ್ನು ಹೇಳುವುದಕ್ಕೆ ಸಂಜಯನೇ ಯಾಕೆ? ವೇದವ್ಯಾಸರು ಪ್ರಥಮದಲ್ಲಿ ಹೋಗಿ ಕೇಳಿದ್ದು ಧೃತರಾಷ್ಟ್ರನಿಗೆ, ನೀನು ನಿನ್ನ ವಂಶದ ಇಡೀ ಒಂದು ಕದನವನ್ನು ನೋಡಬೇಕು ಅಂತಿದ್ದೀಯಾ, ನಿನಗೆ ನಾನು ಕಣ್ಣು ಕೊಡ್ತೇನೆ ಅಂತ, ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸ್ತೇನೆ. ಒಂದು ದೃಷ್ಟಿಯಿಂದ ಎಷ್ಟಂದ್ರೂ ವೇದವ್ಯಾಸರ ಮಗ ಅಲ್ಲ ಧೃತರಾಷ್ಟ್ರ. ನಿಮಗೆ ಅನೇಕ ಒಳ್ಳೆಯ ಗುಣಗಳು ಅವನಲ್ಲಿ ಕಾಣ್ತವೆ. ಅವನಲ್ಲಿ ಇದ್ದ ಏಕಮಾತ್ರ ದೋಷ ಅಂತ ಹೇಳಬಹುದಾದದ್ದು, ಮಗನ ಮುಂದೆ ಅವನು ದೊಡ್ಡ ಝೀರೋ, ಅಷ್ಟು ಮೋಹ. ತುಂಬ ಜನ ಸಾತ್ವಿಕ ತಂದೆಯಂದ್ರಿದ್ದಾರೆ, ಅವರ ಹೆಜ್ಜೆ ಹೆಜ್ಜೆಯಲ್ಲಿ ಸಮಾಜ ಅವರನ್ನು ಅನುಸರಿಸುವ ಹಾಗಿರ್ತಾರೆ. ಮಗನ ಮುಂದೆ ಅವರು ದೊಡ್ಡ ಸೊನ್ನೆ ಆಗಿರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದೊಂದು ವೀಕ್ನೆಸ್. ಎಷ್ಟು ಅಂದರೆ ಪಾಪ ಈ ಪುಣ್ಯಾತ್ಮ ಧೃತರಾಷ್ಟ್ರ ವಿದುರನನ್ನೇ ಕರೆಸೋದು ಎಲ್ಲ ಸಂದರ್ಭದಲ್ಲೂ. ವಿದುರನನ್ನು ಕರೀರಿ, ವಿದುರನನ್ನು ಕರೀರಿ, ಅಷ್ಟು ಗೊತ್ತು. ವಿದುರ ಒಳ್ಳೆಯವ, ಅವನೇ ಬುದ್ಧಿ ಹೇಳುವವ, ಅವನಷ್ಟು ಒಳ್ಳೆಯವರು, ಅವನಷ್ಟು ಧರ್ಮನಿಷ್ಠರು ಯಾರೂ ಇಲ್ಲ, ಅವನು ಹೇಳಿದರೆ ಅದು ಧರ್ಮವೇ, ಎಲ್ಲ ಗೊತ್ತು ಧೃತರಾಷ್ಟ್ರನಿಗೆ. ಆದರೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಧೃತರಾಷ್ಟ್ರ, ನೀನು ಹೇಳುವುದೆಲ್ಲ ಇಷ್ಟ ಆಗ್ತದೆ, ನೀನು ಹೇಳಿದಂತೆ ನಡೆದರೆ ನನಗೆ ಶೋಭೆ, ನಮ್ಮ ಕುಟುಂಬಕ್ಕೆ ಶೋಭೆ ಅಂತಲೂ ಗೊತ್ತಿರ್ತದೆ. ಏನು ಮಾಡೋದು? ಸಂಜಯನ ಹತ್ರವೇ ಈ ಮಾತು ಹೇಳ್ತಾನೆ. ಏನು ಮಾಡೋದು ಗೊತ್ತಿಲ್ಲ ಸಂಜಯ, ಆ ದುರ್ಯೋಧನ ಎದುರಿಗೆ ಬಂದು ನಿಂತರೆ ಏನೂ ಮಾತಾಡೋಕ್ಕಾಗಲ್ಲ. ಎಂಥ ವೀಕ್ನೆಸ್ ಒಬ್ಬ ಮನುಷ್ಯನಿಗೆ. ಅಂಥ ಧೃತರಾಷ್ಟ್ರ ಒಂದೇ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ದಿವ್ಯ ದೃಷ್ಟಿಯನ್ನು ಕೇಳಿರ್ತಾನೆ, ಅದನ್ನು ಯಾರೂ ಉಲ್ಲೇಖ ಮಾಡೋದಿಲ್ಲ. ದುರ್ಯೋಧನ ಧೃತರಾಷ್ಟ್ರನನ್ನು ಬಂಧಿಸಬೇಕು ಅಂತ ಆಸ್ಥಾನದಲ್ಲಿ ಪ್ರಯತ್ನ ಪಡ್ತಾನೆ, ನಿಮಗೆ ಗೊತ್ತು, ಸಂಧಾನಕ್ಕೆ ಬಂದಾಗ. ಆಗ ನನ್ನನ್ನು ಬಂಧಿಸುತ್ತೀಯಾ, ಬಾ ನನ್ನನ್ನು ಬಂಧಿಸು ಅಂತ ಇವ ಆಕಾರ ಬೆಳೆಸ್ತಾನೆ, ತನ್ನ ವಿಶ್ವರೂಪ ದರ್ಶನ ಮಾಡ್ತಾನೆ. ಈ ವಿಶ್ವರೂಪ ದರ್ಶನ ಮಾಡುವಾಗ ಅಲ್ಲಿ ಇರುವವರೆಲ್ಲರೂ ಆ ಬೆಳಕಿನ ರಾಶಿಯ ತೇಜೋಪುಂಜಕ್ಕೆ, ಕಣ್ಣು ಕುಕ್ಕುವ ಪ್ರಖರತೆಗೆ ತೆರೆದು ನೋಡಲಾಗದ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿದರು. 4 ಸಾಲಿನಲ್ಲಿ ವಿಶ್ವರೂಪ ಮುಗಿಯುತ್ತೆ. ಅಲ್ಲಿ ಎಲ್ಲರೂ ಕಣ್ಣು ಮುಚ್ಚಿದರು. ನೋಡಿದವರು ಭೀಷ್ಮ, ದ್ರೋಣ, ವಿದುರ, ಸಂಜಯ. ಆಗ ನೋಡಿ ಬಹಳ ಇಂಟ್ರೆಸ್ಟಿಂಗ್. ಆಗ ಧೃತರಾಷ್ಟ್ರ ಹೇಳ್ತಾನೆ, ಕಣ್ಣಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ, ಏನು ಶಬ್ದ ಆಗಿಲ್ಲ, ಅಲ್ಲಿ ಶಬ್ದದಿಂದ ಗೊತ್ತಾದದ್ದಲ್ಲ ಅವನಿಗೆ, ಅವನ ಅಂತರಂಗ ಹೇಳ್ತದೆ ಶ್ರೀಕೃಷ್ಣ ಏನೋ ವಿಶೇಷ ವಿಸ್ಮಯವನ್ನು ಉಂಟು ಮಾಡಿದ್ದಾನೆ ಅಂತ. ಆಗ ಅವನು ಕೇಳಿಕೊಳ್ತಾನೆ ಕೃಷ್ಣನ ಹತ್ರ, ಕೃಷ್ಣ, ಯಾವುದೋ ಒಂದು ವಿಸ್ಮಯವಾದದ್ದನ್ನು ನೀನು ಪ್ರಸ್ತುತಪಡಿಸುತ್ತಿದ್ದಿ ಅಂತ ನನ್ನ ಅಂತರಂಗ ಹೇಳ್ತಿದೆ. ನನ್ನದೊಂದೇ ಒಂದು ಪ್ರಾರ್ಥನೆ, ಒಂದೇ ಒಂದು ಬಾರಿ ನನಗೆ ನಿನ್ನ ಅನುಗ್ರಹದಿಂದ ದೃಷ್ಟಿಯನ್ನು ಅನುಗ್ರಹಿಸು. ಮತ್ತೆ ಬೇಡ, ಒಮ್ಮೆ ನಾನು ನೀನು ಏನಾಗಿದ್ದಿ ನೋಡ್ತೇನೆ, ಆ ಬಳಿಕ ಮತ್ತೆ ಮರಳಿ ಅಂಧತ್ವ ಕೊಡು, ನನಗೆ ಮತ್ತೆ ಕಣ್ಣು ಬೇಕು ಅಂತ ನಾನು ಅಪೇಕ್ಷೆ ಪಡಲ್ಲ, ಒಮ್ಮೆ ಕಣ್ಣನ್ನು ಅನುಗ್ರಹಿಸು ಅಂತ ಆ ಕ್ಷಣಕ್ಕೆ ಕಣ್ಣು ಕೇಳಿದ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಲಾಗಿ, ಎಂಥ ಪುಣ್ಯವಂತ ನೋಡಿ, ಜೀವನದಲ್ಲೇ ಕಣ್ಣು ಬಿಟ್ಟವನಲ್ಲ, ಏನನ್ನೂ ನೋಡಿದವನಲ್ಲ, ಪ್ರಥಮದಲ್ಲಿ ಕಣ್ಣು ಬಿಟ್ಟಾಗ ನೋಡಿದ್ದು ಕೃಷ್ಣನನ್ನು. ಅದು ಎಂಥ ಕೃಷ್ಣನನ್ನು? ವಿಶ್ವರೂಪದ ಕೃಷ್ಣನನ್ನು. ವಿವರಣೆ ಇಲ್ಲ. ಆಗ ಧೃತರಾಷ್ಟ್ರನ ಕಣ್ಣುಗಳಲ್ಲಿ ಹರಿಯುತ್ತಿರುವ ಆನಂದದ ಅಶ್ರುಧಾರೆಯನ್ನು ಭೀಷ್ಮದ್ರೋಣ ಸಂಜಯಾದಿಗಳು ನೋಡಿದರು ಅಂತಷ್ಟೇ ಮುಗಿಸ್ತಾರೆ ವೇದವ್ಯಾಸರು. ಅಂಥ ಪುಣ್ಯಾತ್ಮ. ಅವನನ್ನು ಸಾಕ್ಷಾತ್ ವೇದವ್ಯಾಸರು ತಂದೆ, ನಿನಗೆ ಯುದ್ಧ ನೋಡಬೇಕು ಅಂತ ಅಪೇಕ್ಷೆ ಇದೆಯಾ, ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ಕೇಳಿದಾಗ, ನನಗೆ ಯುದ್ಧ ನೋಡುವ ಅಪೇಕ್ಷೆ ಇಲ್ಲ, ಅದರ ವರದಿ ಕೇಳಿದರೆ ಸಾಕು ಅಂತಾನೆ. ಗೊತ್ತಿತ್ತು ಅವನಿಗೆ ಕಣ್ಣು ಮುಂದೆ ಎಲ್ಲ ಸಾವು ನೋಡಬೇಕು ಅಂತ. ಸಾಕ್ಷಾತ್ ತನ್ನ ಇಡೀ ಕುಟುಂಬ ಸಾಯ್ತದೆ ಅಂತ ಅವನಿಗೆ ಗೊತ್ತಿತ್ತು. ನನಗೆ ಅಷ್ಟೂ ಜನರು ಸಾಯುವುದನ್ನು ನೋಡುವುದು ಬೇಕಾಗಿಲ್ಲ, ವರದಿ ಕೇಳಿದರೆ ಸಾಕು. ಆ್ಯಸ್ ಎ ಒಬ್ಬ ಕಿಂಗ್, ಒಬ್ಬ ರಾಜನಾಗಿ ವರದಿ ಕೇಳಿದರೆ ಸಾಕು ಅಂತ ಪ್ರಾಮಾಣಿಕವಾಗಿ ವೇದವ್ಯಾಸರ ಹತ್ರ ಕಣ್ಣು ಬೇಡ ಅಂದಾಗ, ವೇದವ್ಯಾಸರು ಕಣ್ಣನ್ನು ತನ್ನಂತೆ ಇರುವ ಮಾರ್ಕಂಡೇಯರನ್ನು, ಲೋಮಶರನ್ನು, ಅಥವಾ ಅಲ್ಲಿ ಬೇಕಾದಷ್ಟು ಪರಶುರಾಮರೂ ಸಹಿತ ಬಂದು ಹೋಗಿದ್ದಾರೆ,
ಅಂಥ ಅನೇಕ ಋಷಿಮುನಿಗಳಿದ್ರು. ಅವರಿಗೆ ಕಣ್ಣು ಕೊಟ್ಟೋ ಅಥವಾ ಅವರ ಮೂಲಕವೋ ನೀವು ಇವನಿಗೆ ವರದಿ ಮಾಡಿ ಅನ್ನದೆ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟು ಸಂಜಯನ ಮುಖಾಂತರ ಇಡೀ ಭಗವದ್ಗೀತೆಯನ್ನು ದಾಖಲಿಸಿದರಲ್ಲ, ಏನು ಕಾರಣ? ನಾಳೆ ನೋಡೋಣ. ನಮಸ್ಕಾರ.